Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಓಕೆ, ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತು ಸ್ಲೈಡ್ ಮ್ಯಾಪ್ ಇರಲ್ಲ, ಸೊ ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಗುಡ್ ಈವ್ನಿಂಗ್. ಹಾಯ್ ಸೃಷ್ಟಿ. ಸೊ ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಗುಡ್ ಈವ್ನಿಂಗ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಗುಡ್ ಈವ್ನಿಂಗ್ ನಾಗರಾಜ್. ಗುಡ್ ಈವ್ನಿಂಗ್. ಎಸ್, ಛಾಯಾ, ಪೂಜಾ, ಚಂದನ, ಹರ್ಷ, ಸೃಷ್ಟಿ, ಗುಡ್ ಈವ್ನಿಂಗ್. ಹಾ, ಓ ಮೈ ಗಾಡ್. ಪೂಜಾ, ಗುಡ್ ಈವ್ನಿಂಗ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತು ಗುರಿ ನೀಟ್ ಲೆಕ್ಚರ್ ನಂಬರ್ 4. ಸೊ ದಟ್ ಈಸ್ ಒನ್ ಶಾರ್ಟ್ ಲೆಕ್ಚರ್. ಸೊ ಚಾಪ್ಟರ್ ನೇಮ್ ದಟ್ ಈಸ್ ಅ ಮೋಷನ್ ಇನ್ ಎ ಪ್ಲೇನ್. ಓಕೆ, ಸೊ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ನಾವು ಲಾಸ್ಟ್ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡಾಯ್ತು, ಕರೆಕ್ಟಾ? ಎಸ್, ಗುಡ್ ಈವ್ನಿಂಗ್ ಗಣೇಶ್. ಗುಡ್ ಈವ್ನಿಂಗ್ ನಾಗೇಶ್. ಗುಡ್ ಈವ್ನಿಂಗ್. ಎಸ್, ಸೊ ಒಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತಿನ ಸೆಷನ್ ನೀವು ಕರೆಕ್ಟ್ ಆಗಿ ನೋಡಿದ್ದೇ ಆದರೆ, ಓಕೆ, ಸೊ ಇವತ್ತಿನ ಸೆಷನ್ ಕರೆಕ್ಟ್ ಆಗಿ ನೋಡಿದ್ದೇ ಆದರೆ, ಸೊ ಮತ್ತೆ ನೀವು ಬೇರೆ ಕ್ವಶನ್ಸ್ ನ ರೆಫರ್ ಮಾಡಬೇಕಾಗಿಲ್ಲ, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ರಿಲೇಟೆಡ್ ಟು ಮೋಷನ್ ಇನ್ ಅ ಪ್ಲೇನ್. ಓಕೆ, ಸೊ ಮೋಷನ್ ಇನ್ ಅ ಪ್ಲೇನ್ ಅಲ್ಲಿ ಸೊ ನಮಗೆ ಯಾವುದೇ ರೀತಿ ಕ್ವಶನ್ಸ್, ಯಾವ್ದಾವ್ದು ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಎಲ್ಲಾ ಟೈಪ್ ಆಫ್ ಕ್ವಶನ್ಸ್ ನ ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಓಕೆನಾ? ಎಸ್, ನಾಗರಾಜ್ ನಾಟ್ ವಿಸಿಬಲ್ ಅಂತ ಹೇಳ್ತಿದ್ದಾರೆ. ಏನ್ ವಿಸಿಬಲ್ ಇಲ್ಲ? ಸೊ ಇವತ್ತು ಸ್ಲೈಡ್ ಮ್ಯಾಪ್ ಇಲ್ಲ. ಓಕೆ, ಸೊ ಸ್ಲೈಡ್ ಮ್ಯಾಪ್ ವರ್ಕ್ ಆಗ್ತಿಲ್ಲ. ಓಕೆನಾ? ರೈಟ್. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೊ ಚಾಪ್ಟರ್ ನೇಮ್ is a motion in a plane and this is going to be one short lecture. And ಈ ಚಾಪ್ಟರ್ದು ನೋಟ್ಸ್ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ, ಸೊ ಫಸ್ಟ್ ಫಿಸಿಕ್ಸ್ ವಾಲಾ, ಓಕೆ, ಸೊ PW ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಏನ್ ಮಾಡಬೇಕು, ಸರ್ಚ್ ಮಾಡಬೇಕು. ಓಕೆ, ಸೊ ಸರ್ಚ್ ಮಾಡಬೇಕು, ನಿಮ್ಮ ನಂಬರ್ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು, ದಟ್ ಇಸ್ ಫಾರ್ ಫ್ರೀ. ಓಕೆ, ಸರ್ ಹಾಫ್ ಇಯರ್ಲಿ ಮ್ಯಾರಥಾನ್ ಯಾವಾಗ? ಫ್ರಮ್ ಸಂಡೇ. ಸೊ ಫ್ರಮ್ ಸಂಡೇ ನಿಮಗೆ ಹಾಫ್ ಇಯರ್ಲಿ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಆಗಿ ಮ್ಯಾರಥಾನ್ಗಳು ನಡೆಯುತ್ತೆ. ಓಕೆನಾ? ಎಸ್, ರೈಟ್. ಕ್ಲಿಯರ್ ಸೌರಭ್? ಎಸ್, ಗುಡ್ ಈವ್ನಿಂಗ್ ಬೀರಪ್ಪ. ಅಂಡ್ ನಿಮ್ಮ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಮೇಲೆ ಸೊ ನಿಮಗೆ ಸರ್ಚ್ ಬಾರ್ ಅಲ್ಲಿ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಬೇಕು. ಸೊ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಏನ್ ಮಾಡಬೇಕು, ಜಸ್ಟ್ ಇಟ್ ಇಸ್ ಅ ಫ್ರೀ. ಓಕೆ, ಸೊ ಯಾವುದೇ ರೀತಿ ಕಾಸಿಲ್ಲ. ಓಕೆನಾ? ಸೊ ಎನ್ರೋಲ್ ಮಾಡ್ಕೊಳ್ಬೇಕು, ಇಟ್ ಇಸ್ ಅ ಫಾರ್ ಫ್ರೀ. ಓಕೆ, ಅಂಡ್ ಸಬ್ಜೆಕ್ಟ್ ವೈಸ್ ನೋಟ್ಸ್ ಯಾವ ತರ ತಗೊಳ್ಬೇಕು, ಸೊ ಫಸ್ಟ್ ಇದರಲ್ಲಿ ಹೋಗಬೇಕು, ಆಲ್ ಕ್ಲಾಸಸ್ ಅಂತ ಟೈಪ್ ಮಾಡಿ, ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಕ್ಲಿಕ್ ಮಾಡಾದ್ಮೇಲೆ, ಓಕೆನಾ, ಸೊ ಕ್ಲಿಕ್ ಮಾಡಿದ್ಮೇಲೆ ಸೊ ನಮಗೆ ನೆಕ್ಸ್ಟ್ ಏನ್ ಬರುತ್ತೆ, ಸಬ್ಜೆಕ್ಟ್ಸ್ ಬರುತ್ತೆ. ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ನೋಟ್ಸ್ ಬೇಕು ಅದೇ ರೀತಿ ನೀವು ಸಬ್ಜೆಕ್ಟ್ಗಳನ್ನ ರೆಫರ್ ಮಾಡ್ಬೋದು. ಓಕೆ, ಸೊ ನೋಟ್ಸ್ ಆಗಿರ್ಲಿ, DPP ಆಗಿರ್ಲಿ, ಎಲ್ಲನೂ ಸಹಿತ ನಿಮ್ಗೆ ಸಿಗುತ್ತೆ. ಗಾಟ್ ಇಟ್? ಎಸ್, ದಿಸ್ ಇಸ್ ಅಬೌಟ್ ರೆಫರಿಂಗ್ PW app related to lecture, notes, DPPs and their solution will be given. It's a respective subject classes. Okay, yes, SB 9 to 10 ಸರಿ ಕ್ಲಾಸಸ್ PSI ಗೆ ಯೂಸ್ ಆಗುತ್ತಾ? PSI ನೋಡಿ, PSI ಕೇಳೋದು ನಮಗೆ ನಾರ್ಮಲ್ ಆಗಿ ಅಪ್ ಟು ಸೆಕೆಂಡ್ PUC, ಮ್ಯಾಕ್ಸಿಮಮ್ ಅಂದ್ರೆ ಅಪ್ ಟು ಡಿಗ್ರಿ ವರೆಗೆ ಕೇಳ್ತಾರೆ. ಸೊ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಈ ತರ ಕ್ವಶನ್ಸ್. ಓಕೆ, ನಮ್ಮ KSP, ಓಕೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಷ್ಟು ಡಿಫಿಕಲ್ಟ್ ಲೆವೆಲ್ ಎಲ್ಲ ಕೇಳಲ್ಲ. ಸೊ ಮೇಜರ್ ಆಗಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಓವರ್ ವ್ಯೂ ಮಾತ್ರ ಇರುತ್ತೆ. ಓಕೆ, ಇಫ್ ಯು ಆರ್ ಸೈನ್ಸ್ ಸ್ಟೂಡೆಂಟ್ಸ್, ಓಕೆ, ಇಫ್ ಯು ಆರ್ ಸೈನ್ಸ್ ಸ್ಟೂಡೆಂಟ್ಸ್, ಸೈನ್ಸ್ ಇಂದ ಬರುವಂತ ಎಲ್ಲಾ ಕ್ವಶನ್ಸ್ ನ ಈಸಿಯಾಗಿ ಹೆಂಗ್ ಅನ್ಬೋದು. ಓಕೆನಾ? ಎಸ್, ಆರಾಮ್ಸೆ ಸಾಲ್ವ್ ಮಾಡ್ಬೋದು ಇಫ್ ಯು ಆರ್ ಸೈನ್ಸ್ ಸ್ಟೂಡೆಂಟ್ಸ್. ಅಂಡ್ ಆರ್ಟ್ಸ್ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ದೇ ಹ್ಯಾವ್ ಟು ಗೋ ಥ್ರೂ ಅಟ್ ಲೀಸ್ಟ್ ಒಂದು ಎಕ್ಸಾಮ್ ಮುಂಚೆ ಒಂದು 3 to 4 ಟೈಮ್ಸ್ ರಿವಿಷನ್ ಆಗಿರಬೇಕು. ರೈಟ್? ಎಸ್, ಇಫ್ ಯು ವಾಂಟ್ ಸೈನ್ಸ್ ಬಗ್ಗೆ ರಿಲೇಟೆಡ್ ಆಗಿ PSI ಅಥವಾ KSP ಗೆ ಪ್ರಿಪೇರ್ ಆಗ್ತಿದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಪ್ರಿಪೇರ್ ಆಗ್ತಿದ್ರೆ, ಈ ರೆಫರ್ ವೆಂಕಟರಮಣ. ಓಕೆ, ಸೊ ವೆಂಕಟರಮಣ ಟೆಕ್ಸ್ಟ್ ರೆಫರೆನ್ಸ್ ಬುಕ್ ಇದೆ, ಅದನ್ನ ರೆಫರ್ ಮಾಡ್ಬೋದು. ಸೊ ಆ ಬುಕ್ ನಲ್ಲಿ ನಿಮಗೆ PYQs ಮತ್ತೆಲ್ಲ ಕೊಟ್ಟಿರ್ತಾರೆ. ಅದು ಯಾವ್ದಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಸೊ ನಾರ್ಮಲ್ ಆಗಿ PC, ಓಕೆ, ಸೊ ಎಲ್ಲ DR ಮತ್ತೆ ಸಿವಿಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇ ರೀತಿ ನಮ್ಮ
ಏನೋ PSI ಬಂದ್ರೆ ಸಿವಿಲ್ಗೆ ಯೂಸ್ ಆಗುತ್ತೆ, ಓಕೆ, RSIಗೆ ಯೂಸ್ ಆಗುತ್ತೆ, ESI ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ, ಓಕೆನಾ. ಎಸ್, ಅಪ್ ಟು SDA FD ವರೆಗೆ ಯೂಸ್ ಆಗುತ್ತೆ, ಓಕೆ. ಎಸ್, ನಾ ಲೆಟ್ಸ್ ಮೂವ್ ಆನ್ ಟು ದ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸೊ ಲೆಟ್ಸ್ ಗೆಟ್ ಬ್ಯಾಕ್. ಸೊ ನಮ್ಮ ಟಾರ್ಗೆಟ್ ಏನಿದ್ರು ನಮ್ಮ ಡಾಕ್ಟರ್ಸ್ಗೆ, ಸೊ ಇವಾಗ ಸದ್ಯಕ್ಕಿಲ್ಲ ಸರ್. HSTRಗೂ ಸಹಿತ ಹೆಲ್ಪ್ ಆಗುತ್ತೆ. ಆಟಿಟ್ಯೂಡ್ ಬಾಯ್ಸ್ ಆರಾಮ್ಸೆ ಹೆಲ್ಪ್ ಆಗುತ್ತೆ, ಓಕೆನಾ. ರಕ್ಷಿತಾ ಹಾಯ್. ಸೊ ಇವತ್ತಿನವರೆಗೆ ನಾವು ಡಿಸ್ಕಸ್ ಮಾಡಿರುವಂಥ ಚಾಪ್ಟರ್ಗಳು ನೋಡೋದಾದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸೊ ನೆಕ್ಸ್ಟ್ ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಅಂಡ್ ದ ನೆಕ್ಸ್ಟ್ ಸೊ ಬೇಸಿಕ್ ಮ್ಯಾಥ್ಸ್, ಅಂಡ್ ದ ನೆಕ್ಸ್ಟ್ ಸೊ ದಟ್ ಈಸ್ ದ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಓಕೆ ರೈಟ್. SB 9 to 10 ಸರ್ ಈ ಕ್ಲಾಸ್ PSIಗೆ ಯೂಸ್ ಆಗುತ್ತಾ? ಕ್ಲಾರಿಟಿ ಸಿಗ್ತಾ? SB 9 to 10 ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ? ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಫಸ್ಟ್ ಬಿ ಸ್ಟಾರ್ಟಿಂಗ್ ವಿತ್ ಪ್ರೊಜೆಕ್ಟೈಲ್ ಮೋಷನ್, ಓಕೆ. ಸೊ ಪ್ರೊಜೆಕ್ಟೈಲ್ ಮೋಷನ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅಂಡ್ ಪ್ರೊಜೆಕ್ಟೈಲ್ ಮೋಷನ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ದ ನೆಕ್ಸ್ಟ್ ಒನ್ ಸೊ ಪ್ರೊಜೆಕ್ಟೈಲ್ ಮೋಷನ್, ಓಕೆ. ಸೊ ಪ್ರೊಜೆಕ್ಟೈಲ್ ಮೋಷನ್ ರಿಲೇಟೆಡ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡೋಣ. ಅಂಡ್ ಯಾವ ತರ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಬೇಸ್ಡ್ ಆನ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಸಹಿತ ನಾವು ಡಿಸ್ಕಸ್ ಮಾಡೋಣ, ಓಕೆನಾ. ನೀಟ್ 2026ಗೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಸರ್? ಸೊ ಫಸ್ಟ್ NCERT ನ ಕಂಪ್ಲೀಟ್ ಮಾಡಿ, ಓಕೆನಾ. ಸೊ ಸಿಂಪಲ್ ನಿಮಗೆ ಹೇಳ್ತೀನಿ, ಯಾರ್ಯಾರಿಗೆ ಕ್ವಶನ್ ಇದೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಪ್ಲೀಸ್ ವೇಟ್. ಸೊ ಇದಾದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಇದು ಕಂಪ್ಲೀಟ್ ಆದ್ಮೇಲೆ ನೀಟ್ PYQs ಸಹಿತ ಡಿಸ್ಕಸ್ ಮಾಡೋಣ. ಡನ್? ಎಸ್. ಅಂಡ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಸರ್ 2026ಗೆ ಯಾವ ಬುಕ್ಸ್ ನ ರೆಫರ್ ಮಾಡಬೇಕು? ಓಕೆ, ಸೊ ಫಸ್ಟ್ ನೋಡಿ, ಸೊ ಫಸ್ಟ್ ನೀವೇನ್ ಮಾಡಬೇಕು? ಸೊ ನೀಟ್, ಓಕೆ. ಸೊ ಫಸ್ಟ್ ನೀಟ್ ನ ತಪ್ಪದೆ, ಸೊ ನೀಟ್ಗೋಸ್ಕರ ಸೊ NCERT, ಓಕೆ. ಸೊ NCERT ಟೆಕ್ಸ್ಟ್ ಬುಕ್, ಓಕೆ. ಸೊ ಟೆಕ್ಸ್ಟ್ ಬುಕ್ ಮಸ್ಟ್, ಓಕೆ. ಸೊ ಮಸ್ಟ್. ಅಂಡ್ NCERT ಅಲ್ಲಿ ಟೆಕ್ಸ್ಟ್ ಬುಕ್ ಆದ್ಮೇಲೆ ಎಕ್ಸಾಂಪಲ್ಸ್ ಸಹಿತ ಓದ್ಬೇಕು. ಎಕ್ಸಾಂಪಲ್ಸ್ ಹೋದ್ಮೇಲೆ ಎಕ್ಸರ್ಸೈಸ್ ಕ್ವಶನ್, ಓಕೆ. ಸೊ ಎಕ್ಸರ್ಸೈಸಸ್ ಸಾಲ್ವ್ ಮಾಡಬೇಕು, ಚಾಪ್ಟರ್ ವೈಸ್ ಎಕ್ಸರ್ಸೈಸಸ್. ದೆನ್ ಸೊ PYQs, ಓಕೆ. ಸೊ ದೆನ್ PYQs, ಓಕೆ. ಸೊ ದೆನ್ PYQs. ನೆಕ್ಸ್ಟ್ ಮಾಕ್ ಟೆಸ್ಟ್, ಓಕೆ. ಸೊ ಮಾಕ್ ಟೆಸ್ಟ್ ನಗಳ ಅಟೆಂಡ್ ಮಾಡಿ. ಸೊ ಅಕಾರ್ಡಿಂಗ್ ಟು ಬೇಸ್ಡ್ ಆನ್ ಯುವರ್ ಪ್ರಿಪರೇಷನ್, ಸೊ ಬೇಸ್ಡ್ ಆನ್ ದಟ್ ಪ್ರಿಪರೇಷನ್ ವಿ ಕ್ಯಾನ್ ಮತ್ತೆ ರಿವಿಷನ್ ಮಾಡ್ತಾ ಹೋಗ್ಬೋದು, ಓಕೆನಾ. ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಪಾರ್ಟ್, ಓಕೆ. ಸೊ ನಮ್ಮ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ಸಿಂಬಲ್ ಬಂದ್ಬಿಡ್ಲಿ ಬೇಗ. ಸರ್ ಫಸ್ಟ್ ಇಯರ್ ಹಾಫ್ ಇಯರ್ಲಿ ಮ್ಯಾರಥಾನ್ ಯಾವಾಗ? ಸೊ 14th ಇಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಇಯರ್ದು. ಸೊ ಆಲ್ಟರ್ನೇಟ್ ಡೇಸ್ ಇರುತ್ತೆ, ಓಕೆನಾ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ತರ ಆಲ್ಟರ್ನೇಟ್ ಡೇಸ್ ಇರುತ್ತೆ, ಓಕೆನಾ. ಪ್ರವೀಣ್ ಹಲೋ ಸರ್, ಗುರಿ ಬ್ಯಾಚ್ ನ ಫಾಲೋ ಮಾಡಿದ್ರೆ ನೀಟ್ ಕ್ಲಿಯರ್ ಮಾಡಬಹುದಾ 2026ಗೆ? ಸೊ ಕ್ಲಿಯರ್ ಮಾಡಬಹುದಾ, ಮಾಡಬಾರ್ದಾ, ಮಾಡಕ್ಕಾಗಲ್ವಾ ಅನ್ನೋದು ಕ್ವಶನ್ ಮಾರ್ಕ್. ಇಟ್ ಈಸ್ ಬೇಸ್ಡ್ ಆನ್ ಅ ಸ್ಟೂಡೆಂಟ್, ಓಕೆ. ಸೊ ನಾವೇನು ಕಂಟೆಂಟ್ ಕೊಡ್ತಾ ಇದೀವಿ ದಟ್ ವಿಲ್ ಬಿ ಹೆಲ್ಪ್ಫುಲ್. ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸ್ಗೆ 180 ಟಾರ್ಗೆಟ್ ಮಾಡಿದಿರ ಅನ್ಕೊಳ್ಳಿ, ಓಕೆನಾ. ಸೊ ಈ ಸೀರೀಸ್ ನೋಡೋದ್ರಿಂದ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಿಪರೇಷನ್ ಲೆವೆಲ್ ಒಂದು 100 ಇತ್ತು ಅನ್ಕೊಳ್ಳಿ, ಓಕೆನಾ. ಔಟ್ ಆಫ್ 180ಗೆ ನಿಮ್ಮ ಪ್ರಿಪರೇಷನ್ 100 ಇತ್ತು ಅಂತಂದ್ರೆ ಫಾರ್ ಔಟ್ ಆಫ್ 180ಗೆ ನಮ್ಮ ಈ ಸೀರೀಸ್ ನೋಡೋದ್ರಿಂದ ಆ 100ನ 160 170 ವರೆಗೂ ಸಹಿತ ರೀಚ್ ಮಾಡಿಸ್ಬೋದು, ಓಕೆ ರೈಟ್. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆರಿ ಗುಡ್. ಸೊ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೇನು? ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಕರೆಕ್ಟಾ? ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂದ್ರೇನು? ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ದ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಅಂತ, ಓಕೆನಾ. ಹಾಯ್ ಎಲ್ಲರಿಗೂ ಹಾಯ್, ಹೊಸ ಸ್ಟೂಡೆಂಟ್ಸ್ಗೂ ಸಹಿತ ಹಾಯ್, ಓಕೆ. ನಾವ್ ಇವಾಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಅಂದ್ರೇನು? ಫಾರ್ ಎಕ್ಸಾಂಪಲ್ ನಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆರ್ಥೋಗೋನಲ್ ಸಿಸ್ಟಮ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಯಾವ್ದಾದ್ರೂ ಒಂದು ಆಕ್ಸಿಸ್ ಅಲ್ಲಿ ಒಂದು ಬಾಡಿ ಅಥವಾ ಪಾರ್ಟಿಕಲ್ ಮೋಷನ್ ಅಲ್ಲಿ ಇದ್ರೆ ಅದನ್ನ 1D ಮೋಷನ್ ಅಥವಾ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ, ಕರೆಕ್ಟಾ? ಇಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಅನ್ನೋದು ಇಟ್ ಈಸ್ ಅ ಪ್ಲೇನ್ ಮೋಷನ್ ಇನ್ ಎ ಪ್ಲೇನ್ ಆಗುತ್ತೆ. ಪ್ಲೇನ್ ಅಂದ್ರೆ ಏನು? ದೇರ್ ವಿಲ್ ಬಿ 2 ಆಕ್ಸಿಸ್, ಓಕೆ. ಸೊ XY ಅಥವಾ YZ ಅಥವಾ ZX ಎನಿ 2 ಆಕ್ಸಿಸ್ ಅಲ್ಲಿ ಒಂದು ಪಾರ್ಟಿಕಲ್ ಅಥವಾ ಒಂದು ಆಬ್ಜೆಕ್ಟ್ ಟ್ರಾವೆಲ್ ಆದ್ರೆ ಅಥವಾ ಮೋಷನ್ ಅಲ್ಲಿ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ? ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಅಂಡ್ ವಾಟ್ ಶುಡ್ ಬಿ ದ ಕಂಡೀಷನ್ಸ್? ಅಪಾರ್ಟ್ ಫ್ರಮ್ 0 ಡಿಗ್ರಿ ಅಂಡ್ 180 ಡಿಗ್ರಿ, ಓಕೆ. ಅಪಾರ್ಟ್ ಫ್ರಮ್ 0 ಡಿಗ್ರಿ ಅಂಡ್ 180 ಡಿಗ್ರಿ, ಎನಿ ಆಂಗಲ್ ಇಫ್ ಯು ಥ್ರೋ ಇನ್ ಅ ಸ್ಪೇಸ್, ಓಕೆ. ಎನಿ ಆಂಗಲ್ ಇಫ್ ಯು ಥ್ರೋ ಇನ್ ಅ ಸ್ಪೇಸ್, ಒಂದು ಪಾರ್ಟಿಕಲ್ ಟ್ರಾವೆಲ್ ಆದ್ರೆ ಅಂತ ಮೋಷನ್ಗಳನ್ನ ನಾವೇನಂತ ಕರಿತೀವಿ? ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಕ್ಲಿಯರಾ? ಎಸ್. ಅಂಡ್ ಇಲ್ಲಿ ನೋಡಿ, ನಿಮಗೆ ಎಕ್ಸಾಂಪಲ್ ಇದು ಥಿಯರಿ. ಸೊ ಸ್ವಲ್ಪ ನಿಮಗೆ ಥಿಯರಿ ಹೇಳ್ತೀನಿ, ಯಾಕಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಇಸ್ ರಿಕ್ವೈರ್ಡ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನಮಗೆ ಫೌಂಡೇಶನ್ ಎಲ್ಲ ಡೈರೆಕ್ಟ್ ಬಿಲ್ಡಿಂಗ್ ಕಟ್ತೀವಿ ಅಂದ್ರೆ ಆಗಲ್ಲ. ಸೊ ಫಸ್ಟ್ ಬೇಸಿಕ್ ಅನ್ನೋದು ಫೌಂಡೇಶನ್ ಬೇಕೇ ಬೇಕು, ಓಕೆನಾ. ಸೊ ಆ ಫೌಂಡೇಶನ್ ಒಂದು 10 ನಿಮಿಷ ಡಿಸ್ಕಸ್ ಮಾಡೋಣ. ಏನು? ವೆನ್ ಅ ಬಾಡಿ ಮೂವ್ಸ್ ಅಂಡರ್ ಅನ್ ಆಕ್ಸಲರೇಷನ್ ಹೂಸ್ ಡೈರೆಕ್ಷನ್ ಇಸ್ ಡಿಫರೆಂಟ್
from a direction of initial velocity, then both the magnitude and direction of its velocity changes with the time. Hence, the body moves in a curved path in a plane. This type of motion is called motion in a plane. For example, ಏನು ಇದರ್ಥ? ಸೊ ಡೆಫಿನೇಷನ್ ಎಲ್ಲ ಬೇಕಾಗಿಲ್ಲ. ಓಕೆ, ಸೊ ಡೆಫಿನೇಷನ್ ಎಲ್ಲ ಬೇಕಾಗಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಬಾಲ್ ನ ತಗೊಂಡು, ಓಕೆ, ಸೊ ಫುಟ್ಬಾಲ್ ಆಗಿರಲಿ, ಬಾಸ್ಕೆಟ್ ಬಾಲ್ ಆಗಿರಲಿ, ಒಂದು ಟೆನ್ನಿಸ್ ಬಾಲ್ ಆಗಿರಲಿ, ಓಕೆ, ಕ್ರಿಕೆಟ್ ಬಾಲ್ ಆಗಿರಲಿ, ಓಕೆ, ಸೊ ಒಂದು ಫ್ಲೋರ್ ಮೇಲೆ ಈ ತರ ಬಿಟ್ರೆ ಏನಾಗುತ್ತೆ? ಇಟ್ ವಿಲ್ ಮೂವ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಇಟ್ ವಿಲ್ ಮೂವ್ ಇನ್ ಎ ಸ್ಟ್ರೇಟ್ ಲೈನ್, ಕರೆಕ್ಟಾ? ಅದೇ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಾಲ್ ನ, ಕ್ರಿಕೆಟ್ ಬಾಲ್ ನ ತಗೊಂಡು ಈ ತರ ಎಸೆದ್ರೆ ಏನಾಗುತ್ತೆ? ಓಕೆ, ಸೊ ಎಸೆದ್ರೆ ಏನಾಗುತ್ತೆ? ಅಥವಾ ಬಾಸ್ಕೆಟ್ ಬಾಲ್ ಇರುತ್ತೆ, ಒಂದು ಬಾಲ್ ನ ಬಾಸ್ಕೆಟ್ ಅಲ್ಲಿ ಹಾಕಕ್ಕೆ ನಾವು ಯಾವ ರೀತಿ ಥ್ರೋ ಮಾಡ್ತೀವಿ, ಈ ತರ ಥ್ರೋ ಮಾಡ್ತೀವಿ, ಅದು ಹೇಗೆ ಹೋಗುತ್ತೆ? ಈ ತರ ಕರ್ವ್ ಅಲ್ಲಿ ಹೋಗುತ್ತೆ, ರೈಟ್? ಸೊ ಅದೇ ರೀತಿ ಒಂದು ಫುಟ್ಬಾಲ್ ನ, ಓಕೆ, ಸೊ ನೆಲದ ಮೇಲೆಲ್ಲ, ಸೊ ಒಂದು ಸ್ವಲ್ಪ ಕಿಕ್ ಫೋರ್ಸ್ಫುಲಿ ಒಂದು ಮೇಲೆ, ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಸರ್ಫೇಸ್ ಮೇಲೆ ಹೊಡೆದ್ರೆ ಏನಾಗುತ್ತೆ? ಒಂದು ಕರ್ಡ್ ಶೇಪ್ ತಗೊಳುತ್ತೆ. ಸೊ ದಟ್ ಈಸ್ ಆಲ್ಸೋ ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಕ್ಲಿಯರಾ? ಎಸ್, ಇಸ್ ಇಟ್ ಎ ಕ್ಲಿಯರ್? ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ಕರ್ಡ್ ಪಾತ್ ನ ಇನ್ ಅ ಸ್ಪೇಸ್ ದಟ್ ವಿ ಕಾಲ್ ಇಟ್ ಆಸ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ, ಅಥವಾ ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ಪ್ರೊಜೆಕ್ಟೈಲ್ ಮೋಷನ್, ಹಿಯರ್ ವಿ ಆರ್ ಕನ್ಸಿಡರಿಂಗ್ ಸಮ್, ಓಕೆ, ಸಮ್ ಅಸಂಪ್ಷನ್ಸ್. ಓಕೆ, ಸೊ ಏನ್ ಅಸಂಪ್ಷನ್ ಕನ್ಸಿಡರ್ ಮಾಡ್ಕೋತೀವಿ ಅನ್ನೋದು ನೋಡೋಣ. ಫೈನ್. ಸೊ ಗಿವೆನ್ ಎಸ್. ಸೊ ಇಲ್ಲಿ ಕೆಲವು ಅಸಂಪ್ಷನ್ ಕನ್ಸಿಡರ್ ಮಾಡ್ಕೋತಿದ್ವಿ, ಓಕೆನಾ? ಸೊ ಕೆಲವು ಅಸಂಪ್ಷನ್ ಕನ್ಸಿಡರ್ ಮಾಡ್ಕೋತಿದ್ವಿ. ಸೊ ವಾಟ್ ಆರ್ ದೋಸ್ ಅಸಂಪ್ಷನ್ಸ್ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ? ಸೊ ನೋಡಿ, ನಾರ್ಮಲ್ ಆಗಿ ಒಂದು ಬಾಡಿನ ತಗೊಂಡು ಮೇಲೆ ಎಸೆದ್ರೆ ದೇರ್ ವಿಲ್ ಬಿ ಏರ್ ಫ್ರಿಕ್ಷನ್ ಅಲ್ವಾ? ಸೊ ಈ ಕೇಸಲ್ಲಿ ನಾವು ನಾರ್ಮಲ್ ಆಗಿ ಯಾವ ತರ ಕನ್ಸಿಡರ್ ಮಾಡ್ಕೋತಿದ್ವಿ ಅಂದ್ರೆ, ದೇರ್ ಇಸ್ ನೋ ರೆಸಿಸ್ಟೆನ್ಸ್, ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಏರ್ ರೆಸಿಸ್ಟೆನ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಎಲ್ಲಿ ಒಂದು ಪೇಜ್ ನ ತಗೊಳ್ತೀನಿ. ಓಕೆ, ಸೊ ದಿಸ್ ಇಸ್ ದ ಒನ್ ಪೇಜ್. ಓಕೆ, ಸೊ ದಿಸ್ ಇಸ್ ಒನ್ ಪೇಜ್. ನೋಡಿ, ನಾರ್ಮಲ್ ಆಗಿ ತರ ಬಿಟ್ರೆ ಏನಾಗುತ್ತೆ? ಇಟ್ ಶುಡ್ ಗೋ ಡೌನ್ ವರ್ಟಿಕಲಿ. ಓಕೆ, ವರ್ಟಿಕಲಿ ಡೌನ್ ನೋಡಿ ಹೋಗ್ಬೇಕು. ಬಟ್ ಏನಾಗುತ್ತೆ ನೋಡಿ ಇದು? ಸೊ ಏನಾಗ್ತಿದೆ ನೋಡಿ, ನಾರ್ಮಲ್ ಆಗಿ ಸೀದಾ ಬರಲ್ಲ, ಒಂಥರ ಈ ತರ ಫ್ಲೈ ಆಗ್ತಾ ಇರುತ್ತೆ. ವಾಟ್ ಇಸ್ ದ ರೀಸನ್? ಮತ್ತೊಂದ್ಸತಿ ನೋಡಿ. ಓಕೆ, ಸೊ ಐ ಆಮ್ ಡ್ರಾಪಿಂಗ್ ದಿಸ್ ಒನ್. ಓಕೆ, ಸೊ ಐ ಆಮ್ ಡ್ರಾಪಿಂಗ್ ದಿಸ್ ಒನ್. ನೋಡಿ, ಇದು ಸೀದಾ ಕೆಳಗಡೆ ವರ್ಟಿಕಲಿ ಡೌನ್ವರ್ಡ್ ಹೋಗಲ್ಲ, ಒಂಥರ ಈ ತರ ಈ ತರ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ? ದರ್ ಇಸ್ ಅ ಏರ್ ಫ್ರಿಕ್ಷನ್ ಅಂತ ಕರಿತೀವಿ. ಈ ಏರ್ ಫ್ರಿಕ್ಷನ್ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಇಲ್ಲಿ ಏರ್ ಫ್ರಿಕ್ಷನ್ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ದಟ್ ಇಸ್ ದ ಫಸ್ಟ್ ಅಸಂಪ್ಷನ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಅಸಂಪ್ಷನ್. ಅಂಡ್ ಸೆಕೆಂಡ್ ಅಸಂಪ್ಷನ್ ಏನು? ದ ಎಫೆಕ್ಟ್ ಆಫ್ ಕರ್ವೇಚರ್ ಆಫ್ ಅರ್ತ್ ಸರ್ಫೇಸ್ ಇಸ್ ನೆಗ್ಲಿಜಿಬಲ್. ವಾಟ್ ಇಸ್ ದ ಸರ್ಫೇಸ್? ಇಸ್ ಇಟ್ ಅ ಫ್ಲಾಟ್ ಆರ್ ಸ್ಪೆರಿಕಲ್? ಎಸ್ ಸರ್, ಇಟ್ ಇಸ್ ದ ಸ್ಪೆರಿಕಲ್. ಸೊ ಅಲ್ಲಿ ನಾವು ಸ್ಪೆರಿಕಲ್ ಅಂದ್ರೆ ಕರ್ವೇಚರ್ ಇದ್ದೇ ಇರುತ್ತೆ. ಸೊ ಆ ಕರ್ವೇಚರ್ ನ ನೆಗ್ಲಿಜಿಬಲ್ ತಗೋತೀವಿ. ಸೊ ರೈಟ್ ನಾವ್ ವಿ ಆರ್ ಆನ್ ಅರ್ತ್ ಸರ್ಫೇಸ್. ಓಕೆ, ಸೊ ನಾವು ನಿಂತ್ಕೊಂಡಿರೋ ಪ್ರದೇಶ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಫ್ಲಾಟ್, ಕರೆಕ್ಟಾ? ಕರ್ವೇಚರ್ ನ ಇಗ್ನೋರ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ದ ಸೆಕೆಂಡ್ ಅಸಂಪ್ಷನ್. ಅಂಡ್ ನೆಕ್ಸ್ಟ್ ಒನ್, ಸೊ ಎಫೆಕ್ಟ್ ಆಫ್ ಅರ್ತ್ ರೊಟೇಷನ್ ಇಗ್ನೋರ್ಡ್. ಅರ್ತ್ ರೊಟೇಷನ್ ಇಲ್ಲಿ ನೋಡಿ, ನಮ್ಮ ಅರ್ತ್ ಅನ್ನೋದು ತುಂಬಾ, ಓಕೆ, ಸೊ ತುಂಬಾ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ರೊಟೇಟ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ? ಸೊ ರೊಟೇಟ್ ಆಗ್ತಿರ್ಬೇಕಾದ್ರೆ ಇಟ್ ವಿಲ್ ಅಫೆಕ್ಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಕರೆಕ್ಟಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಎಫೆಕ್ಟ್ ಮಾಡುತ್ತೆ. ಸೊ ದೇರ್ ಫೋರ್ ಅದನ್ನು ಸಹಿತ ನಾವು ಇಗ್ನೋರ್ ಮಾಡ್ತಾ ಇದ್ವಿ. ಓಕೆನಾ? ಸೊ ದಟ್ ಈಸ್ ಆಲ್ಸೋ ಇಗ್ನೋರ್ಡ್. ಅಂಡ್ ದ ನೆಕ್ಸ್ಟ್ ಒನ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ರಿಮೈನ್ಸ್ ದ ಸೇಮ್ ಅಪ್ ಟು ದ ಹೈಟ್ಸ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್. ಅಂದ್ರೆ ಏನು ಅರ್ಥ? ಸೊ ಒಂದು ಪಾರ್ಟಿಕಲ್ ನ ಎಸೆದ್ರೆ, ಒಂದು ಬಾಡಿನ ಮೇಲೆ ಎಸೆದ್ರೆ ಎಷ್ಟರವರೆಗೆ ರೀಚ್ ಆಗುತ್ತೆ ಅಷ್ಟು ಹೈಟ್ ವರೆಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಕಾನ್ಸ್ಟೆಂಟ್. ಸೊ ಪ್ರಿಸೈಸ್ ವ್ಯಾಲ್ಯೂ ತಗೊಂಡ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ, ಅಥವಾ ನ್ಯೂಟನ್ ಪರ್ ಕೆಜಿ ಆಗುತ್ತೆ. ಅಂಡ್ ಅಪ್ರಾಕ್ಸಿಮೇಟ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ವಿ ವಿಲ್ ಕನ್ಸಿಡರ್ ಜಿ ವ್ಯಾಲ್ಯೂ ಆಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಲಾರಿಟಿ ಸಿಗ್ತಾ? ಎಸ್. ಅಂಡ್ ಇದು ಜಿ ಈಸ್ ದ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ. ಓಕೆ, ಸೊ ದೀಸ್ ಆರ್ ದ ಅಸಂಪ್ಷನ್ಸ್ ವಿ ಹ್ಯಾವ್ ಟು ನೋಟ್ ಇಟ್ ಡೌನ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ಡೆಫಿನೇಷನ್ ವೈಸ್ ನೋಡ್ಕೊಂಡು ಹೋದ್ರೆ, ಓಕೆನಾ? ಸೊ ನೆಂತಲ್ಲ, ಆಮೇಲೆ ಡಿಸ್ಕಸ್ ಮಾಡಿ. ಓಕೆ, ಸೊ ಇದೊಂದು ಪ್ರೊಜೆಕ್ಟೈಲ್ ಮೋಷನ್. ಓಕೆ, ಸೊ ಪ್ರೊಜೆಕ್ಟೈಲ್ ಮೋಷನ್ ಇಲ್ಲಿ ಇಲ್ಲೇ ಕನ್ಸಿಡರ್ ಮಾಡ್ಕೋತೀವಿ, ಓಕೆನಾ? ಸೊ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ವೈ ಆಕ್ಸಿಸ್. ಓಕೆ, ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. Okay, so this is x axis. Okay, so this is y and this is the x. And ಇಲ್ಲಿ ಒಂದು ಪಾರ್ಟಿಕಲ್ ಅಥವಾ ಬಾಡಿ. ಓಕೆ, ಸೊ ಒಂದು ಪಾರ್ಟಿಕಲ್ ಅಥವಾ ಬಾಡಿ. ಓಕೆ, ಒಂದು ಪಾರ್ಟಿಕಲ್ ಅಥವಾ ಬಾಡಿ.
ಓಕೆ, ಸೊ ಒಂದು ಪಾರ್ಟಿಕಲ್ ಅಥವಾ ಬಾಡಿ. ಓಕೆ, ಸೊ ಈ ತರ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್, ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಈ ತರ ಥ್ರೋ ಮಾಡಿದ್ವಿ. ಓಕೆ, ಸೊ ಈ ತರ ಥ್ರೋ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಸೊ ದಟ್ ಇಸ್ ದ ಥೀಟಾ. ಸೊ ಥೀಟಾ ಈಸ್ ಪ್ರೊಜೆಕ್ಷನ್ ಆಂಗಲ್. ಓಕೆ, ಸೊ ಥೀಟಾ ಈಸ್ ಅ ಪ್ರೊಜೆಕ್ಷನ್ ಆಂಗಲ್, ರೈಟ್. ಅಂಡ್ ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೋತಿದ್ವಿ ಅಂದ್ರೆ ಓನ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದ್ರೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಬಿಟ್ಟು ಯಾವುದೇ ರೀತಿಯಲ್ಲಿ ಫೋರ್ಸ್ ಇಲ್ಲ, ಎಲ್ಲನೂ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅಂದ್ರೆ there is no force except force due to gravity. ಇವಾಗ ನೋಡಿ, anything thrown upward ಏನಾಗುತ್ತೆ, ಅದು always comes down. What is the reason behind it? That is the earth gravity ಅಂತ ಹೇಳ್ತೀವಿ. earth gravity ಎಷ್ಟು ಸ್ಪೀಡ್ ಅಲ್ಲಿ ಹೇಳ್ಕೊಳ್ಳುತ್ತೆ ಸರ್? 9.8 ಮೀಟರ್ ಪರ್ ಸೆಕೆಂಡ್. ವಿತ್ ರೆಸ್ಪೆಕ್ಟ್ ಟು ಇವಾಗ ನೋಡಿ, ಸ್ಪೀಡ್ ಚೇಂಜ್ ಆಗ್ತಾ ಹೋದ್ರೆ ಏನಾಗುತ್ತೆ, ನಮಗೆ ಏನಾಗುತ್ತೆ, ಆಕ್ಸಲರೇಷನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಆಕ್ಸಲರೇಷನ್, ಓಕೆ, ಸೊ ಈ ಆಕ್ಸಲರೇಷನ್ ನಾವ್ ಏನಂತ ಕರಿತೀವಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಎಕ್ಸೆಪ್ಟ್ ದಿಸ್ there is no other force acting on this particle. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಆಕ್ಟಿಂಗ್ ಡೌನ್ವರ್ಡ್. ಓಕೆ, ಸೊ ಇದನ್ನ ನಾನು ಯಾವ ತರ ಬರೆಯಲಿ ಸರ್? ಇಟ್ ಇಸ್ ಆಕ್ಟಿಂಗ್ ಅಲಾಂಗ್ y axis, so that is a minus g. Okay, so this is the minus g. Got it? Okay, is that clear? So this is with respect to origin. So ಇಲ್ಲಿ ನಾವು ಹೇಳೋದಾದ್ರೆ, so theta is so projection angle. Okay, so projection angle, and projection angle ಯಾವ ತರ ಇದೆ with respect to horizontal. Okay, so with respect to horizontal. And what about this one? So this one is 90 degree minus theta. Okay, so 90 degree minus theta. And this one, let me consider this as initial velocity u. Okay, so initial velocity u ಆದರೆ ಇಲ್ಲಿ ಪಾರ್ಟಿಕಲ್ ಏನಾಗುತ್ತೆ, ಸರ್ಟನ್ ಹೈಟ್ ಹೋಗಿ, ಓಕೆ, ಸೊ ಸರ್ಟನ್ ಹೈಟ್ ಹೋಗಿ ಸೊ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ಮತ್ತೆ ಕೆಳಗಡೆ ಬರುತ್ತೆ, ಕರೆಕ್ಟಾ? ಎಸ್ ಸರ್, ದಿಸ್ ಇಸ್ ದ ಪಾತ್ ಅಂತ ಕರಿತೀವಿ. ಇದನ್ನೇ ನಾವು ಟ್ರಜೆಕ್ಟರಿ ಅಂತ ಕರಿತೀವಿ. ಟ್ರಜೆಕ್ಟರಿ ಇಸ್ ನಥಿಂಗ್ ಬಟ್ ಪಾತ್. ಪಾತ್, ಓಕೆ, ಸೊ ಯಾವ ಪಾತ್ ಅಲ್ಲಿ ಈ ಪಾರ್ಟಿಕಲ್ ಅನ್ನೋದು ಟ್ರಾವೆಲ್ ಮಾಡ್ತು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ಫಸ್ಟ್ ಕೇಳಿಸ್ಕೊಳ್ಳೋಕೆನಾ. ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲಾರ್ ಕ್ವಾಂಟಿಟಿ? ಹೇಳಿ ನೋಡ, ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿನ ಅಥವಾ ಸ್ಕೇಲಾರ್ ಕ್ವಾಂಟಿಟಿನ? ಸೊ ವೆಕ್ಟರ್ ಕ್ವಾಂಟಿಟಿನ ಅಥವಾ ಸ್ಕೇಲಾರ್ ಕ್ವಾಂಟಿಟಿನ ಹೇಳಿ ನೋಡ. ಇಸ್ ಇಟ್ ಅ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲಾರ್ ಕ್ವಾಂಟಿಟಿ? ಇಸ್ ಇಟ್ ಅ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲಾರ್ ಕ್ವಾಂಟಿಟಿ? ಗುಡ್ ಈವ್ನಿಂಗ್ ರಮೇಶ್. ವೆಕ್ಟರ್ನ ನಾವು ರಿಸಾಲ್ವ್ ಮಾಡ್ಬೋದಾ ಇಲ್ವಾ? ವೆಕ್ಟರ್ ಕ್ವಾಂಟಿಟಿನ ರಿಸಾಲ್ವ್ ಮಾಡ್ಬೋದಾ ಇಲ್ವಾ? ರಿಸಲ್ಯೂಷನ್ ಆಫ್ ವೆಕ್ಟರ್ ಕಲ್ತಿದ್ವಲ್ಲ, ರೈಟ್? ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ ನ ಕಲ್ತಿದ್ವಿ. ರೆಸಲ್ಯೂಷನ್ ಆಫ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಸ್ಪ್ಲಿಟ್ಟಿಂಗ್ ಅ ವೆಕ್ಟರ್ ಅಥವಾ ಸ್ಪ್ಲಿಟ್ಟಿಂಗ್ ಅ ಕ್ವಾಂಟಿಟಿ ಇಂಟು ಟೂ ಕಾಂಪೊನೆಂಟ್ಸ್. ಒಂದು ಹಾರಿಜೆಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಅಂತ. ಓಕೆನಾ? ಸೊ ದೇರ್ ಫೋರ್ ಯು ಕ್ಯಾನ್ ಸ್ಪ್ಲಿಟ್ ದಿಸ್ ಸೊ ವೆಲಾಸಿಟಿ ಇಂಟು ಟೂ ಟರ್ಮ್ಸ್. ಓಕೆ, ಸೊ ವೆಲಾಸಿಟಿ ಇಂಟು ಟೂ. ಸೊ ಯಾವ್ದು? ಸೊ ಲೆಟ್ ಮಿ ಕನ್ಸಿಡರ್ ಯಾವ್ದು ಕನ್ಸಿಡರ್ ಮಾಡ್ಕೊಂಡು, ಬ್ಲೂ ಕಲರ್ ಕನ್ಸಿಡರ್ ಮಾಡ್ಕೊಂಡು. ಓಕೆನಾ? ಸೊ ದಿಸ್ is ux. Okay, so this is a ux, and ಈ ಕಡೆ ಸರ್ ಈ ಕಡೆ this is a uy. Okay, so this is a uy. Okay, so this is a uy. Okay, yes sir. ಸೊ ಇಲ್ಲಿ ಈ ವೆಕ್ಟರ್ ನ ರಿಸಾಲ್ವ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಸರ್? ಸೊ ಯಾವ ಕಡೆ ಟೀಟಾ ಇರುತ್ತೆ ಆ ಕಡೆ ಕಾಸ್ ಟೀಟಾ, ಯು ಕಾಸ್ ಟೀಟಾ, ಅಂಡ್ ಈ ಕಡೆ ಸರ್ ಇಟ್ ಇಸ್ ಅ ಯು ಸೈನ್ ಟೀಟಾ. ಓಕೆ, ಸೊ ಯು ಸೈನ್ ಟೀಟಾ. ಅಂಡ್ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, so u is initial velocity. Okay, so u is initial velocity. Okay, so u is the initial velocity. Okay, and so v ಯಾವುದು? ಹಾ, so ax ಇದೆನಾ ಸರ್? acceleration along x axis ಇದೆನಾ? no, that is 0. acceleration along y axis, yes sir, that is a minus g. Okay, so minus g ಇದೆ. and what happens to the so v final velocity along x axis ಮತ್ತೆ y axis ಏನಾಗುತ್ತೆ? ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಫೈನಲ್ ವೆಲಾಸಿಟಿ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಯು ಪ್ಲಸ್ ಎ ಟಿ ಅಂತ ಬರೀತೀರಿ, ಕರೆಕ್ಟಾ? ಯು ಪ್ಲಸ್ ಎ ಟಿ. ಅಂಡ್ ಅಲಾಂಗ್ ಎಕ್ಸ್ ಆಕ್ಸಿಸ್ ನೋಡೋಣ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ಸರ್? ಇಟ್ ಇಸ್ ಯು ಎಕ್ಸ್ ಸೊ ಪ್ಲಸ್ ಎ ಎಕ್ಸ್ ಇಂಟು ಟಿ, ಕರೆಕ್ಟಾ? ಎಸ್ ಸರ್. ಸೊ ವಿ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ವಿ ಎಕ್ಸ್ ವ್ಯಾಲ್ಯೂ ಯು ಎಕ್ಸ್ ಏನ್ ಬರೀತೀರಾ ಸರ್? ಯು ಕಾಸ್ ಟೀಟಾ ಅಂಡ್ ಪ್ಲಸ್ ಸೊ ಎ ಇಸ್ 0, ದೇರ್ಫೋರ್ ಇಟ್ ಇಸ್ ಟಿ. ಸೊ ಫೈನಲ್ ಆಗಿ ಸೊ ಫೈನಲ್ ವೆಲಾಸಿಟಿ ಏನಾಗುತ್ತೆ? ಕಾಸ್ ಟೀಟಾ ಆಗುತ್ತೆ. ಇನಿಷಿಯಲ್ ವೆಲಾಸಿಟಿ ಏನಿತ್ತು? ಇನಿಷಿಯಲ್ ವೆಲಾಸಿಟಿ ಇಸ್ ಆಲ್ಸೋ ಸೊ ದಟ್ ಈಸ್ ಯು ಕಾಸ್ ಟೀಟಾ. ಸೊ ದಟ್ ಮೀನ್ಸ್ ಸೊ ಎಕ್ಸ್ ಕಾಂಪೋನೆಂಟ್. ಓಕೆ, ಸೊ ಎಕ್ಸ್ ಕಾಂಪೋನೆಂಟ್ ಏನಾಗುತ್ತೆ? ಸೊ ಎಕ್ಸ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ. ಓಕೆ, ಸೊ ಎಕ್ಸ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ is so constant. Okay, x component that is a constant ಅಂತ ಹೇಳ್ತೀವಿ. Is that clear for everybody? Right? So next ಏನು ಸರ್? vy ನ ಫೈಂಡ್ ಮಾಡಿ.
ಸೊ ವಿ ವೈ ಏನಾಗುತ್ತೆ ಸರ್, ಇಟ್ ಇಸ್ ವಿ ವೈ ದಟ್ ಈಸ್ ಈಕ್ವಲ್ಸ್ ಟು ಸೊ ಯು ವೈ ಸೊ ಪ್ಲಸ್ ಎ ವೈ ಇಂಟು ಟಿ. ಓಕೆ, ಸೊ ಇಲ್ಲಿ ಏನ್ ಬರಿಬಹುದು ಸರ್, ವಿ ವೈ ದಟ್ ಈಸ್ ಈಕ್ವಲ್ಸ್ ಟು ಯು ಸೈನ್ ಟೀಟಾ ಸೊ ಮೈನಸ್ ಜಿ. ಓಕೆ, ಸೊ ಮೈನಸ್ ಜಿ ಇಂಟು ಟಿ. ಓಕೆ, ಸೊ ದಿಸ್ ಇಸ್ ಏನ್ ಬರಿಬಹುದು ನೀವು ಇದನ್ನ. ಸೊ ನೀವು ಯಾವ ತರ ಬರಿಬಹುದು ಅಂತಂದ್ರೆ ಇಲ್ಲಿ ನೋಡಿ, ಟಿ ಚೇಂಜ್ ಆದಂಗಿಲ್ಲ. ಓಕೆ, ಸೊ ಟಿ ಚೇಂಜ್ ಆದಂಗಿಲ್ಲ, ವಿ ವೈ ಚೇಂಜ್ ಆಗುತ್ತೆ. ಓಕೆ, ಬಟ್ ವಿ ಎಕ್ಸ್ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ನೋಡಿ, ಇನಿಷಿಯಲ್ ಎಷ್ಟಿತ್ತು ಫೈನಲ್ ಸಹಿತ ಅಷ್ಟೇ ಇದೆ. ಇನಿಷಿಯಲ್ ಎಷ್ಟಿತ್ತು ಫೈನಲ್ ಅಷ್ಟೇ ಇದೆ. ಬಟ್ ಯಾಕೆ ಇದು ಇಂಡಿಪೆಂಡೆಂಟ್ ಆಫ್ ಟೈಮ್ ಇದೆ, ಬಟ್ ಇಲ್ಲಿ ಟೈಮ್ ಮೇಲೆ ಡಿಪೆಂಡೆಂಟ್ ಇದೆ. ದೇರ್ ಫೋರ್ ಫೈನಲ್ ವೆಲಾಸಿಟಿ ಅಲಾಂಗ್ ಎಕ್ಸ್ ವೈ ಆಕ್ಸಿಸ್ ಕೀಪ್ ಆನ್ ಚೇಂಜಿಂಗ್. ಓಕೆ, ಇದು ನೋಡಿ ಫಸ್ಟ್ ಈ ತರ ಇದೆನಾ. ಸೊ ಲೆಟ್ಸ್ ಕನ್ಸಿಡರ್ ಈ ಪಾಯಿಂಟ್ ಅಲ್ಲಿ ಇದೆ ಅನ್ಕೋಣ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಇದ್ರೆ ಇದು ಯಾವ ತರ ಕಾಣ್ತು ಗೊತ್ತಾ. ಸೊ ಇದಂತೂ ರಿಮೈನ್ಸ್ ಸೇಮ್. ಓಕೆ, ಇದು ರಿಮೈನ್ಸ್ ಸೇಮ್. ಯಾವ ತರ ಇದೇ ತರ ಕಾಣಿಸ್ಬಿಡುತ್ತೆ. ಓಕೆನಾ, ಇದೇ ತರ ಕಾಣಿಸ್ಬಿಡ್ತೇವೆ. ಬಟ್ ವಾಟ್ ಅಬೌಟ್ ಏನೋ ವೈ ಆಕ್ಸಿಸ್ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ, ಹೈಟ್ ನೋಡಿ ಇಲ್ಲಿ ಇಷ್ಟಿದೆ, ಸೊ ಇಲ್ಲಿ ಎಷ್ಟಾಗುತ್ತೆ. ಮತ್ತೆ ಇಲ್ಲಿಗೆ ಬರೋಣ. ಓಕೆ, ಸೊ ಇಲ್ಲಿಗೆ ಬರೋಣ ಏನಾಗುತ್ತೆ. ಸೊ ಅಗೇನ್ ಸೊ ಇಟ್ ರಿಮೈನ್ಸ್ ಸೇಮ್. ಓಕೆ, ಸೊ ಇಟ್ ರಿಮೈನ್ಸ್ ಸೇಮ್. ಬಟ್ ವಾಟ್ ಹ್ಯಾಪನ್ಸ್ ಟು ದ ವೈ, ಸೊ ಸಣ್ಣ ಆಗುತ್ತೆ. ಅಂಡ್ ಅಟ್ ದ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಏನಾಗುತ್ತೆ, ಸೊ ಓನ್ಲಿ ಎಕ್ಸ್ ಕಾಂಪೊನೆಂಟ್ ಇರುತ್ತೆ. ಸೊ ಇಲ್ಲಿ ವೈ ಕಾಂಪೊನೆಂಟ್ ಅನ್ನೋದು 0 ಇರುತ್ತೆ. ಓಕೆ, ಅಂಡ್ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದಾಗ ಸೊ ನಮ್ಗೆ ಏನಾಗುತ್ತೆ ಎಕ್ಸ್ ಕಾಂಪೊನೆಂಟ್ ರಿಮೈನ್ಸ್ ಸೇಮ್. ಓಕೆ, ಎಕ್ಸ್ ಕಾಂಪೊನೆಂಟ್ ರಿಮೈನ್ಸ್ ಸೇಮ್ ಅಂಡ್ ವೈ ಕಾಂಪೊನೆಂಟ್ ಆಗುತ್ತೆ ಸ್ವಲ್ಪ ಬಂದಿರುತ್ತೆ. ಓಕೆನಾ, ಸ್ವಲ್ಪ ಬಂದಿರುತ್ತೆ ಈ ತರ. ಓಕೆ, ಸೊ ಡೌನ್ವರ್ಡ್ ಇನ್ ಡೈರೆಕ್ಷನ್. ಅಂಡ್ ಇವಾಗ ಇಲ್ಲಿ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಎಕ್ಸ್ ಕಾಂಪೊನೆಂಟ್ ಏನಾಗಿರುತ್ತೆ ರಿಮೈನ್ಸ್ ಸೇಮ್. ಓಕೆ, ಎಕ್ಸ್ ಕಾಂಪೊನೆಂಟ್ ರಿಮೈನ್ಸ್ ಸೇಮ್. ಓಕೆ, ಸೊ ಎಕ್ಸ್ ಕಾಂಪೊನೆಂಟ್ ರಿಮೈನ್ಸ್ ಸೇಮ್. ಓಕೆ, ಸೊ ವೈ ಕಾಂಪೊನೆಂಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಓಕೆನಾ, ಸೊ ಜಾಸ್ತಿ ಆಗಿರುತ್ತೆ. ಅಂಡ್ ಅಟ್ ದಿಸ್ ಪಾಯಿಂಟ್, ಓಕೆ, ಸೊ ಅಟ್ ದಿಸ್ ಪಾಯಿಂಟ್ x component remains the same. Okay, so x component remains the same. And what about y component? Okay, so what about y component? So ಇದನ್ನ ಇನ್ವರ್ಸ್ ಉಲ್ಟಾ ಮಾಡ್ಬಿಡಿದಿನ. ಓಕೆ, ಸೊ ಉಲ್ಟಾ ಈ ತರ ಮಾಡ್ಬೇಕು. ಓಕೆ, ಎಸ್, ಸೊ ಈ ತರ ಕಾಣಿಸುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ವೆಲಾಸಿಟಿ ಅಂಡ್ ಫೈನಲ್ ಯಾವ ತರ ಬರುತ್ತೆ ಇದು ನಿಮಗೆ, ಸೊ ಈ ತರ ಕಾಣಿಸುತ್ತೆ. ಓಕೆ, ಸೊ ಇದು ನಿಮಗೆ ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಸೊ ಯು ಎಕ್ಸ್ ಅಂಡ್ ಯು ವೈ. ಓಕೆ, ಸೊ ಯು ವೈ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವೈ ಕಾಂಪೊನೆಂಟ್ ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಎಕ್ಸ್ ಕಾಂಪೊನೆಂಟ್. ಇಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಸೊ ವಿ ಎಕ್ಸ್ ಅನ್ನೋದು ಸೊ ದಟ್ ಈಸ್ ಎ ಯು ಕಾಸ್ ಟೀಟಾ. ಸೊ ಬಟ್ ವಿ ವೈ ಅನ್ನೋದು ಏನಾಗುತ್ತೆ ಸೊ ದಟ್ ಈಸ್ ಅ 0 ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ಏನಾಗಿರುತ್ತೆ ದಟ್ ಈಸ್ ಅ 0 ಆಗುತ್ತೆ. ಕ್ಲಿಯರಾ, ರೈಟ್. ಇದನ್ನ ಇನ್ನೊಂದು ಇದನ್ನ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಸ್ಲೈಡಿಗೆ ತಗೊಂಡು ಹೋಗ್ತಿದ್ದೀನಿ. ಎಸ್, ಇವಾಗ ನೋಡಿ ಇದನ್ನೆಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಓಕೆನಾ, ಸೊ ಇದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್. ಇವಾಗ ಪಾರ್ಟಿಕಲ್ ಮೋಷನ್ ಯಾವ ತರ ಆಯ್ತು ಅಂತ ಗೊತ್ತಾಯ್ತಲ್ಲ. ಸೊ ಪಾರ್ಟಿಕಲ್ ಮೋಷನ್ ಯಾವ ತರ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಎಸ್ ಸರ್. ಸೊ ಪಾರ್ಟಿಕಲ್ ಮೋಷನ್ ಎಲ್ಲರಿಗೂ ಗೊತ್ತಾಯ್ತು. ಓಕೆ, ಸೊ ಪಾರ್ಟಿಕಲ್ ಮೋಷನ್ ಅಂತ ಎಲ್ಲರಿಗೂ ಗೊತ್ತಾಯ್ತು. ಓಕೆ, ಫೈನ್. ಸೊ ದಟ್ ಈಸ್ ಗುಡ್. ಇವಾಗ ನೋಡಿ ಇಲ್ಲಿ ಕೆಲವು ಟರ್ಮ್ಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕೆಲವು ಟರ್ಮ್ಸ್ ಇದೆ, ಸೊ ಅದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡು. ಓಕೆನಾ, ಸೊ ಇದೆಲ್ಲ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇರುತ್ತೆ, ಡೋಂಟ್ ನೀಡ್ ಟು ವರಿ. ಓಕೆ, ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇರುತ್ತೆ, ನೋ ನೀಡ್ ಟು ವರಿ. ಓಕೆ, ಸೊ ಡನ್. ಎಸ್ ಸರ್. ಸೊ ನೋಡಿ ಇಲ್ಲಿ ನಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಓಕೆ, ಸೊ ವಾಟ್ ಈಸ್ ದ ಪಾತ್. ಓಕೆ, ಸೊ ವಾಟ್ ಈಸ್ ದ ಪಾತ್, ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದ ಪಾತ್ ಶೇಪ್. ಸೊ ಯಾವ ತರ ಇದೆ ಹೇಳಿ, ವಾಟ್ ಈಸ್ ದ ಪಾತ್ ಶೇಪ್. ಅಂಡ್ ದ ನೆಕ್ಸ್ಟ್ ಒನ್, ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಅಂದ್ರೇನು. ಅಂಡ್ ದ ನೆಕ್ಸ್ಟ್ ಒನ್, ಟೈಮ್ ಆಫ್ ಫ್ಲೈಟ್. ಓಕೆ, ಸೊ ವಾಟ್ ಇಸ್ ದ ಟೈಮ್ ಆಫ್ ಫ್ಲೈಟ್. ಓಕೆ, ಸೊ ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್. ನೆಕ್ಸ್ಟ್ ಒನ್, so horizontal range. Okay, so that is the horizontal range. Okay, so what is this horizontal range? So ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಸೊ ಈ 4 ಪಾರ್ಟ್ಸ್. ಓಕೆ, 1 2 ಸೊ 3 4. ಈ 4ನ ಅರ್ಥ ಮಾಡ್ಕೊಂಡ್ರೆ ಇಡೀ ಮೋಷನ್ ಪ್ಲೇನ್ ಅರ್ಥ ಆದಂಗೆ. ಕ್ಲಿಯರಾ. ಸೊ ಬೇಗ ಬೇಗ ಬೇಗ. ಎಸ್, ಫಾಸ್ಟ್ ಬೇಗ ಬೇಗ. ಕ್ಲಿಯರ್ ಆಗಿರೋ ಒಂದ್ಸತಿ ಹೇಳ್ಬಿಡಿ ಬೇಗ. ಕಮಾನ್. Yes, very good, Nagraj. So that is a parabola. Okay, so path ಏನು sir, parabola. Okay, so parabola. Okay, so parabola, very good. And maximum height ಅಂದ್ರೇನು, so particle which reaches. Okay, so which reaches so maximum height where final velocity becomes a 0. Okay, so final velocity becomes a 0. Okay, so that is the final velocity becomes a 0. Okay, so this one we call it as so maximum height. Okay, so this is the maximum height. Clarity sikta. So what is this maximum height? The displacement along. Okay, so ಇಲ್ಲಿ ನೋಡಿ ಇಲ್ಲಿ so ಈ maximum height is nothing but displacement along y axis.
Okay, so that is the displacement along y-axis where final velocity is the 0. Okay, so final velocity is the 0. Okay, so where final velocity is the 0. So done. So this is the we call it as a maximum height. And the next one, time of flight. So time of flight ಅಂದ್ರೆ ಇಲ್ಲಿ ಎರಡು ಟರ್ಮ್ ಇರುತ್ತೆ. ಒಂದು ಟೈಮ್ ಆಫ್ ಅಸೆಂಟ್ ಅಂಡ್ ಇನ್ನೊಂದು ಟೈಮ್ ಆಫ್ ಡಿಸೆಂಟ್ ಅಂತ ಇರುತ್ತೆ. ವಾಟ್ ಇಸ್ ದಟ್ ಟೈಮ್ ಆಫ್ ಅಸೆಂಟ್? ನೋಡಿ, when a particle is moving from ground to maximum height. Okay, so ground to maximum height ಅಂದ್ರೆ, so ಇಲ್ಲಿ ನೋಡಿ ಟೈಮ್ ಆಫ್ ಅಸೆಂಟ್ ಅಂತಂದ್ರೆ, so when a particle is moving, so ground to maximum height. Okay, so maximum height ಹೋದ್ರೆ ಅದನ್ನ ಟೈಮ್ ಆಫ್ ಅಸೆಂಟ್ ಅಂತ ಕರಿತೀವಿ. And the next one, ಇಲ್ಲಿ ಟೈಮ್ ಆಫ್ ಅಸೆಂಟ್ ಅಂದ್ರೆ as particle is moving along y-axis. So therefore ಏನನ್ನ ಕನ್ಸಿಡರ್ ಮಾಡ್ಕೊಳ್ಬಹುದು? ಅಕಾರ್ಡಿಂಗ್ ಟು ದ ಬೇಸಿಕ್ ಫಾರ್ಮುಲಾ, ಸ್ಪೀಡ್ ಯಾವ ತರ ಡಿಫೈನ್ ಮಾಡ್ತಾರ? ಸರ್, ಸ್ಪೀಡ್ ದಟ್ ಇಸ್ ನಥಿಂಗ್ ಬಟ್ ಲೆಂತ್ ಡಿವೈಡೆಡ್ ಬೈ ಟೈಮ್. ಕರೆಕ್ಟಾ? ಇವಾಗ ನನಗೆ ಟೈಮ್ ಬೇಕು, ಏನ್ ಬರೀತೀರಾ? ಸರ್, ಇಟ್ ಇಸ್ ಲೆಂತ್ ಡಿವೈಡೆಡ್ ಬೈ ಸೊ ಸ್ಪೀಡ್ ಅಂತ ಬರೀತೀರಾ. ಕರೆಕ್ಟಾ? ಇನ್ ದ ಸೇಮ್ ವೇ, ಓಕೆ, ಸೊ ಸೇಮ್ ವೇ ಇದನ್ನ ಯಾವ ತರ ಬರೀಬಹುದು? ಸರ್, ಟೈಮ್ ಆಫ್ ಅಸೆಂಟ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ದಟ್ ಈಸ್ ಟೈಮ್ ಆಫ್ ಅಸೆಂಟ್ ಅಲ್ವಾ? ಸೊ ಲೆಂತ್ ಡಿವೈಡೆಡ್ ಬೈ ಟಿ. ಓಕೆ, ಸೊ ಯು ಲೆಂತ್ ಡಿವೈಡೆಡ್ ಬೈ ಟಿ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಸೊ ಸ್ಪೀಡ್ ದಟ್ ಈಸ್ ಡಿವೈಡೆಡ್ ಬೈ, ಓಕೆ, ಸ್ಪೀಡ್ ಡಿವೈಡೆಡ್ ಬೈ ಜಿ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಬೇರೆದರಲ್ಲಿ ಬರುತ್ತೆ. ಓಕೆ, ಸೊ ಇದು ಬೇಡ. ಸೊ ಓಕೆ, ಸೊ ಇಟ್ ಈಸ್ ಒನ್ ಡೈಮೆನ್ಷನಲ್ ಮೋಷನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್. ಓಕೆ, ಸೊ ದಿಸ್ ಇಸ್ ಯಾವ ಇಕ್ವೇಶನ್ ಇಂದ ಬರುತ್ತೆ ಅಂದ್ರೆ ವೇರ್ ಮ್ಯಾಕ್ಸಿಮಮ್ ವೆಲಾಸಿಟಿ ಇಸ್ 0. ಓಕೆ, ಸೊ ವೇರ್ ಮ್ಯಾಕ್ಸಿಮಮ್ ವೆಲಾಸಿಟಿ ಇಸ್ 0. ಗಾಟ್ ಇಟ್? ಸಾರಿ, ಈ ಇಕ್ವೇಶನ್ ಹೇಗೆ ಬಂತು ಅಂತ ಹೇಳಿದ್ರೆ, ಸೊ ವಿ ನೋ ದಟ್ ಸರ್ v is equals to u plus at. ಕರೆಕ್ಟಾ? ಎಸ್ ಸರ್. ಸೊ ವೇರ್ ಫೈನಲ್ ವೆಲಾಸಿಟಿ 0 ಅಂದ್ರೆ v is equals to 0. And what about this one? Sir, it is a vy and this is a minus g and t. ನನಗೆ ಬೇಕಾಗಿರೋದು ಟೈಮ್ ಆಫ್ ಅಸೆಂಟ್. ಏನಾಗುತ್ತೆ ಸರ್? ಇಟ್ ಇಸ್ a uy divided by g ಅಂತ ಬರುತ್ತೆ. ಕ್ಲಾರಿಟಿ ಸಿಕ್ತಾ? ಸೊ ಟೈಮ್ ಆಫ್ ಅಸೆಂಟ್. ಓಕೆ, ಸೊ ಟೈಮ್ ಆಫ್ ಅಸೆಂಟ್. ಅದೇ ರೀತಿ ಸೊ ಟೈಮ್ ಆಫ್ ಡಿಸೆಂಟ್. ಓಕೆ, ಸೊ ಟೈಮ್ ಆಫ್ ಡಿಸೆಂಟ್ ಅಂದ್ರೆ ಸೊ ಮ್ಯಾಕ್ಸಿಮಮ್ ಹೈಟ್ ಟು ಗ್ರೌಂಡ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಟು ಗ್ರೌಂಡ್. ನೋಡಿ, ಫಸ್ಟ್ ಪಾರ್ಟ್ ಗ್ರೌಂಡ್ ಟು ಮ್ಯಾಕ್ಸಿಮಮ್ ಹೈಟ್, ದಟ್ ಇಸ್ ದ ಟೈಮ್ ಆಫ್ ಅಸೆಂಟ್. ಅಂಡ್ ಟೈಮ್ ಆಫ್ ಡಿಸೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಟು ಗ್ರೌಂಡ್. ಸೊ ಟೋಟಲ್ ಟೈಮ್ ಏನಿದೆಯಲ್ಲ, ಸೊ ಟೋಟಲ್ ಟೈಮ್. ಓಕೆ, ಸೊ ಎಲ್ಲಿ ಟೈಮ್ ಆಫ್ ಫ್ಲೈಟ್ದು, ಸೊ ಟೈಮ್ ಆಫ್ ಫ್ಲೈಟ್ ಇಸ್ ನಥಿಂಗ್ ಬಟ್ ಸೊ ಬೋತ್ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ಓಕೆ, ಸೊ ಬೋತ್ ಟೈಮ್ ಆಫ್ ಅಸೆಂಟ್ ಅಂಡ್ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ. ಕ್ಲಿಯರಾ? ರಮೇಶ್ ಸರ್, ವೈ ಅದರ್ ಸಬ್ಜೆಕ್ಟ್ ಆರ್ ನಾಟ್ ಟೇಕಿಂಗ್ ನೀಟ್? ತಗೊಳ್ತಿದ್ದಾರೆ. ಸೊ ಬಾಟ್ನಿ ತಗೊಳ್ತಿದ್ದಾರೆ, ಬಾಟ್ನಿ ಇವರು ಶಾಲಿನಿ ಮೇಡಮ್ ತಗೊಳ್ತಿದ್ದಾರೆ, ಝೂಯಾಲಜಿ ವೆಂದೆ ಮೇಡಮ್ ತಗೊಳ್ತಿದ್ದಾರೆ, ಫಿಸಿಕ್ಸ್ ನಾನು ತಗೊಳ್ತಿದ್ದೀನಿ, ಕೆಮಿಸ್ಟ್ರಿ ಶ್ರೀಜಾ ಮ್ಯಾಮ್ ತಗೊಳ್ತಿದ್ದಾರೆ. ಓಕೆ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝೂಯಾಲಜಿ. ಓಕೆ, ರೈಟ್, ವೆರಿ ಗುಡ್. ಓಕೆನಾ? ಸೊ ಇವಾಗ ನನಗೆ ಟೈಮ್, ಓಕೆ, ಸೊ ಪಾತ್ ಬಗ್ಗೆ ಗೊತ್ತಾಯ್ತು, ಮ್ಯಾಕ್ಸಿಮಮ್ ಹೈಟ್ ಬಗ್ಗೆ ಗೊತ್ತಾಯ್ತು, ಟೈಮ್ ಆಫ್ ಫ್ಲೈಟ್ ಗೊತ್ತಾಯ್ತು. ಹಾರಿಜೆಂಟಲ್ ರೇಂಜ್. ಹಾರಿಜೆಂಟಲ್ ರೇಂಜ್ ಅಂದ್ರೇನು? ಒಂದು ಬಾಡಿನ ಅಥವಾ ಒಂದು ಚೆಂಡನ, ಓಕೆ, ಸೊ ಕನ್ಸಿಡರ್ಡ್ ಆಸ್ ಅ ಟೆನ್ನಿಸ್ ಬಾಲ್. ಓಕೆ, ಸೊ ನಾವು ಮೇಲೆ ಹೆಸರು ಏನಾಗುತ್ತೆ? ಸೊ ಇಟ್ ವಿಲ್ ಕವರ್ ಬೋತ್ ಮ್ಯಾಕ್ಸಿಮಮ್ ಹೈಟ್ ಆಸ್ ವೆಲ್ ಆಸ್, ನೋಡಿ ಅಂದ್ರೆ ವೈ ಆಕ್ಸಿಸ್ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊತಿರುತ್ತೆ, ಕವರ್ ಮಾಡುತ್ತೆ. ಅದೇ ರೀತಿ ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ. ದಟ್ ಮೀನ್ಸ್ ಇಟ್ ಇಸ್ ಕವರಿಂಗ್ ಬೋತ್ ದ ಡಿಸ್ಟೆನ್ಸ್. ಒಂದು ವರ್ಟಿಕಲ್ ಡಿಸ್ಟೆನ್ಸ್ ದಟ್ ವಿ ಕಾಲ್ ಇಟ್ as a maximum height and horizontal distance ಅದನ್ನ ನಾವೇನಂತ ಕರಿತೀವಿ? ದಟ್ ಈಸ್ ಹಾರಿಜೆಂಟಲ್ ರೇಂಜ್ ಅಂತ ಕರಿತೀವಿ. ವರ್ಟಿಕಲ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ವರ್ಟಿಕಲ್ ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಕಾಲ್ಡ್ ಹಾರಿಜೆಂಟಲ್ ರೇಂಜ್ ಅಂತ ಕರಿತೀವಿ. ಇಸ್ ದಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ? ಎಸ್, ಈ ಟರ್ಮ್ಸ್ ಬಗ್ಗೆ ಗೊತ್ತಾಯ್ತಾ? ಎಸ್, ಬೇಗ ಬೇಗ ಆನ್ಸರ್ ಮಾಡಿ, ಬೇಗ ಬೇಗ. ಹಾರಿಜೆಂಟಲ್ ರೇಂಜ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಹಾರಿಜೆಂಟಲ್ ರೇಂಜ್ ಇಸ್ ನಥಿಂಗ್ ಬಟ್ ಸೊ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಸೊ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ನಾವು ರೇಂಜ್ ಅಂತ ಕರಿತೀವಿ, ಆರ್. ರೈಟ್, ಬೇಗ 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 ರೆಸ್ಪಾಂಡ್ ಮಾಡಿ. ಸೊ ಒಂದ್ಸತಿ ಬ್ಯಾಂಕ್ ಬೇರೆಗಳು ಬರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಕ್ಲಾರಿಟಿ ಸಿಕ್ತಲ್ವಾ? ಎಸ್, ಆಕಾಶ್, ರಮೇಶ್, ಚಂದನ, ವೆರಿ ಗುಡ್. And how about others? How about others? How about others? Very good, Pooja. Yes, Nagraj. Very good, very good. Very good. Super. Very good. Okay, so now let's move on to the important terms kade hogana. Okay, so idella now discuss madidvi. Idella now previous slide alli discuss madidvi. It is done. Okay, so it is done. So it is done. Particle ಅಂದ್ರೆ projectile, path ಅಂದ್ರೆ trajectory, motion, projectile motion. ಓಕೆ, ಸೊ ಇದನ್ನ ನಾವು projectile motion ಅಂತ ಕರಿತೀವಿ. ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ನಾವು ಇಲ್ಲಿ ಈ ಸ್ಲೈಡ್ ಮತ್ತೆ ಈ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಾಯ್ತು. ಓಕೆನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಟರ್ಮ್ಸ್. ಓಕೆ, ಸೊ ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಏನು? ಸೊ ರೇಂಜ್. ಸೊ ರೇಂಜ್ ಅಂದ್ರೆ ಏನು? ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇನ್ ಅ ಕಂಪ್ಲೀಟ್ ಮೋಷನ್.
ಎಷ್ಟು ಎಕ್ಸ್ ಆಕ್ಸಿಸ್ ಡಿಸ್ಟೆನ್ಸ್ ನ ಕವರ್ ಮಾಡುತ್ತೆ, ಅಂದ್ರೆ ಹಾರಿಜೆಂಟಲ್ ಡಿಸ್ಟೆನ್ಸ್ ನ ಎಷ್ಟು ಕವರ್ ಮಾಡುತ್ತೆ ಅದನ್ನು ನಾವು ಹಾರಿಜೆಂಟಲ್ ರೇಂಜ್ ಅಥವಾ ರೇಂಜ್ ಅಂತ ಕರಿತೀವಿ. ಅಂಡ್ ಅದೇ ರೀತಿ ಒಂದು ಪಾರ್ಟಿಕಲ್ it will cover vertical, that is nothing but y axis also, that is a vertical motion. Okay, the distance covered along vertical motion. Okay, so that we call it as a maximum height. But definition wise yav tar baritira, the maximum height along y axis or the displacement along y axis is called a maximum height. Okay, and the next one, so time of ascent, so that is ground to maximum height, and time of descent. Okay, so time of descent andre, so that is the maximum height to the ground. Okay, so these two terms combinedly what we call time of flight. Okay, so time of flight is the total time taken by the particle. Okay, so total time taken by the particle in entire journey andre first ascent agutte then descent agutte. Okay, so that is the total time taken by the particle in entire athava complete motion is called time of a flight. Okay, so Vinod, hi. Yes sir, idra bagge definition alla clear aita. Ivaga ನೀವು question answer, sir what are the formulas? Okay, so what are these formulas? Okay, what are the formulas anta heli. Where are you from sir? ನಾನು ಸದ್ಯಕ್ಕೆ ಇರೋದು ಕೇಳ್ತಾ ಇದ್ದೀರಾ ಅಥವಾ ನಮ್ಮ ನೇಟಿವ್ ಪ್ಲೇಸ್ ಕೇಳ್ತಾ ಇರೋದಾ ಹೇಳಿ ಬೇಗ. ಎಸ್ ಸರ್, ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಬೇಗ ಬೇಗ ಹೇಳಿ, ಬರ್ಲಿ ಬರ್ಲಿ. ಎಸ್ ಬೇಗ ಹೇಳಿ, ಕ್ಲಿಯರಾ? ಎಸ್ ಫಾಸ್ಟ್ ಫಾಸ್ಟ್. ಯಾಕೆ ಕಮೆಂಟ್ ಸೆಕ್ಷನ್ ಲೋಡ್ ಆಗ್ತಿಲ್ವಾ ಹೇಗೆ? ಎಸ್, ವೆರಿ ಗುಡ್ ವೆರಿ ಗುಡ್. ರೈಟ್, ಸೊ ಲೆಟ್ಸ್ ಮೂವ್ ಆನ್ ಟು ದ ಡೆರಿವೇಶನ್ ಪಾರ್ಟ್. ಓಕೆ, ಸೊ ಡೆರಿವೇಶನ್ ಪಾರ್ಟ್ ಹೋಗೋಣ. ವಾಟ್ ಇಸ್, ಓಕೆ, ಸೊ ಇದನ್ನ ಒಂದ್ಸತಿ ನೋಡ್ಕೊಂಡ್ಬಿಡು, ಓಕೆನಾ? ಸೊ ಥಿಯರಿಟಿಕಲ್ ಪಾರ್ಟ್, ಓಕೆ, ಸೊ ಥಿಯರಿಟಿಕಲ್ ಪಾರ್ಟ್ ಇದೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಓಕೆ, ಸೊ ಜಸ್ಟ್ ಏನೋ ಡೆಫಿನೇಷನ್ಸ್ ಎಲ್ಲ ಇರುತ್ತೆ, ಓಕೆನಾ? ಸೊ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಯು ಗೋ ಥ್ರೂ ಇಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಸೊ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಪ್ಯಾರಾಬೋಲಾ ಅಂತ ಅಂದ್ರಿ. ಸೊ ಆನ್ ವಾಟ್ ಬೇಸಿಸ್ ಯು ಸೆಡ್ ದಟ್ ಇಸ್ ಅ ಪ್ಯಾರಾಬೋಲಾ? ಹೈಪರ್ಬೋಲಾ ಆಗಿರ್ಬೋದಲ್ಲ. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಸೈಡೆಡ್ ಇಟ್ ಇಸ್ ಅ ಪ್ಯಾರಾಬೋಲಾ? ಸೊ ವಿ ಹ್ಯಾವ್ ಸಮ್ ಕನ್ಕ್ಲೂಷನ್ ಅಲ್ವಾ? ಸೊ ಆ ಕನ್ಕ್ಲೂಷನ್ ಡ್ರಾ ಮಾಡೋಣ, ಓಕೆನಾ? ರೈಟ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದಿಸ್ ಇಸ್ y axis. ಓಕೆ, ಸೊ ಇದನ್ನ ಇಗ್ನೋರ್ ಮಾಡಿ. ಓಕೆ, ಸೊ ಯು ಇಗ್ನೋರ್ ದಿಸ್ ಒನ್. So ignore this one. Yes. So first, okay, so first ಈ ತರ ಇರುತ್ತೆ, ಓಕೆನಾ? ಎಸ್ ಸರ್, ಈ ತರ ಇರುತ್ತೆ. ಓಕೆ, ಸೊ ದಿಸ್ ಇಸ್ y axis and this is the x axis. ಓಕೆ, ಅಂಡ್ ಒಂದು ಪಾರ್ಟಿಕಲ್ ಇಲ್ಲಿದೆ ಅನ್ಕೊಳ್ಳಿ, ಓಕೆನಾ? ಸೊ ವಾಟ್ ಇಸ್ ದಟ್ ಪಾರ್ಟಿಕಲ್? ಇಲ್ಲಿ ಈ ಆರಿಜಿನ್ ಪೊಸಿಷನ್ ಅಲ್ಲಿ ಇದೆ. ಈ ಆರಿಜಿನ್ ಪೊಸಿಷನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆನಾ? ಈ ಆರಿಜಿನ್ ಪೊಸಿಷನ್ ಕನ್ಸಿಡರ್ ಮಾಡ್ಕೊಂಡ್ರೆ only one force is acting, that is a force due to gravity, and acceleration due to gravity is acting downward. So that means, so only ay, that is a minus g anta. Why it is a minus g? Because it is acting vertically downward. Okay, and ivaga what is the path of this projectile? What is the path of this particle? I have drawn this is a in a curve shape anta barde, but how? ನೋಡಿ, ಸಿಂಪಲ್ ಆಗಿ ಹೇಳ್ತೇನೆ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ, ಓಕೆನಾ? ಸೊ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಅಂಡ್ ಫಸ್ಟ್ ಏನ್ ಗೊತ್ತಾ? ಸೊ ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್, ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್, ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ದ ಫೈನಲ್ ವೆಲಾಸಿಟಿ, ಎಲ್ಲಿವರೆಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ದೇರ್ ಫೋರ್ ನಾನೇನ್ ಬರ್ಕೋತೀನಿ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಬರೀತೀನಿ, ಓಕೆನಾ? ಸೊ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇವಾಗ ನಮಗೆ ಎರಡು ಎಕ್ಸ್ ಆಕ್ಸಿಸ್ ಇದೆ, ಓಕೆ? ಎರಡು ಆಕ್ಸಿಸ್ ಇದೆ, ದಟ್ ಇಸ್ ಎಕ್ಸ್ ಆಕ್ಸಿಸ್ ಆಸ್ ವೆಲ್ as y ಆಕ್ಸಿಸ್, ಕರೆಕ್ಟಾ? ಅಂಡ್ ಇಲ್ಲಿ ಎ ವೈ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಆದ್ರೆ ವಾಟ್ ಅಬೌಟ್ ಎ ಎಕ್ಸ್? ಸರ್, ಎ ಎಕ್ಸ್ ಇಸ್ ಅ ಝೀರೋ. ಓಕೆ, ಸೊ ಎ ಎಕ್ಸ್ ಇಸ್ ಝೀರೋ. ಅಂಡ್ ಫಸ್ಟ್ ಎಕ್ಸ್ ಆಕ್ಸಿಸ್ ಗೆ ಕನ್ಸಿಡರ್ ಮಾಡ್ಕೋಣ. ಸೊ ಎಕ್ಸ್ ಆಕ್ಸಿಸ್, ಎಕ್ಸ್ ವೇರ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್, ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ದಟ್ ಇಸ್ ಎಕ್ಸ್, ಅಂಡ್ ದಿಸ್ ಇಸ್ ಅ ಯು ಎಕ್ಸ್ ಇಂಟು ಟಿ, ಸೊ ಪ್ಲಸ್ ಆಫ್ ದಟ್ ಇಸ್ ಅ ಎ ಎಕ್ಸ್, ದಟ್ ಇಸ್ ಅ ಟಿ ಸ್ಕ್ವೇರ್, ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ನೋಡಿ, ಆಸ್ ವಿ ನೋ ದಟ್ ಎ ಎಕ್ಸ್ ಇಸ್ ಈಕ್ವಲ್ಸ್ ಟು ಝೀರೋ ಆಗಿರೋದ್ರಿಂದ ಸೊ ನೀವೇನ್ ಬರೀಬಹುದು ಸರ್? ಎಕ್ಸ್ ಇಸ್ ಈಕ್ವಲ್ಸ್ ಟು
ux ಅಂದ್ರೇನು ಸರ್ ಇಟ್ ಇಸ್ ಎ u cos theta ಕರೆಕ್ಟಾ u cos theta into t so plus of so 0 into t square okay so 0 into anything that is a 0 so displacement along x axis that is a u cos theta into t and if we consider t as x divided by so u cos theta okay so this is the time okay so this is the time along x axis anta okay so this is the time taken to complete journey na x axis done and ivaga y axis saita same method na follow ಮಾಡಿ okay so same method na follow ಮಾಡಿ so same method na follow ಮಾಡಿ okay so same method na follow ಮಾಡಿ okay so same method na follow ಮಾಡಿ so ಏನ್ ಮಾಡ್ತೀರಾ sir ಈ place ಅಲ್ಲಿ okay so s place ಅಲ್ಲಿ that is a y so this is a uy into t so plus of ay into t square correcta yes sir we know that displacement along y axis that is equals to uy andrenu sir it is a u sin theta okay so u sin theta into t so plus of ay sir it is a minus g into t square correcta and further simplification ಮಾಡ್ತಾ ಹೋಗಿ ಓಕೆನಾ further simplification ಮಾಡಿದ್ರೆ ಏನಾಗುತ್ತೆ sir it is a u sin theta into t value ಏನಿದೆ sir it is a x divided by so u cos theta okay so this is what we have derived right so what is the t value x is x divided by u cos theta okay so u cos theta substitute ಮಾಡಿದೀನಿ plus into minus that is a minus that is half g t square so t square ಅಂದ್ರೆ that is a x square so divided by so u square cos square theta ಯಾಕೆ sir square ಅಂತ ಹೇಳಿದ್ರೆ so t value that is x divided by u cos theta ಆಗುತ್ತೆ t square ಅಂದ್ರೆ x square divided by u square cos square theta ಆಗುತ್ತೆ okay and ಇಲ್ಲಿ ನೀವು ನೋಡಬಹುದು so u get cancel and y value ಏನಾಗುತ್ತೆ sir y value so that is sin divided by cos ಏನಾಗುತ್ತೆ sir this is the tan theta okay so tan theta into x so minus gx square okay so minus gx square so divided by so 2u square so cos square theta okay so this is the final expression okay so this is the final expression but ಇದರ ಮೇಲೆ ನೀವು ಯಾಕೆ ನೀವು ಪ್ಯಾರಾಬೋಲಾ ಅಂತ ಕರೆದ್ರಿ first we have to get to know okay so ನಮಗೆ final so ನಮಗೆ ಗೊತ್ತಾಗಿರೋದು x axis ಅಲ್ಲಿ ಏನು ಬಂತು sir it is so that is so u cos theta so into t ಬಂತು and y axis ಅಲ್ಲಿ sir it is the tan theta okay so tan theta into x so minus gx square okay so minus gx square so 2u square cos square theta okay right 2u square cos square theta ಆಗುತ್ತೆ and ಇಲ್ಲಿ ಸ್ವಲ್ಪ ನಾನು rearrange ಮಾಡ್ಕೊತೀನಿ ಹೇಗೆ sir y is equals to so tan theta okay so tan theta into x okay so ಇಲ್ಲಿ first ನಾನು ಇಲ್ಲೇ ಬರೀತೀನಿ ಓಕೆನಾ so minus so g divided by so 2u square cos square theta okay so g divided by minus g divided by 2u square cos square theta into x square so plus tan theta okay so that is the tan theta x okay so ಇಷ್ಟು equation ಬಂದಿದೆ and what is the equation of a parabola so we know that y is equals to ax square plus bx so plus c it is a similar alva so x square place ಅಲ್ಲಿ x square ಇದೆ x place ಅಲ್ಲಿ x ಇದೆ but what are the values of a and b sir a value that is a minus g so that is divided by 2u square cos square theta and b value so b value that is a tan theta okay so b value that is tan theta and c is equals to 0 okay so c is equals to 0 that is y intercept okay so y intercept okay so y intercept so ಅದರಿಂದ ನಾವು ಏನು ಬರಿತೀವಿ ಅಂತ ಹೇಳಿದ್ರೆ okay so ಅದರ this is the main equation okay so this is the main equation and ಅದರಿಂದ ನಾವು ಏನು ಬರಿತೀವಿ so ಇಲ್ಲಿ the particle is moving okay so the particle is moving in so parabola path ಅಂತ ಹೇಳ್ತೀವಿ okay so this is the equation for a parabola okay let us consider a body thrown up at an angle okay so an angle ಬರಿಬೇಕಲ್ಲ so theta and this is the u okay and so component consider ಮಾಡೋದು ಗೊತ್ತಂದ್ರೆ that is the x component and this is the y component okay so this is the ux that is equals to u cos theta and uy so that is equals to u sin theta okay so this is the u sin theta okay so this is what looks like this okay so first one express for the trajectory of a projectile is a parabola the path by which the particle travel is y is equals to tan theta x minus gx square divided by 2u square cos square theta okay so first let me know okay so first let me know ಇದು ಕ್ಲಾರಿಟಿ ಸಿಗ್ತಾ ಓಕೆ ಸೊ ಕ್ಲಾರಿಟಿ ಸಿಗ್ತಾ ಪಾತ್ ಇಸ್ ಅ ಪ್ಯಾರಾಬೋಲಾ ಅನ್ನೋದು ಕ್ಲಾರಿಟಿ ಸಿಗ್ತಾ ಎಸ್ ಬೇಗ ಬೇಗ
ಮ್ಯಾಟ್ರಿಕ್ಸ್ ಕಲಿಯುವ ಸರ್ ವೆನ್ ವಿಲ್ ಯು ಕಂಪ್ಲೀಟ್ ಸಿಲೆಬಸ್ ಸ್ಟಿಲ್ ವಿ ಆರ್ ಇನ್ 2D ಮೋಷನ್ ಇನ್ ಅ ಪ್ಲೇನ್ ಕರೆಕ್ಟಾ ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಐ ಮೀನ್ ಫಸ್ಟ್ ಇಯರ್ಗೆ ಇನ್ನ 10 ಲೆಕ್ಚರ್ಸ್ ಇದೆ ಓಕೆನಾ ಅಂದ್ರೆ 10 ಚಾಪ್ಟರ್ಸ್ ಇದೆ ಅಂಡ್ ಸೆಕೆಂಡ್ ಇಯರ್ ಇಂದ ನಮಗೆ 14 ಚಾಪ್ಟರ್ಸ್ ಇದೆ ಇನ್ನ ಅಂದ್ರೆ 24 ಓಕೆ ಸೊ 24 ಲೆಕ್ಚರ್ಸ್ ಬೇಕು ಅಂಡ್ ವೀಕ್ಲಿ ನಮಗೆ ಎರಡೆರಡು ಇದೆ ಓಕೆನಾ ಸೊ ವೀಕ್ಲಿ ಎರಡೆರಡು ಲೆಕ್ಚರ್ಸ್ ಇರುತ್ತೆ ವೀಕ್ಲಿ ಎರಡೆರಡು ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು 8 8 ಮೂರ್ಲೆ 24 ಇನ್ನ 3 ಮಂತ್ಸ್ ಬೇಕು ಇವಾಗ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಓಕೆ ಸೊ ನವೆಂಬರ್ಗೆ ನಮ್ಮ ಟಾರ್ಗೆಟ್ ಇಫ್ ಸರ್ಟನ್ ಥಿಂಗ್ಸ್ ಓಕೆ ಸೊ ಸಮ್ ಟೈಮ್ಸ್ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಿಡ್ ಟರ್ಮ್ ಮ್ಯಾರಥಾನ್ ಸ್ಟಾರ್ಟ್ ಆಗ್ತದೆ ಆ ಮಿಡ್ ಟರ್ಮ್ ಮ್ಯಾರಥಾನ್ ಅಲ್ಲಿ ನಾವು ಈ ನೀಟದ ಮ್ಯಾರಥಾನ್ ಮಾಡಲ್ಲ ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮಿಡ್ ಟರ್ಮ್ ಮ್ಯಾರಥಾನ್ ಅಂಡ್ ಅದಕ್ಕೆ ಡಿಸೆಂಬರ್ ಅನ್ನೋದು ಸೇಫ್ಟಿ ಆಗಿ ಕನ್ಸಿಡರ್ ಮಾಡ್ಕೋತಿದ್ವಿ ಬೈ ಡಿಸೆಂಬರ್ ಎಂಡಿಗೆ ನಿಮಗೆ ಕಂಪ್ಲೀಟ್ ಆಗುತ್ತೆ ಓಕೆ ರೈಟ್ ಮ್ಯಾಟ್ರಿಕ್ಸ್ ಕಲೀಗ ಐ ಹೋಪ್ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ ಹಾಯ್ ಅನುಷಾ ಅಂಡ್ ವೈಷ್ಣವಿ ಚಂದನ ನಾಗರಾಜ್ ಕ್ಲಿಯರಾ ಸ್ವಲ್ಪ ಬೇಗ ಹೇಳಿ ಎಸ್ ಬೇಗ ಕ್ಲಿಯರ್ ಆಯ್ತಾ ರೆಸ್ಪಾಂಡ್ ಮಾಡಿ ಬೇಗ ಫಾಸ್ಟ್ ಓಕೆ ರೈಟ್ ಬೇಗ ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಏನು ದ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ ಸೊ ಎಕ್ಸ್ಪ್ರೆಷನ್ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ expression for maximum height so expression for a maximum height okay so expression for a maximum height okay so expression for a maximum height we know that this is the y axis and this is the x axis okay and again ನಾನು ಡ್ರಾ ಮಾಡ್ತಾ ಇರ್ತೇನೆ ಯಾಕೆಂದ್ರೆ ಮಲ್ಟಿಪಲ್ ಟೈಮ್ಸ್ ನಾವು ಡಯಾಗ್ರಾಮ್ ಡ್ರಾ ಮಾಡಬೇಕಾಗುತ್ತೆ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಓಕೆ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಓಕೆನಾ ಡೋಂಟ್ ಬಿ ಪೇಷನ್ಸ್ ಲೆಸ್ ಓಕೆ ಎಸ್ ಅಂಡ್ ಇದು ಏನಾಗಿರುತ್ತೆ ನಮಗೆ ಸರ್ ಇಟ್ ಇಸ್ ಎ ವೈ ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಅಂಡ್ ಇಲ್ಲಿ ನಮಗೆ ಗೊತ್ತಿದೆ ಸೊ ಪಾರ್ಟಿಕಲ್ ಇಸ್ ಥ್ರೋನ್ ಅಟ್ ಅನ್ ಆಂಗಲ್ ಟೀಟಾ ಓಕೆ ಸೊ ಅಟ್ ಅನ್ ಆಂಗಲ್ ಟೀಟಾ ವಿತ್ ಇನಿಷಿಯಲ್ ವೆಲಾಸಿಟಿ ಯು ಅಂಡ್ ಈ ಪಾತ್ ಏನಾಗುತ್ತೆ ಈ ತರ ಹೋಗುತ್ತೆ ಓಕೆನಾ ಸೊ ಈ ತರ ಹೋಗಿ ಕೆಳಗಡೆ ಬರುತ್ತೆ ರೈಟ್ ಸೊ ಈ ತರ ಹೋಗಿ ಕೆಳಗಡೆ ಬರುತ್ತೆ ಕ್ಲಿಯರಾ ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಎಷ್ಟಾಗುತ್ತೆ ಓಕೆ ಸೊ ವೇರ್ ಫೈನಲ್ ವೆಲಾಸಿಟಿ ಇಸ್ 0 ಓಕೆ ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ ಓಕೆನಾ ಸೊ ದಿಸ್ ಈಸ್ ಅ ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಹೈಟ್ ಅಲ್ಲಿ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ಎಷ್ಟು ಹೈಟ್ ಅಲ್ಲಿ ಹೋಗುತ್ತೆ ಸೊ ಸಿಂಪಲ್ ಇಲ್ಲಿ ನಾವು ಯಾವುದೇ ತರ ಟೈಮ್ ನ ಕನ್ಸಿಡರ್ ಮಾಡ್ಕೋತಿಲ್ಲ ಓಕೆನಾ ಸೊ ನಮಗೆ 3 equations ಆಫ್ ಮೋಷನ್ ಇದೆ ಯಾವುದು ಸರ್ v is equals to u plus at that is the first equation of motion and the second one sir it is the s is equals to ut plus half at square correct yes sir and the third one so that is the v square that is equals to u square plus 2as ಸೊ ಇಲ್ಲಿ ನೋಡಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಇದೆ ಅಲಾಂಗ್ ವೈ ಆಕ್ಸಿಸ್ ಡಿಸ್ಪ್ಲೇಸ್ಮೆಂಟ್ ಇದೆ ಓಕೆನಾ ಅಂಡ್ ಇನಿಷಿಯಲ್ ವೆಲಾಸಿಟಿ ಇದೆ ಅಂಡ್ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ ಸಹಿತ ಇದೆ ಅಂಡ್ ಇಲ್ಲಿ ನಮಗೆ ಟೈಮ್ ಅನ್ನೋದು ಡೇಟಾ ಇಲ್ಲ ಈ ಕೇಸಲ್ಲಿ ಟೈಮ್ ಅನ್ನೋದು ಡೇಟಾ ಇಲ್ಲ ದೇರ್ ಫಾರ್ ವಾಟ್ ವಿ ಕ್ಯಾನ್ ಡೂ ಇಟ್ ಸೊ ಇಂಡಿಪೆಂಡೆಂಟ್ ಆಫ್ ಅ ಟೈಮ್ ಆದ್ರೆ ಯಾವ ಇಕ್ವೇಶನ್ ಆಫ್ ಮೋಷನ್ ನ ಯೂಸ್ ಮಾಡಬೇಕು ನಮಗೆ 3 equations ಆಫ್ ಮೋಷನ್ ಇದೆ ನೋಡಿ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಟಿ ಇದೆ ಸೊ ದೇರ್ ಫಾರ್ ಯು ಕ್ಯಾನಾಟ್ ಯೂಸ್ ದಿಸ್ ಅಂಡ್ ಇಲ್ಲೂ ಸಹಿತ ಟಿ ಇದೆ ಯು ಕ್ಯಾನಾಟ್ ಯೂಸ್ ದಿಸ್ ಒನ್ ಇಲ್ಲಿ ಟಿ ಇಲ್ಲ ಯು ಕ್ಯಾನ್ ಯೂಸ್ ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ಓಕೆ ಸೊ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ expression for a maximum height so let maximum height can be obtained by considering vertical motion ಯಾಕೆ ಬಿಕಾಸ್ ನಾವು ಕನ್ಸಿಡರ್ ಮಾಡ್ಕೋದು ಮ್ಯಾಕ್ಸಿಮಮ್ ಹೈಟ್ ಅಂದ್ರೇನು ದಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್ ಅದಕ್ಕೆ ನಾವು ವೈ ಆಕ್ಸಿಸ್ ಅಲ್ಲಿ ಮಾತ್ರ ಕನ್ಸಿಡರ್ ಮಾಡಬೇಕು ಓಕೆನಾ ವರ್ಟಿಕಲ್ ಮೋಷನ್ ಅಂತ ಹೇಳ್ತಾರೆ ಅದು ಸೊ ನಮಗೆ ಸೊ ವಿ ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಪ್ಲಸ್ 2as ದಿಸ್ ಇಸ್ ಅ ಜನರಲ್ ಇಕ್ವೇಶನ್ ಓಕೆ ಸೊ ಇವಾಗ ನಾವು ಕನ್ವರ್ಟ್ ಮಾಡ್ಕೋಣ ಸೊ ಕನ್ವರ್ಟ್ ಇನ್ ದ ಸೆನ್ಸ್ ವಿ ವೈ ಓಕೆ ಸೊ ದಟ್ ಈಸ್ ಅ ವಿ ವೈ ಸ್ಕ್ವೇರ್ so that is equals to v uy square so plus 2 in place of okay so this is ay and illi so sy andre that is the maximum height okay so this is the maximum height okay yes sir so at a maximum height ಏನಾಗಿರುತ್ತೆ ಇಲ್ಲಿ sir we know that the final velocity ಅನ್ನೋದು 0 ಆಗುತ್ತೆ okay so maximum height ಅಲ್ಲಿ final velocity ಅನ್ನೋದು 0 ಆಗುತ್ತೆ yes sir this is 0 and initial velocity uy whole square and ಇಲ್ಲಿ ಏನಾಗುತ್ತೆ ಪ್ಲಸ್ 2 ಸೊ ದಿಸ್ ಇಸ್ ಅ ಮೈನಸ್ ಜಿ ಇಂಟು ಎಚ್ ಮ್ಯಾಕ್ಸಿಮಮ್ ಓಕೆ ಸೊ ಎಚ್ ಮ್ಯಾಕ್ಸಿಮಮ್ ಆಗುತ್ತೆ ಅಂಡ್ ಇಲ್ಲಿ ರೀಅರೇಂಜ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್ ಎಚ್ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ವೈ ಸ್ಕ್ವೇರ್ ಸೊ ಡಿವೈಡೆಡ್ ಬೈ ಸೊ 2g ಅಂತ ಕನ್ಸಿಡರ್ ಮಾಡ್ಕೋಬಹುದು ಅಥವಾ ಇದನ್ನೇ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಸೊ ಡಿವೈಡೆಡ್ ಬೈ ಸೊ 2g ಅಂತಾನು ಕನ್ಸಿಡರ್ ಮಾಡ್ಕೋಬಹುದು ಓಕೆನಾ ಸೊ ದಿಸ್ ಈಸ್ ರಿಕ್ವೈರ್ಡ್ ಫಾರ್ಮುಲಾ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ ಎಸ್ ಇಸ್ ಇಟ್ ಅ ಕ್ಲಿಯರ್ ಸೊ ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ ಮ್ಯಾಕ್ಸಿಮಮ್ ಹೈಟ್ ಇಕ್ವೇಶನ್ ಯು ವೈ ಸ್ಕ್ವೇರ್ ಓಕೆ ಇಲ್ಲಿ ನೋಡಿ ಎರಡು ಫಾರ್ಮುಲಾ ಇದೆ ಯು ವೈ ಸ್ಕ್ವೇರ್ ಡಿವೈಡೆಡ್ ಬೈ 2g ಯು ವೈ ಅಂದ್ರೇನು ದಟ್ ಇಸ್ ಅ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ
ಸೊ ದಟ್ ಈಸ್ ಯು ಸೈನ್ ಟೀಟಾ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಕರೆಕ್ಟ್ ಆಗಿ ಕ್ಲಾರಿಟಿ ಸಿಗ್ತಾ ಇಲ್ಲಿಗೆ ಎಲ್ಲರಿಗೂ? ಎಸ್, ಬೇಗ ಬೇಗ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಫಾಸ್ಟ್. ಓಕೆ, ನಾವು ನಿಮಗೆ ಏನಾದರೂ ಡೌಟ್ ಬಂದ್ರೆ ನನಗೆ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಒನ್, ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಸೊ ಎಕ್ಸ್ಪ್ರೆಷನ್ ಫಾರ್ ಅ ಟೈಮ್ ಆಫ್ ಫ್ಲೈಟ್ ಅಂತಂದ್ರೇನು? ಸೊ ನಮಗೆ ಅಗೇನ್ ಐ ವಿಲ್ ಡ್ರಾ ಡಯಾಗ್ರಾಮ್. ಓಕೆ, ಸೊ ಐ ವಿಲ್ ಡ್ರಾ ದ ಡಯಾಗ್ರಾಮ್. ಓಕೆ, and the next one, so this is y axis. Okay, so this is y and this is the x. Okay, and ಇಲ್ಲಿ ನಮಗೆ ಆಕ್ಟ್ ಆಗ್ತಿರೋದು ಯಾವುದು ಸರ್? ಇಟ್ ಇಸ್ a by, so that is a minus g, and ಇಲ್ಲಿ ಒಂದು ಪಾರ್ಟಿಕಲ್ ಕನ್ಸಿಡರ್ ಮಾಡ್ಕೊತಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಪಾರ್ಟಿಕಲ್, and ಈ ಪಾರ್ಟಿಕಲ್, ಓಕೆ, ಸೊ ಈ ಪಾರ್ಟಿಕಲ್ ಥ್ರೋನ್ at a velocity at an angle theta. Okay, so this is the initial velocity. Okay, so ಏನಾಗುತ್ತೆ? ಸೊ ಫಸ್ಟ್ ಈ ಪಾರ್ಟಿಕಲ್ ಅನ್ನೋದು ಸೊ ಈ ತರ ಮೇಲೆ ಹೋಗುತ್ತೆ. ಓಕೆ, ಸೊ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಎಲ್ಲ ಗೊತ್ತಾಯ್ತು. ಅಂಡ್ ಇಲ್ಲಿಂದ ಇಲ್ಲಿವರೆಗೆ, ಫಾರ್ ಎಕ್ಸಾಂಪಲ್ ಇದು O and this is a B. Okay, so this is A and this is a B. Okay, so ಇಲ್ಲಿ ನೋಡಿ O ಇಂದ A ವರೆಗೆ. ಓಕೆ, ಸೊ O ಇಂದ A ವರೆಗೆ ದಟ್ ಇಸ್ ದ ಟೈಮ್ ಆಫ್ ಅಸೆಂಟ್, ಅಂಡ್ A ಇಂದ B ವರೆಗೆ ಸೊ ದಟ್ ಇಸ್ ದ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾವು ಯಾವ ಮೋಷನ್ ನ ಕನ್ಸಿಡರ್ ಮಾಡ್ಕೋತಿದ್ವಿ? ಇಸ್ ಇಟ್ ಅ ವರ್ಟಿಕಲ್ ಮೋಷನ್ ಆರ್ ಅ ಹಾರಿಜೆಂಟಲ್ ಮೋಷನ್? ದಟ್ ಈಸ್ ಅ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋತಿದ್ವಿ. ವರ್ಟಿಕಲ್ ಮೋಷನ್ ಅಂದ್ರೆ ಲೆಟ್ಸ್ ಕನ್ಸಿಡರ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ವರ್ಟಿಕಲ್ ಮೋಷನ್ ಅಂದ್ರೆ ವಾಟ್ ಯು ಕ್ಯಾನ್ ಕನ್ಸಿಡರ್? ಸರ್, ಹಿಯರ್ ಯು ಕ್ಯಾನ್ ಕನ್ಸಿಡರ್ that is second equation of a motion. Okay, so why the time of flight is the time taken by the projectile to return to the ground is called time of flight. And okay, so ಇಲ್ಲಿ second equation of motion ಯೂಸ್ ಮಾಡ್ಬೋದು, that is a ut so plus of at square ನ ಯೂಸ್ ಮಾಡ್ಬೋದು. ಓಕೆನಾ? ಎಸ್ ಸರ್. ಅಂಡ್ ಇಲ್ಲಿ ನೋಡಿ, ಸೊ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ದಿಸ್ ಇಸ್ ಅಲಾಂಗ್ y axis, ಅಂಡ್ ನೆಕ್ಸ್ಟ್ ಒನ್ ಏನಾಗುತ್ತೆ ಸರ್? ಇಟ್ ಇಸ್ y axis into t so plus of, ಸರ್ ಇಟ್ ಇಸ್ ಆಲ್ಸೋ y axis into t square. ಎಸ್ ಸರ್. ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y axis ಅಂದ್ರೆ ಏನು? ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಪಾರ್ಟಿಕಲ್ ಇಲ್ಲಿ ಥ್ರೋ ಮಾಡಿದ್ವಿ, ಓಕೆನಾ? ಸೊ ಮೇಲೆ ಹೋಗುತ್ತೆ, ದಟ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್. ಸೊ ದಿಸ್ ಇಸ್ ದ ಟೈಮ್ ಆಫ್ ಅಸೆಂಟ್. ಅಂದ್ರೆ ಇಲ್ಲಿ ಈ ತರ ಹೋಗುತ್ತೆ, ಐ ನೋ ದಾಟ್. ಓಕೆ, ಸೊ ಈ ತರ ಹೋಗುತ್ತಲ್ವಾ ಸರ್ ಅಂತ ಕೇಳ್ತಾರೆ ಕೆಲವು ಸ್ಟೂಡೆಂಟ್. ಈ ತರ ಹೋಗಿ ಮತ್ತೆ ಈ ತರ ಕೆಳಗಡೆ ಬರುತ್ತೆ ಅಂತ ಹೇಳ್ತೀರಾ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ವರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡಿರಿಂದ. ಓಕೆ, ಸೊ ವರ್ಟಿಕಲ್ ಕನ್ಸಿಡರ್ ಮಾಡ್ಕೊಂಡಿದ್ದರಿಂದ ಸೊ ನಾನು ಏನ್ ಮಾಡ್ತೀನಿ, ಸೊ ವರ್ಟಿಕಲ್ ಮೋಷನ್, ಸೊ ದಿಸ್ ಇಸ್ ಟೈಮ್ ಆಫ್ ಅಸೆಂಟ್, ದಟ್ ಇಸ್ ದ ಗ್ರೌಂಡ್ ಟು ಮ್ಯಾಕ್ಸಿಮಮ್ ಹೈಟ್. ಆಮೇಲೆ ಏನಾಗುತ್ತೆ ಮತ್ತೆ ಡಿಸೆಂಟ್. ಓಕೆ, ಸೊ ಟೈಮ್ ಆಫ್ ಡಿಸೆಂಟ್ ಅಂತ ಅಂದ್ರೆ ಸೇಮ್ ಪ್ಲೇಸ್ಗೆ ಬರುತ್ತೆ. ಸೊ ದಟ್ ಮೀನ್ಸ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಸರ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y axis ದಟ್ ಇಸ್ ದ 0 and uy into t so plus of ay ದು ವ್ಯಾಲ್ಯೂ ಏನು ಸರ್? ಇಟ್ ಇಸ್ minus g into t square. ಓಕೆ, ಸೊ ಇಲ್ಲಿ ನಾನು t square ವ್ಯಾಲ್ಯೂ ಅಂದ್ರೆ ಸ್ಮಾಲ್ ಲೆಟರ್ t is nothing but ಕ್ಯಾಪಿಟಲ್ ಲೆಟರ್ t. ಓಕೆ, ಸೊ ಟೈಮ್ ಆಫ್ ಫ್ಲೈಟ್. ಓಕೆ, ರೈಟ್ ಸರ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಸೊ ರೀಅರೇಂಜಿಂಗ್ ದ ಇಕ್ವೇಶನ್. ಓಕೆ, ಸೊ ದಟ್ ಇಸ್ ಆಫ್ ಸೊ gt square. ಓಕೆ, ಸೊ ಇದು ಕ್ಯಾಪಿಟಲ್ ಲೆಟರ್ t. ಓಕೆ, ಸೊ ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ t, ದಟ್ ಇಸ್ ಈಕ್ವಲ್ಸ್ ಟು uy into t. ಇಲ್ಲಿ ನೋಡಿ, so 1t get cancel, and final agi so time of flight that is equals to uy, so that is the 2y alva. So t is equals to so 2 times of uy so divided by g. Okay, so athava ಇನ್ನೊಂದರ ಯಾವ ತರ ಬರಬಹುದು, 2 u sin theta. Okay, so 2 u sin theta so divided by g. Okay, so 2 uy ಅಥವಾ 2u sin theta divided by g ಅಂತ ಬರಬಹುದು. Yes, is it clear for everybody? ಬೇಗ ಬೇಗ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ, ಇವಾಗ ಟೈಮ್ ಆಫ್ ಫ್ಲೈಟ್ ಆಯ್ತು, ಯಾವುದು ಮ್ಯಾಕ್ಸಿಮಮ್ ಹೈಟ್ ಆಯ್ತು, ಎಕ್ಸ್ಪ್ರೆಷನ್ ಫಾರ್ ಅ ಪ್ಯಾರಬಲ್, ಇಕ್ವೇಶನ್ ಆಫ್ ಅ ಪ್ಯಾರಬಲ್ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂದ್ರೆ ರೇಂಜ್. ಓಕೆ, ಸೊ ರೇಂಜ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಇಸ್ ದಟ್ ರೇಂಜ್? ಸೊ ದಿಸ್ ಇಸ್ y axis. ಓಕೆ, ಸೊ ದಿಸ್ ಇಸ್ y axis and this is the x axis. Okay, this is the x axis. Okay, and ಇಲ್ಲಿ ನಮಗೆ ಗೊತ್ತಿದೆ ಪಾರ್ಟಿಕಲ್ ಇಲ್ಲಿಂದ ಥ್ರೋ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ಥ್ರೋ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ಥ್ರೋ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ಥ್ರೋ ಮಾಡ್ತೀವಿ. ಅಂಡ್ ಈ ಪಾರ್ಟಿಕಲ್ ಏನಾಗುತ್ತೆ? ಓಕೆ, ಸೊ ಈ ಪಾರ್ಟಿಕಲ್ ಸೊ ಈ ತರ ಮೂವ್ ಆಗುತ್ತೆ. ಓಕೆ, ವಿ ನೋ ದಟ್ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಓಕೆ, ಸೊ ದಿಸ್ ಇಸ್ ದ ಟೀಟಾ. ಇದಾಗುತ್ತೆ ಸೀದಾ ಈ ತರ ಬಂದು. ಓಕೆ, ಸೊ ಈ ತರ ಏನೋ ಪ್ಯಾರಾಬೋಲಾ ಪಾತಲ್ಲಿ ಬಂದು ಫೈನಲ್ ಆಗಿ ಇಲ್ಲಿ ತಗಲಾಕೊಂತೊಳುತ್ತೆ. ಓಕೆ, ತಗಲಾಕೊಳ್ಳುತ್ತೆ. ಇಲ್ಲಿ ಬಂದು ತಗಲಾಕೊಳ್ಳುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಲ್ಯಾಂಡಿಂಗ್. ಸೊ ಅಲ್ಲಿ ಪ್ರೊಜೆಕ್ಷನ್ ಆದ್ರೆ ಇಲ್ಲಿ ಲ್ಯಾಂಡ್ ಆಗ್ಲೇಬೇಕಲ್ಲ, ಮೇಲೆ ಹೋಗಿದ್ದು ಕೆಳಗಡೆ ಬರಲೇಬೇಕಲ್ಲ. ಸೊ ಇಲ್ಲಿ
ನಿಮಗೆ ಓಕೆ ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಓಕೆ ಸೊ ದಿಸ್ ಇಸ್ ಲ್ಯಾಂಡಿಂಗ್ looks like this okay this is the landing and distance vertical distance okay so that is a vertical distance so that is a vertical distance okay so from here to here okay so from here to here okay so from here to here ಏನು ಬರಿಬಹುದು so range ಅಂತ ಬರಿಬಹುದು okay so that is a vertical ಆಯ್ತಲ್ಲ so ಇದು horizontal range okay so full ಬರೆಯೋದಾದ್ರೆ so horizontal range so horizontal so range okay so horizontal range so horizontal range that is nothing but a distance along x-axis ಅಂತ okay distance along x-axis clarity ಸಿಗ್ತಾ and ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ okay so that is expression for a range so normal ಆಗಿ ಸ್ಪೀಡ್ ಯಾವ ತರ ಬರೀತೀರಾ sir speed that is equals to length divided by t ಕರೆಕ್ಟಾ so cross multiplication ಮಾಡಿ so length is equals to speed into time yes ಇಲ್ಲಿ ನಾವು so range ಅನ್ನೋದು ಅಷ್ಟೇ so that is length along x-axis that is a range so that is equals to speed along x-axis that is a ux into time of flight that is the 2 times of uy divided by g correct yes sir so then ಯಾವ ತರ ಬರಿಬಹುದು sir r is equals to so 2 times of ux uy so divided by g ಅಂತ ಬರಿಬಹುದು am I right ಈ ತರದ್ರು ಬರಿಬಹುದು ಅಥವಾ okay so ಅಥವಾ ಯಾವ ತರ ಬರಿಬಹುದು sir r is equals to okay so r is equals to so 2 times ux ಅಂದ್ರೆ ಏನು sir it is a u cos theta and uy ಅಂತಂದ್ರೆ u sin theta ಕರೆಕ್ಟಾ so all divided by g okay ಸ್ವಲ್ಪ rearrange ಮಾಡ್ಕೊಂಡ್ರೆ ಏನು ಸಿಗುತ್ತೆ sir ಇಲ್ಲಿ so u into u that is a u square so and bracket of 2 sin theta into cos theta so basic mathematics class ಮಾಡಿದ್ವಿ previous class ಅಂದ್ರೆ ಹಿಂದೆ ಓಕೆನಾ sir can neet aspirants watch this ಇದು neet aspirant ಗೆ ಕೀರ್ತಿ so this is a neet guri neet batch okay you can right and divided by g so basic mathematics formula prakara 2 sin theta cos theta ಏನಾಗುತ್ತೆ that is sin 2 theta do you remember okay special trigonometric function anta okay so that is a range that is equals to so u square sin 2 theta okay so sin 2 theta so divided by g so this is our range so we're done with expression for a parabola okay we're done with expression for a parabola we're done with the maximum height that is a vertical and we're done with the time of flight and we're done with you know x-axis that is the horizontal length clear yes ha clear yes bega answer ಮಾಡಿ so expression for range clear ಆಯ್ತಾ now let's move on to the next topic that expression for so velocity that is the final velocity we know that okay so expression for velocity that is v is equals to so vx I cap so plus vy j cap okay so first initial ಅಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಏನು so initial case ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಏನಂತ ತೋರಿಸೋಣ ಓಕೆನಾ yes ಇಲ್ಲಿ ನೋಡಿ ಇದು ux value okay so this is vx value okay so that is a u cos theta and vy value u sin theta minus gt ಅಂತ ಇದೆ so ಇದೇ ವ್ಯಾಲ್ಯೂಸ್ ನ ಅಲ್ಲಿ ಬರ್ಕೋತೀನಿ okay vx is nothing but u cos theta and vy is nothing but u sin theta minus gt ಅಂತ ಬರುತ್ತೆ okay so minus gt ಅನ್ನೋದು extra added thing okay so minus gt okay so that is the minus gt and we know that ಇಲ್ಲಿ substitute ಮಾಡಿದ್ರೆ okay so this is the initial okay so so v that is equals to so u cos theta okay so u cos theta I cap so plus so u sin theta okay so u sin theta so minus gt j cap okay and ಇಲ್ಲಿ initial ಅಂತ ಕನ್ಸಿಡರ್ ಮಾಡ್ಕೊಂಡು ಓಕೆನಾ initial ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ we know that initial case ನ ಕನ್ಸಿಡರ್ ಮಾಡ್ಕೊಂಡ್ರೆ initial case ಯಾವ ತರ ಕನ್ಸಿಡರ್ ಮಾಡ್ಕೊತೀರಾ sir initial case ಅಲ್ಲಿ u okay so u vector okay so u vector is nothing but ux I cap so plus uy j cap okay so uy j cap so then ಯಾವ ತರ ಬರೀತೀರಾ sir u that is nothing but u cos theta so I cap so plus u sin theta so j cap okay so this is initial velocity so this is initial velocity and ಇವಾಗ final velocity okay so initial velocity ಇಲ್ಲ substitute ಮಾಡಿದ್ರೆ ಏನು ಸಿಗುತ್ತೆ ನಮಗೆ so ನೋಡಿ that is initial velocity okay so final ಅಲ್ಲಿ ನಮಗೆ ಏನು ಸಿಗುತ್ತೆ so final velocity ಅಲ್ಲಿ so u ಇವಾಗ ನೋಡಿ
ಇನಿಷಿಯಲ್ ಇವಾಗ ಇದೇ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಂಡು ಥೀಟಾ ಇಸ್ ಈಕ್ವಲ್ಸ್ ಟು ಟಿ ಇಸ್ ಈಕ್ವಲ್ಸ್ ಟು 0 ಸೆಕೆಂಡ್ ಅಂತ ಟೈಪ್ ಮಾಡಿದ್ರೆ ಏನು ಬರುತ್ತೆ ಸೇಮ್ ಇಕ್ವೇಶನ್ ಬರುತ್ತೆ ಓಕೆ ಸೊ ದಟ್ ಈಸ್ ಯು ಕಾಸ್ ಥೀಟಾ ಓಕೆ ಸೊ ದಟ್ ಈಸ್ ಇಲ್ಲಿ ವೆಲಾಸಿಟಿ ಇರುತ್ತೆ ಸೊ ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ ಆಗುತ್ತೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಟಿ ಇಸ್ ಈಕ್ವಲ್ಸ್ 0 ಅಂದ್ರೆ ಇನಿಷಿಯಲ್ ವೆಲಾಸಿಟಿ ದೇರ್ಫೋರ್ ಸೊ ಯು ಕಾಸ್ ಥೀಟಾ ಐ ಕ್ಯಾಪ್ ಸೊ ಪ್ಲಸ್ ಯು ಸೈನ್ ಥೀಟಾ ಜೆ ಕ್ಯಾಪ್ ಆಗುತ್ತೆ ಸೊ ವಾಟ್ ಹ್ಯಾಪನ್ಸ್ ಟು ದ ಜಿ ಟಿ ಬಿಕಾಸ್ ಟಿ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ದೇರ್ಫೋರ್ ಯು ಸೈನ್ ಥೀಟಾ ಆಗುತ್ತೆ ಸೊ ದಿಸ್ ಇಸ್ ಇನಿಷಿಯಲ್ ಆಫ್ಟರ್ ಟೈಮ್ ಟಿ ಓಕೆ ಸೊ ಆಫ್ಟರ್ ಟೈಮ್ ಟಿ ಏನಾಗುತ್ತೆ ಸೊ ಫೈನಲ್ ವೆಲಾಸಿಟಿ ಇಲ್ಲಿ ನೋಡಿ ಪ್ರಾಪರ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಓಕೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಹೋಗ್ತದೆ ದಟ್ ಈಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ಪಾಸಿಟಿವ್ ವೈ ಆಕ್ಸಿಸ್ ಓಕೆ ಸೊ ಇಲ್ಲಿ ನೋಡಿ ಕಾಂಪೊನೆಂಟ್ಸ್ ತಗೊಂಡ್ರು ಸಹಿತ ಓಕೆ ಸೊ ಕಾಂಪೊನೆಂಟ್ಸ್ ತಗೊಂಡ್ರು ಸಹಿತ ಏನಾಗುತ್ತೆ ಸೊ ಇಟ್ ಇಸ್ ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ಇಲ್ಲಿ ಸೊ ಪಾಸಿಟಿವ್ ವೈ ಆಕ್ಸಿಸ್ ಬೋತ್ ಆರ್ ಪಾಸಿಟಿವ್ ಇನಿಷಿಯಲ್ ಕೇಸ್ ಅಲ್ಲಿ ಇಲ್ಲಿ ಏನಾಗುತ್ತೆ ಸರ್ ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಬಟ್ ವೈ ಆಕ್ಸಿಸ್ ಏನಾಗುತ್ತೆ ಸರ್ ವೈ ಆಕ್ಸಿಸ್ ಅನ್ನೋದು ನೆಗೆಟಿವ್ ಆಗುತ್ತೆ ವೈ ಆಕ್ಸಿಸ್ ಅನ್ನೋದು ನೆಗೆಟಿವ್ ಆಗುತ್ತೆ ದೇರ್ ಫೋರ್ ಇಲ್ಲಿ ಏನಾಗುತ್ತೆ ನಿಮಗೆ ಫೈನಲ್ ಆಗಿ ಓಕೆ ಸೊ ಫೈನಲ್ ಆಗಿ ನೋಡಿ ಇಲ್ಲಿ ಸರ್ ಯು ಕಾಸ್ ಥೀಟಾ ಅನ್ನೋದು ಸೇಮ್ ಓಕೆ ಸೊ ಯು ಕಾಸ್ ಥೀಟಾ ಅನ್ನೋದು ಸೇಮ್ ಓಕೆ ಸೊ ದಿಸ್ ಇಸ್ ಯು ಕಾಸ್ ಥೀಟಾ ಅನ್ನೋದು ಸೇಮ್ ಅಂಡ್ ಇಲ್ಲಿ ಸೊ ಮೈನಸ್ ಯು ಸೈನ್ ಥೀಟಾ ಆಗುತ್ತೆ ಓಕೆ ಸೊ ದಿಸ್ ಇಸ್ ಮೈನಸ್ ಯು ಸೈನ್ ಥೀಟಾ ಜಿ ಕ್ಯಾಪ್ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್ ಓಕೆ ಸೊ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್ ಸೊ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್ ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ಅ ಲ್ಯಾಂಡಿಂಗ್ okay so this is velocity of a landing okay so velocity of a landing can you you know can you tell me what is the difference between velocity of a projection and velocity of a landing what is the difference you can see okay Kirti you are from Laksha KCD na okay fine okay ನೋಡಿ so initial velocity final velocity ಏನು difference ಇದೆ sir x component ಅಂತೂ ಸೇಮ್ ಇದೆ okay so u cos theta horizontal component of velocity remains same that is ux value is same u cos theta ಬಟ್ ಇಲ್ಲಿ u sin theta ಪ್ಲಸ್ u sin theta ಇದೆ ಇಲ್ಲಿ u ಮೈನಸ್ u sin theta ಇದೆ ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ ವೆಲಾಸಿಟಿ ದಟ್ ಇಸ್ ವರ್ಟಿಕಲ್ ವೆಲಾಸಿಟಿ ಓಕೆ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಏನಾಗಿ ಚೇಂಜ್ ಆಗ್ತದೆ ಇನಿಷಿಯಲ್ ಇಟ್ ಇಸ್ ಅ ಪಾಸಿಟಿವ್ ಅಂಡ್ ದೆನ್ ಇಟ್ ಇಸ್ ಅ ನೆಗೆಟಿವ್ ಓನ್ಲಿ ಒನ್ ಚೇಂಜ್ ಓಕೆ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್ಗೆ ವೆಲಾಸಿಟಿ ಆಫ್ ಲ್ಯಾಂಡಿಂಗ್ಗೆ ಒಂದೇ ಒಂದು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಲ್ಯಾಂಡಿಂಗ್ ಓಕೆ ಸೊ ವೆಲಾಸಿಟಿ ಆಫ್ ಅ ಲ್ಯಾಂಡಿಂಗ್ ಅಲ್ಲಿ ನೆಗೆಟಿವ್ ಸೈನ್ ಬರುತ್ತೆ ಅಷ್ಟೇ ಇದು ಪಾಸಿಟಿವ್ ಇದ್ದದ್ದು ಇಲ್ಲಿ ನೆಗೆಟಿವ್ ಆಗುತ್ತೆ ಅಷ್ಟೇ ಓಕೆ ಸೊ ಯಾವಾಗ ನೀವು ಥಿಯರಿನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಆವಾಗ ನೀವು ಕ್ವಶನ್ಸ್ ನ ಫಾಸ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಗಾಟ್ ಇಟ್ ಎಸ್ ಇಷ್ಟೊತ್ತು ನಾವು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಫಾರ್ಮುಲಾಸ್ ಡೆರಿವೇಶನ್ ಎವ್ರಿಥಿಂಗ್ ಇಸ್ ಅ ಕವರ್ಡ್ ಓಕೆ ಸೊ ಹೌ ಆರ್ ಯು ಫೀಲಿಂಗ್ ಪ್ಲೀಸ್ ಲೆಟ್ ಮಿ ನೋ ಅಂಡ್ ಇವಾಗ ನಮಗೊಂದು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಓಕೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಾವು ಕಲ್ತಿದ್ದೆ ಆದ್ರೆ ನಮಗೆ ಎಂಟೈರ್ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಯಾವುದೂ ಕ್ವಶನ್ ಸಹಿತ ನಾವು ಬಿಡಲ್ಲ ಎಸ್ ಬೇಗ ಎಸ್ ಹೌ ಆರ್ ಯು ಫೀಲಿಂಗ್ ಈಸಿ ಆರ್ ಡಿಫಿಕಲ್ಟ್ ಬೇಗ ಆನ್ಸರ್ ಮಾಡಿ ಹೌ ಆರ್ ಯು ಫೀಲಿಂಗ್ ಹೌ ಇಸ್ ದ ಜೋಶ್ ಹೇಳಿ ನೋಡ ಹೌ ಇಸ್ ದ ಜೋಶ್ ಫಾಸ್ಟ್ ಜಸ್ಟ್ ಯು ಬ್ಲಾಕ್ ದೆಮ್ ಯಾರ್ಯಾರಿಗೆ ಡಿಸ್ಟರ್ಬ್ ಆಗ್ತಿದಿಲ್ಲ ಐ ಬ್ಲಾಕ್ಡ್ ನನಗೆ ಯಾರು ಕಾಣಿಸ್ತಿಲ್ಲ ನನಗೆ ಕಾಣಿಸಲ್ಲ ನಿಮಗೆ ಯಾರಿಗಾದ್ರೂ ಕಾಣಿಸ್ತಿದ್ರೆ ನಿಮಗೆ ಡಿಸ್ಟರ್ಬ್ ಆಗ್ತಿದ್ರೆ ಅವ್ರನ್ನ ಬ್ಲಾಕ್ ಮಾಡಿ ಅಷ್ಟೇ ಇವಾಗ ಏನ್ ಮಾಡಿ ಅಂದ್ರೆ ಆಲ್ ಟುಗೆದರ್ ಅವ್ರನ್ನ ರಿಪೋರ್ಟ್ ಮಾಡಿ ಓಕೆ ರಿಪೋರ್ಟ್ ಅಂಡ್ ಬ್ಲಾಕ್ ಮಾಡಿ ಓಕೆ ಎಸ್ ಬೇಗ ರಿಪೋರ್ಟ್ ಮಾಡಿ ದೆನ್ ಬ್ಲಾಕ್ ಮಾಡಿ ಬರೀ ರಿಪೋರ್ಟ್ ಮಾಡಿದ್ರೆ ಆಗಲ್ಲ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ ಬೇಗ ಅಷ್ಟೇ ಮಾಡೋದು ನನಗೆ ಏನಾದರೂ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಓಕೆ ಐ ಆಮ್ ಹಿಯರ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಸೀರಿಯಸ್ ಸ್ಟೂಡೆಂಟ್ಸ್ ಮಾತ್ರ ಈ ಡಿಜಿಟಲ್ ಬೆಗ್ಗರ್ಸ್ಗೆಲ್ಲ ಹೆಲ್ಪ್ ಮಾಡಕ್ಕೆ ನಾನಿಲ್ಲ ಓಕೆನಾ ಅವ್ರು ಡಿಜಿಟಲ್ ಬೆಗ್ಗರ್ಸ್ ಹಂಗೆ ಇರ್ತಾರೆ ಸ್ಪ್ಯಾಮಿಂಗ್ ಮಾಡ್ಕೊಂಡು ಓಕೆ ಮಾಡೋ ಕೆಲಸ ಎಲ್ಲ ಏನಿಲ್ಲ ಬಂದು ಬೇರೆಯವರಿಗೆಲ್ಲ ಡಿಸ್ಟರ್ಬ್ ಮಾಡ್ತಾ ಕೂಡೋದು ಇವಾಗ ಮಜಾ ಮಾಡಿ ಆಮೇಲೆ ಇರುತ್ತೆ ಜೀವನ ಓಕೆ ಇವಾಗ ಹೇಳಿದ್ರು ಸಹಿತ ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಹೇಳ್ತೀರಾ ನೀವು ಆಮೇಲೆ ಗೊತ್ತಾಗುತ್ತೆ ಇವಾಗೆಲ್ಲ ಓಕೆ ಕರ್ಮ ಇರುತ್ತಲ್ಲ ಅದು ಮತ್ತೆ ನಿಮ್ಗೆ ತಿರುಗಿ ಬರುತ್ತೆ ಓಕೆ ಐ ಬಿಲೀವ್ ಇನ್ ಅ ಕರ್ಮ ಮಾಡಿ ನೀವೇನು ಮಾಡ್ತಾರ ತಿರುಗಿ ಬರುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ ಓಕೆ ಡಬಲ್ ಆಗಿ ಬರುತ್ತೆ ಆ್ಯಂಡ್ ಕೆಟ್ಟದ್ದು ಮಾಡಿದ್ರೆ ಡಬಲ್ ಬರುತ್ತೆ ರೈಟ್ ಓಕೆ ರೈಟ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನಮಗೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಕೆನಾ ಸೊ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸೊ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಂದ ನಿಮಗೆ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅನ್ನೋದು ತೋರಿಸ್ತೀನಿ ದ ಫಸ್ಟ್ ಪಾಯಿಂಟ್ ಓಕೆ ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಟಿ ಇಸ್ ಈಕ್ವಲ್ಸ್ ನಮ್ಗೆ ಗೊತ್ತಿದೆ ಟಿ ಟೈಮ್ ಆಫ್ ಫ್ಲೈಟ್ ಏನಾಗುತ್ತೆ ಓಕೆ ಸೊ ಟೈಮ್ ಆಫ್ ಫ್ಲೈಟ್ ದಟ್ ಇಸ್ 2uy ಡಿವೈಡೆಡ್ ಬೈ ಜಿ ಅಂಡ್ ನಮಗೆ ಮ್ಯಾಕ್ಸಿಮಮ್ ಹೈಟ್ ಯಾವ ತರ ಬರುತ್ತೆ uy² ಡಿವೈಡೆಡ್ ಬೈ 2g and the next one range 2ux to
uy, okay, 2ux uy divided by g. So that is the 3 parameters: time of flight, horizontal, maximum height and horizontal range. So ಎಲ್ಲ ಮೂರರಲ್ಲಿ ನೋಡಿ uy is the same, ಕರೆಕ್ಟಾ? uy is the same, okay, so uy ಮೂರರಲ್ಲೂ ಸಹಿತ uy ಇದೆ. So t and h and the time of flight and height are depends only on initial vertical velocity, okay, so initial speed ಅಥವಾ initial vertical velocity ಅಂತ ಹೇಳ್ಬೋದು, ಓಕೆನಾ? So t, that is the time of flight, uy ಮೇಲೆ ಡಿಪೆಂಡ್ ಇದೆ, and maximum height uy ಮೇಲೆ ಡಿಪೆಂಡ್ ಇದೆ, vertical velocity ಮೇಲೆ ಡಿಪೆಂಡ್ ಇದೆ. But what about range? Sir, it is also dependent on ux. ಆದ್ರಿಂದ ಓಕೆನಾ? So clarity ಸಿಗ್ತಾ? So if projectiles thrown in a different direction have an equal time of flight, then their initial vertical speed are also same. ಯಾಕೆ? ಬಿಕಾಸ್ ಇಟ್ ಇಸ್ ಡಿಪೆಂಡೆಂಟ್ ಆನ್ uy ಅಲ್ವಾ? ಸೊ ಸೇಮ್ ಮೀನಿಂಗ್ ಇಂದ, ಓಕೆನಾ? ಸೊ uy ಸೇಮ್, ಈ ವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಓಕೆ? ಸೊ ಇನಿಷಿಯಲ್ ವೆಲಾಸಿಟಿ t and h ಅಂದ್ರೇನು? ಸೊ ಟೈಮ್ ಆಫ್ ಫ್ಲೈಟ್ ಅಂಡ್ ಹಾರಿಜೆಂಟಲ್ ಮ್ಯಾಕ್ಸಿಮಮ್ ಹೈಟ್, ಸೊ ಡಿಪೆಂಡೆಂಟ್ ಆನ್ ವರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ, ರೈಟ್? ಸರ್ ಫಸ್ಟ್ PUC ಮ್ಯಾರಥಾನ್ ಟೈಮ್ ಟೇಬಲ್ ಸಿಗುತ್ತೆ ನಿಮಗೆ, ಓಕೆ? ಮೋಸ್ಟ್ ಪ್ರಾಬಬ್ಲಿ ನಾಳೆ ನಿಮಗೆ ಯೂಟ್ಯೂಬ್ ಅಲ್ಲಿ ತಿಳಿಸ್ತಾರೆ. ಸೊ ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ ಮ್ಯಾರಥಾನ್ ಇದೆ ಅಂತ ಗೊತ್ತಾಗುತ್ತೆ, ಓಕೆನಾ? ರೈಟ್. ಅಂಡ್ ಇಫ್ ಅ ಟೂ ಪ್ರೊಜೆಕ್ಟೈಲ್ ಥ್ರೋನ್ ಇನ್ ಡಿಫರೆಂಟ್ ಡೈರೆಕ್ಷನ್ have equal time of flight ಅಂತಂದ್ರೆ that means it is having, okay, those two projectile motion have a same initial vertical velocity ಅಂತ ಹೇಳ್ಬೋದು. Vertical speeds are same, so their maximum height are also same, that is HA HV, okay? So that indicates, ನೋಡಿ ಈ ತರ ಮೂವ್ ಆಗ್ತಿದ್ರೆ, ಓಕೆ, ಸೊ ಈ ತರ ಮೂವ್ ಆಗ್ತಿದ್ರೆ, ಸೊ ಏನ್ ಇಲ್ಲಿದೆಯಲ್ಲ, ಸೊ ಸೇಮ್ ಹೈಟ್ಗೆ ಸಹಿತ ಇಲ್ಲಿಗೂ ಸಹಿತ ಆಗುತ್ತೆ, ಓಕೆ? ಸೊ ಟೈಮ್ ಆಫ್ ಫ್ಲೈಟ್, ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ವರ್ಟಿಕಲ್ ವೆಲಾಸಿಟಿ ಸೇಮ್ ಇದ್ರೆ, ಓಕೆ, ಇನಿಷಿಯಲ್ ವೆಲಾಸಿಟಿ, ಓಕೆ, ಇನಿಷಿಯಲ್ ವರ್ಟಿಕಲ್ ವೆಲಾಸಿಟಿ ಸೇಮ್ ಇದ್ರೆ ಟೈಮ್ ಆಫ್ ಫ್ಲೈಟ್ ಸೇಮ್ ಇರುತ್ತೆ. ಟೈಮ್ ಆಫ್ ಫ್ಲೈಟ್ ಸೇಮ್ ಇದ್ರೆ ದಟ್ ಮೀನ್ಸ್ ಮ್ಯಾಕ್ಸಿಮಮ್ ಹೈಟು ಸಹಿತ ಸೇಮ್ ಇರುತ್ತೆ. ನೋಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಹೇಳ್ತಾರೆ ಅದೇನು ಗೊತ್ತಾ? ಸೊ ಇನಿಷಿಯಲ್ ವರ್ಟಿಕಲ್ ವೆಲಾಸಿಟೀಸ್ ಆರ್ ಸೇಮ್, ಇದಕ್ಕೆ ಮತ್ತೆ ಇದಕ್ಕೆ, ಓಕೆ? ಸೊ ಇನಿಷಿಯಲ್ ವರ್ಟಿಕಲ್ ವೆಲಾಸಿಟೀಸ್ ಆರ್ ಸೇಮ್ ಅಂದ್ರೆ ಇದನ್ನ ನಾವು ಸೊ ರಿಸಾಲ್ವ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಸರ್ ರಿಸಾಲ್ವ್ ಮಾಡಿದ್ರೆ, so this is horizontal and this is the vertical velocity in the same way. So this is horizontal and this is the vertical velocities, and idrudu saita uy and idrudu saita uy idre we know that time is dependent on, so 2u divided by g. So therefore, so TATB andre ಎರಡರದ್ದು ಸಹಿತ ಸೇಮ್ ಇದೆ ಅಂತ, and maximum height is also same. ಏನು ಸರ್? uy square divided by 2g. ಈ ಎರಡು ಸೇಮ್ ಇದ್ದಾರೆ, g is also constant ಅಲ್ವಾ? ಸೊ therefore HA that is equals to HB. ಎರಡರದ್ದು ಟೈಮ್ ಆಫ್ ಫ್ಲೈಟ್ ಅಂಡ್ ಮ್ಯಾಕ್ಸಿಮಮ್ ಹೈಟ್ ಸೇಮ್ ಇರತ್ತಂತ, ಓಕೆನಾ? ಕ್ಲಿಯರಾ ಗುರುರಾಜ್? ಕ್ಲಾರಿಟಿ ಸಿಗ್ತಾ? ಇಲ್ಲಿ ಸಿಂಪಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ uy ಸೇಮ್ ಇದ್ರೆ, ಓಕೆ, uy ಅಂದ್ರೆ ವರ್ಟಿಕಲ್ ವೆಲಾಸಿಟಿ ಆಫ್ y ಕಾಂಪೋನೆಂಟ್ ಸೇಮ್ ಇದ್ರೆ ಟೈಮ್ ಆಫ್ ಫ್ಲೈಟ್ ಸೇಮ್ ಇರುತ್ತೆ. ಅದೇ ರೀತಿ uy ಸೇಮ್ ಇದ್ರೆ ಮ್ಯಾಕ್ಸಿಮಮ್ ಹೈಟು ಸಹಿತ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ವೆರಿ ಫಸ್ಟ್ ಪಾಯಿಂಟ್, ಓಕೆ? ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೊ ದಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್, ಓಕೆ? ಸೊ ಇಲ್ಲಿ 2 ಪಾಯಿಂಟ್ಸ್ ಅಲ್ವಾ? ಎಸ್, ಇಲ್ಲಿ 2. ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ನೋಡಿ, ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ರೇಂಜ್, ಓಕೆ? ಸೊ ರೇಂಜ್ ಫಾರ್ಮುಲಾ ಏನಪ್ಪ ಸರ್? ರೇಂಜ್ ಫಾರ್ಮುಲಾ ವಿ ನೋ ದಾಟ್, ಓಕೆ? ಸೊ ರೇಂಜ್ ಫಾರ್ಮುಲಾ, ಸೊ ದಟ್ ಈಸ್ u ಸ್ಕ್ವೇರ್ sin 2θ ಸೊ ಡಿವೈಡೆಡ್ ಬೈ g, ಓಕೆ? ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ರೇಂಜ್ ಬರ್ಬೇಕಂದ್ರೆ ಏನ್ ಚೇಂಜ್ ಆಗಬೇಕು ನೋಡಿ. u ಸ್ಕ್ವೇರ್ ಇನಿಷಿಯಲ್ ಎಷ್ಟು ಸ್ಪೀಡ್ ಅಲ್ಲಿ ಹೊಡಿತೀವಿ ಅಷ್ಟು ನಮಗೆ ಕ್ಲಾರಿಟಿ ಇದೆ, ಅಂಡ್ g ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್, ಎಷ್ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನಿಷಿಯಲ್ ವೆಲಾಸಿಟಿ is also constant and it is directly dependent on angle, okay? So directly dependent on angle sin 2θ, right? So ಈ r maximum ಆಗ್ಬೇಕಂದ್ರೆ, okay, so r maximum ಆಗ್ಬೇಕಂದ್ರೆ so sin 2θ also maximum ಆಗಬೇಕು. So sin 2θ ಸಹಿತ maximum ಆಗಬೇಕು, and sin 2θ ಯಾವಾಗ maximum ಆಗ್ತದೆ? What is the maximum value of a sin? What is the maximum value of a sin? That is a plus. Minimum value, that is a minus. Plus or minus 1 ಅಂತ ಬರೀತಿದ್ವಿ, ಕರೆಕ್ಟಾ? And this is a maximum value. sin 2θ should be maximum. And ಯಾವ ವ್ಯಾಲ್ಯೂಗೆ 1 ಬರುತ್ತೆ ಸೈನ್ಗೆ? ಸರ್ ಇಟ್ ಇಸ್ ದ sin 2θ. ಅಂಡ್ ಯಾವ ವ್ಯಾಲ್ಯೂಗೆ sin 1 ಬರುತ್ತೆ? ಸರ್ sin 90, ಓಕೆ? ಸೊ sin 90ಗೆ 1 ಬರುತ್ತಂತ, ಓಕೆ? ಸೊ sin 0 0, sin 30 1/2, sin 45 1/2, sin 60 √3/2, sin 90 that is a 1. ಅದಕ್ಕೆ sin 90 that is equals to 1 ಅಂತ. ಇಲ್ಲಿ sin ತೆಗೆದಾಕಿದ್ರೆ ಎಷ್ಟಾಗುತ್ತೆ ಸರ್? 2θ is equals to 90 ಡಿಗ್ರಿ and θ is equals to 45 ಡಿಗ್ರಿ. ಅಂದ್ರೆ 45 ಡಿಗ್ರಿಗೆ, ಓಕೆನಾ? ಸೊ 45 ಡಿಗ್ರಿಗೆ, ಓಕೆ? ಸೊ 45 ಡಿಗ್ರಿ, ಓಕೆ? ಸೊ ಫಾರ್
So theta is equals to 45 degree. So range will be maximum. Okay, so range will be maximum. Okay, so maximum range. So will be ಎಷ್ಟಾಗುತ್ತೆ ಸರ್ ಇಟ್ ಇಸ್ u ಸ್ಕ್ವೇರ್ ಡಿವೈಡೆಡ್ ಬೈ 2g ಆಗುತ್ತೆ. ಓಕೆ, ಸೊ u ಸ್ಕ್ವೇರ್ ಡಿವೈಡೆಡ್ ಬೈ 2g. sin 2 ಥೀಟಾ ಏನಾಗುತ್ತೆ sin 2 into 45 ಎಷ್ಟಾಗುತ್ತೆ sin 2 ಥೀಟಾ ಅಂದ್ರೆ sin 2 into 45 sin 90 ಆಗುತ್ತೆ. sin 90 that is equals to 1. ಓಕೆನಾ? ಎಸ್ ಸರ್. ಲಾಸ್ ಆಫ್ ಮೋಷನ್ ಯಾವಾಗ ಮಾಡ್ತೀರಾ? ಮಿಡ್ ಟರ್ಮ್ ಮುಗಿದ್ಮೇಲೆ. ಓಕೆನಾ? ನೆಕ್ಸ್ಟ್ ವೀಕ್ ಎಲ್ಲ ಮಿಡ್ ಟರ್ಮ್ ಮ್ಯಾರಥಾನ್ಸ್ ಇರುತ್ತೆ. ಆ ಮಿಡ್ ಟರ್ಮ್ ಮ್ಯಾರಥಾನ್ ಮುಗಿದ್ಮೇಲೆ ಲಾಸ್ ಆಫ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? Yes, sir. This is for maximum range. Okay, so this is for a maximum range. 3 points beta and a fourth point. What is that? A fourth point. So relation between horizontal range and maximum height. Okay. So horizontal range ಏನು ಹೇಳುತ್ತೆ sir? So first range ಬಗ್ಗೆ ಮಾತಾಡಿದ್ರೆ sir that is 2 times ಅರೆ so 2 times of u square. So 2 times of ux uy so divided by g. ಇದನ್ನ ಯಾವ ತರ ಬರೀಬಹುದು ಸರ್? ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಯು ಸ್ಕ್ವೇರ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸೊ ಆಲ್ ಡಿವೈಡೆಡ್ ಬೈ ಜಿ. ಓಕೆ, ಅದೇ ರೀತಿ ಮ್ಯಾಕ್ಸಿಮಮ್ ಹೈಟ್ ಯಾವ ಫಾರ್ಮುಲಾ ಬರಿತೀವಿ ಸರ್? ಮ್ಯಾಕ್ಸಿಮಮ್ ಹೈಟ್ ಎಚ್ ಅಂತ ಬರೀತಿರ್ತೀನಿ. ಓಕೆನಾ? ಸೊ ಎಚ್ ಅಂತ ಬರೀತೀನಿ. ಸೊ ಮ್ಯಾಕ್ಸಿಮಮ್ ಹೈಟ್ ನ ಎಚ್ ಅಂತ ಬರೀತಾ ಇದ್ದೀನಿ. ಸೊ ಇಟ್ ಈಸ್ ಗಿವೆನ್ ಬೈ ಸೊ ಯು ಸ್ಕ್ವೇರ್ ವೈ ಡಿವೈಡೆಡ್ ಬೈ 2g. ಇದನ್ನೇ ಸೊ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಸೊ ಡಿವೈಡೆಡ್ ಬೈ 2g ಅಂತ ಬರಿಬಹುದು. ಓಕೆ, ಎಸ್ ಸರ್. ಇವಾಗ ನಾನೇನ್ ಮಾಡ್ತೀನಿ ರೇಷಿಯೋ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಆರ್ ಡಿವೈಡೆಡ್ ಬೈ ಎಚ್. ಆರ್ ಡಿವೈಡೆಡ್ ಬೈ ಎಚ್. ಆರ್ ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ ಅ 2 ಯು ಸ್ಕ್ವೇರ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಓಕೆ ಓಕೆ ಫೈನ್. ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ? ಓಕೆ, ಸೊ ಡಿವೈಡೆಡ್ ಬೈ. ಓಕೆ, ಸೊ ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಸರ್? ಡಿವೈಡೆಡ್ ಬೈ ದಟ್ ಇಸ್ ಜಿ. ಅಂಡ್ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಇದೆ ಎಷ್ಟಾಗುತ್ತೆ ಅದು ಸರ್? ಇಟ್ ಇಸ್ ಅ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಸೊ ಡಿವೈಡೆಡ್ ಬೈ 2g. ಓಕೆ, ಎಸ್ ಸರ್. ಇಲ್ಲಿ ನೋಡಿ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಿ ಗೆಟ್ ಕ್ಯಾನ್ಸಲ್, ಇಲ್ಲಿ ಯು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಇಲ್ಲೊಂದು ಸೈನ್ ಥೀಟಾ ಇಲ್ಲೊಂದು ಸೈನ್ ಥೀಟಾ ಗೆಟ್ ಕ್ಯಾನ್ಸಲ್. ಮಿಕ್ಕಿದಷ್ಟು ಇಲ್ಲಿ 2 ಮೇಲೆ ಕಳಿಸಿ. ಸೊ ದಟ್ ಈಸ್ ಆರ್ ಡಿವೈಡೆಡ್ ಬೈ ಎಚ್. ಸೊ 2 into 2. ಓಕೆ, ಸೊ ದಟ್ ಈಸ್ ಕಾಸ್ ಥೀಟಾ ಸೊ ಡಿವೈಡೆಡ್ ಬೈ ಸೈನ್ ಥೀಟಾ ಉಳಿತು. ಓಕೆನಾ? ಎಸ್ ಸರ್. ನಾನೇನ್ ಮಾಡ್ತೀನಿ 2 4. ಎಸ್ ಸರ್. ಸೊ ಸೈನ್ ಥೀಟಾ ಆಸ್ ಇಟ್ ಇಸ್. ಈ ಥೀಟಾನ ಕಾಸ್ ಥೀಟಾನ ಕೆಳಗಡೆ ಬರೀತೀನಿ. ಏನು ಸರ್? ಇಟ್ ಇಸ್ ದ ಕಾಸ್ ಥೀಟಾ. ಓಕೆ, ಎಸ್ ಸರ್. ದಿಸ್ ಇಸ್ ದ ಕಾಸ್ ಥೀಟಾ. ಸೊ 4 ಡಿವೈಡೆಡ್ ಬೈ ಇಟ್ ಇಸ್ ಅ ಟ್ಯಾನ್ ಥೀಟಾ. ಓಕೆನಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ವಿಲ್ ಗೆಟ್ ಸರ್? ಇಟ್ ಇಸ್ ದ ಆರ್ ಟ್ಯಾನ್ ಥೀಟಾ. ಓಕೆ, ಸೊ ದಿಸ್ ಇಸ್ ದ ಆರ್ ಟ್ಯಾನ್ ಥೀಟಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಎಚ್. So this is the relation between. Okay, so this is the relation between horizontal range and the maximum height. Okay, so this is the horizontal range and maximum height. Clarity sikta? Yes, bega. Clarity sikta? So r tan theta that is equals to 4h. Okay, yes, very good. And your last one, that is angle for range and height is the same. Andre r is equals to h anta ಹೇಳ್ತಾರೆ. Okay, so we know that so range is given by sir it is a 2u square. Okay, so 2u square sir it is a sin theta into cos theta so divided by. Okay, so divided by, so that is a g. So that is equals to sir u square sin square theta. Okay, so divided by ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 2g. ಎಸ್ ಸರ್. ನೋಡಿ ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ? ಎಸ್ ಸರ್. ಇ ಜಿ ಗೆಟ್ ಕ್ಯಾನ್ಸಲ್, ಇ ಯು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಇದನ್ನ ಈ ಕಡೆ ತಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 4 ಆಗುತ್ತೆ. ಓಕೆ, ಸೊ 4 ಆಗುತ್ತೆ. 2 into 2 4 ಆಗುತ್ತೆ. ಓಕೆ, ಸೊ ಫಸ್ಟ್ ಬರೀತೀನಿ. ಓಕೆ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ 2 into 2. ಇಲ್ಲೊಂದು ಸೈನ್ ಥೀಟಾ ಇಲ್ಲೊಂದು ಸೈನ್ ಥೀಟಾ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದಷ್ಟು ಸರ್ ಇಟ್ ಇಸ್ ಅ ಕಾಸ್ ಥೀಟಾ. ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಉಳಿತು ಸರ್? ಇಟ್ ಇಸ್ ಅ 1 ಸೈನ್ ಥೀಟಾ ಉಳಿತು. ಓಕೆ, ಅಂಡ್ ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 4 ಅಂಡ್ ಈ ಕಡೆ ಸೈನ್ ಥೀಟಾ ಡಿವೈಡೆಡ್ ಬೈ ಸೊ ಕಾಸ್ ಥೀಟಾ ಆಗುತ್ತೆ. ಅಂಡ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಬರಿಬಹುದು? ಸೊ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು 4. ರೇಂಜ್ ಮತ್ತೆ ಹೈಟ್ ಸೇಮ್ ಆಗ್ಬೇಕಂದ್ರೆ, ಓಕೆ, ಸೊ ರೇಂಜ್ ಮತ್ತೆ ಹೈಟ್ ಸೇಮ್ ಆಗಬೇಕಂದ್ರೆ ವಾಟ್ ಶುಡ್ ಬಿ ದ ಇನಿಷಿಯಲ್ ಆಂಗಲ್? ದಟ್ ಇಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಎಷ್ಟಿರಬೇಕು ಸರ್? ಇಟ್ ಶುಡ್ ಬಿ ಸೊ ಟ್ಯಾನ್ ಇನ್ವರ್ಸ್ ಆಫ್ 4. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ 4 ಇಟ್ ಇಸ್ ಅರೌಂಡ್ 75 ಡಿಗ್ರೀಸ್. ಓಕೆ, 75 ಡಿಗ್ರೀಸ್ ಇದ್ರೆ ರೇಂಜ್ ಮತ್ತೆ ಹಾರಿಜೆಂಟಲ್ ರೇಂಜ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಸೇಮ್ ಇರುತ್ತೆ. ಕ್ಲಿಯರಾ? Yes, is it a clear? Sir, you said that you will check that marathon notes is uploaded or not. Check ಮಾಡಿದೆ, it is uploaded.
ಓಕೆ ರಾಮು ಆಲ್ರೆಡಿ ನಾನು ಸಹ ಕ್ರಾಸ್ ಚೆಕ್ ಮಾಡಿದ್ರೆ ಒಂದ್ಸತಿ ನೀವು ನೋಡ್ಕೊಳ್ಳಿ ಓಕೆನಾ. ಫಸ್ಟ್ ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಆದ್ರೆ ಮಾತ್ರ ಬರುತ್ತೆ. ರಿಜಿಸ್ಟ್ರೇಷನ್ ಅಂತಂದ್ರೆ PW ಆಪ್ಗೆ ಲಾಗಿನ್ ಆಗ್ಬೇಕು ನೀವು. ಹಾ ಎಸ್ FA1 ತಾನೆ, FA1 ಹೇಳಿದ್ದಾನೆ, FA1 ಬಗ್ಗೆ ತಾನೆ ಕೇಳಿದ್ ನೀವು. Yes, these are the very important points, okay, that you need to remember. Okay, so now this is the last point, that is okay, 6 point idena. So complementary functions. Okay, so complementary angle of a projection. Okay, ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಬಗ್ಗೆ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್, ಡಿ ರಿಮೆಂಬರ್? ಅದ್ರಲ್ಲಿ ನಿಮ್ಗೆ ಹೇಳಿದ್ದೆ ಈ ತರ ಒಂದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಬರುತ್ತೆ, ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೆ ನಾನು. ಓಕೆ ಸರ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಮಿಡ್ ಟರ್ಮ್ ಮಾಡಿಸ್ತೀವಿ. ಓಕೆ, ಸೊ ಫಸ್ಟ್ ಕಾನ್ಸಂಟ್ರೇಟ್ ಹಿಯರ್, ಡೋಂಟ್ ವರಿ, ನೀವು ಕೇಳಬೇಕು, ನಾವು ಬರ್ತಾ ಇರಬೇಕು, ನಾವು ಕೊಡ್ತಾ ಇರಬೇಕು. ಸೊ ರೈಟ್ ನೌ ವಾಟ್ ಈಸ್ ಅವರ್ ಡ್ಯೂಟಿ? ಸೊ ಅವರ್ ಡ್ಯೂಟಿ ಇಸ್ ಕಾನ್ಸಂಟ್ರೇಟ್ ಆನ್ ರೈಟ್ ನೌ ಆನ್ ನೀಟ್ ಗುರಿ ಬ್ಯಾಚ್ ಮೇಲೆ. ಓಕೆ ಎಸ್, ಇವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು? ವಾಟ್ ಈಸ್ ದ ಕಾಂಪ್ಲಿಮೆಂಟರಿ ಆಂಗಲ್ ಅಂಡ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪ್ಲಿಮೆಂಟರಿ ಆಂಗಲ್ ಅಂಡ್ ಸಪ್ಲಿಮೆಂಟರಿ ಆಂಗಲ್? ಹೇಳಿ ನೋಡ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪ್ಲಿಮೆಂಟರಿ ಆಂಗಲ್ ಅಂಡ್ ಸಪ್ಲಿಮೆಂಟರಿ ಆಂಗಲ್? Yes, what is the difference between complementary angle and supplementary angle? Yes, so what is the difference between complementary angle and supplementary angle? Hedi. So when two angles, okay, so when two angles, some enadru 90 degree adre, okay, so when two angles, okay, angle 1, angle 2, andre angle of A and angle of B, ಎರಡು ಸೇರಿ ನಮಗೆ 90 degree ಅಂತ ಬಂದ್ರೆ ಅದನ್ನ ನಾವು ಎಂತ ಕರಿತೀವಿ? Complementary angle ಅಂತ ಕರಿತೀವಿ. ಓಕೆನಾ? So complementary angle, that is a 90 degree, and supplementary angle, that is a 180 degree. Got it? Okay, so complementary angle, that is 90 degree, and supplementary angle, that is 180 degree. Right? Huh. ಸೃಜನ್ ಡೈಲಿ ಮಾಡೋಕ್ಕಾಗಲ್ಲಪ್ಪ, ಯಾಕೆಂದ್ರೆ ಬೇರೆ ಸಬ್ಜೆಕ್ಟ್ ಇರುತ್ತಲ್ವಾ. ಓಕೆ, ಸೊ ಬೇರೆ ಸಬ್ಜೆಕ್ಟ್ ಇರುತ್ತೆ, ಬೇರೆ ಸಬ್ಜೆಕ್ಟ್ ನಡಿಬೇಕಲ್ಲ, ಬರೀ ಫಿಸಿಕ್ಸ್ ನಡೆದ್ರೆ ಹೇಗೆ? ರೈಟ್? ಎಸ್, ಇವ ನೋಡಿ, ಸೊ ಅಲ್ಲಿ ಟೀಟಾ ಅಂಡ್ ಇಲ್ಲಿ 90 ಮೈನಸ್ ಟೀಟಾ ಇದೆ. ಸೊ ಈ ಎರಡು ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ಎ ಅಂತ ಅನ್ಕೊಂಡು, ಓಕೆನಾ? ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಅ ಬಿ. ಓಕೆ, ಸೊ ದಿಸ್ ಇಸ್ ಅ ಬಿ. ಓಕೆ, ಸೊ ಎಷ್ಟಾಗುತ್ತೆ ಸರ್? ಎ ಪ್ಲಸ್ ಬಿ, ಸೊ ದಟ್ ಶುಡ್ ಬಿ ಈಕ್ವಲ್ ಟು 90 ಅಂತ ಹೇಳಿದ್ರ. ವಾಟ್ ಇಸ್ ದ ಆಂಗಲ್ ಆಫ್ ಎ? ದಟ್ ಇಸ್ ದ ಟೀಟಾ. ಅಂಡ್ ಆಂಗಲ್ ಬಿ, ಸರ್ ಇಟ್ ಇಸ್ ಅ 90 ಡಿಗ್ರಿ ಮೈನಸ್ ಟೀಟಾ. So 9 plus theta minus theta get cancel. What is the total angle? Sir, it is a 90 degree. Therefore, idu complementary angle. So complementary angle iddaga, okay, so complementary angle iddaga ಯಾವ ರೀತಿ ನಮಗೆ ಟೈಮ್ ಆಫ್ ಫ್ಲೈಟ್, ಮ್ಯಾಕ್ಸಿಮಮ್ ಹೈಟ್ ಅಂಡ್ ರೇಂಜ್ ಚೇಂಜ್ ಆಗುತ್ತೆ ಅನ್ನೋದು ನೋಡಬೇಕು. ರೆಡಿನಾ? Yes, the first case it is for when angle of projection is theta, and second one when angle of a projection is 90 degree minus theta. Right, ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಿಮಗೆ. The very first question, I mean the first one, so first start ಮಾಡೋಣ time of flight. Okay, so time of flight. So time of flight ನ ಯಾವ ತರ ಬರೀತೀರಿ? Sir, it is a 2 times of uy, so divided by g. ಇದನ್ನ ಯಾವ ತರ ಬರೀಬಹುದು? Sir, it is a 2 times of u sin theta, so divided by g. Okay, so this is for a theta. Okay, this is for a theta. And 90 minus theta ಅಂದ್ರೆ sir time of flight 90 minus theta degree. Okay, so 90 degree minus theta, so that is a 2 times of u sin. So theta place ಅಲ್ಲಿ ಏನು ಬರಬೇಕು? Sir, it is a 90 minus theta. Okay, so divided by g. Sir, ನಿಮಗೆ ಹೇಳಿದ್ನಲ್ಲ ASTS rule. Okay, so that is all student. Okay, all okay, all students. Okay, school to college. Okay, all school to college, ASTC rule ನೆನಪಿದೆನಾ? ಸೊ ನೋಡಿ, ಇದು ಪೇರೆಂಟ್ ಆಂಗಲ್. ಓಕೆ, ಸೊ ಇಲ್ಲಿ ನಮಗೆ ಪೇರೆಂಟ್ ಆಂಗಲ್ ಟೀಟಾ ಇದೆ, ಅಂಡ್ ಇಲ್ಲಿ 90 ಡಿಗ್ರಿ ಇದ್ರೆ ಏನಾಗುತ್ತೆ ಸರ್? ಆಂಗಲ್ ಅನ್ನೋದು ಚೇಂಜ್ ಆಗುತ್ತೆ. ಓಕೆ, ಸೊ ದಿಸ್ ಬಿಕಮ್ಸ್ ಸೊ ಕಾಸ್ ಟೀಟಾ ಆಗುತ್ತೆ ಡಿವೈಡೆಡ್ ಬೈ ಜಿ. ಸೊ ಏನಾಯ್ತಿದು? ಸೊ ಇದರ ಪ್ರಕಾರ ಹೇಳಿದ್ರೆ, ಸೊ ಟೈಮ್ ಆಫ್ ಫ್ಲೈಟ್ ಅಟ್ ಟೀಟಾ ಅಂಡ್ ಟೈಮ್ ಆಫ್ ಫ್ಲೈಟ್ 90 ಡಿಗ್ರಿ ಮೈನಸ್ ಟೀಟಾ, ಸೊ ಬೋತ್ ಆರ್ ನಾಟ್ ಸೇಮ್, ನಾಟ್ ಈಕ್ವಲ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 2u sin ಟೀಟಾ ಬಂದಿದೆ, ಇಲ್ಲಿ ನಮಗೆ 2u cos ಟೀಟಾ ಡಿವೈಡೆಡ್ ಬೈ ಜಿ ಅಂತ ಬಂದಿದೆ. ಸೊ ಬೋತ್ ಆರ್ ನಾಟ್ ಈಕ್ವಲ್. ರೈಟ್ ಸರ್, ನಿಮ್ಮ ವಿಡಿಯೋ ವರ್ಕ್ ಎನರ್ಜಿ ಅಂಡ್ ಪವರ್ ನೋಡಿ, ಇವತ್ತು ಅದು ಸಾಕ ಫಸ್ಟ್ ಮಿಡ್ ಟರ್ಮ್ಗೆ. ಎಸ್, ಮೋರ್ ದೆನ್ ಎನಫ್. ಆಲ್ರೆಡಿ ನೀವು ನೋಡಿದ್ರೆ ಬೇರೆದು ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ಒನ್ ಯಾವುದು? ಸೊ ನೆಕ್ಸ್ಟ್ ಒನ್ ಯಾವುದು ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಒನ್, ಸೊ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ನ ಯಾವ ತರ ಬರೀತೀರಾ? ಸರ್, ಇಟ್ ಇಸ್ ಅ ಯು ವೈ ಸ್ಕ್ವೇರ್, ಸೊ ಡಿವೈಡೆಡ್ ಬೈ 2g. ಇದನ್ನ ಯಾವ ತರ ಬರೀಬಹುದು? ಸರ್, ಇಟ್ ಇಸ್ ಅ ಯು ಸ್ಕ್ವೇರ್ sin square theta, so divided by 2g. Correct? Yes sir. And this is for a theta.
and h, so 90 minus theta. Okay, so 90 minus theta ಏನು ಬರೀತೀರಾ ಸರ್? ಇಟ್ ಇಸ್ a u square and this is the sine square, so 90 degree minus theta, so all divided by 2g, right? So ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರೀಬಹುದು ಸರ್? ಇಟ್ ಇಸ್ a u square and sin square ಇದ್ದದ್ದು cos square ಇರುತ್ತೆ. ಯಾಕೆಂದ್ರೆ 90 ಇದೆ, 90 ಇದ್ರೆ sin ಇದ್ದು cos ಆಗುತ್ತೆ, cos ಇದ್ದು 90 ಇರುತ್ತೆ. ಓಕೆ, ಸೊ 90ಗೆ 270, cos ಇದ್ರೆ sin ಇದ್ರೆ cos ಆಗ್ಬಿಡುತ್ತೆ. ಓಕೆನಾ? ಸೊ cos theta, so cos square theta, so divided by 2g. ಓಕೆ, ಸೊ ಇದರ ಪ್ರಕಾರ ನೋಡಿದ್ರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟು ಸಹಿತ ಸೊ ಥೀಟಾ 90 ಮೈನಸ್ ಥೀಟಾಗೆ ಸರಿ ಸಮ ಇಲ್ಲ. ಸೊ ಬೇರೆ ಬೇರೆ. ಓಕೆ, ಸರಿ ಸಮ ಇಲ್ಲ. ಎಸ್, ಅಂಡ್ ದ ಲಾಸ್ಟ್ ಒನ್. ಓಕೆ, ಸೊ ಲಾಸ್ಟ್ ಒನ್ ಯಾವುದು? ಸೊ ದಟ್ ಈಸ್ ರೇಂಜ್. ಸೊ ರೇಂಜ್ ಇದೇನು ಸರಿ? ದಟ್ ಈಸ್ 2 ಟೈಮ್ಸ್ ಆಫ್ ಯು ಸ್ಕ್ವೇರ್, ಸೊ ದಟ್ ಈಸ್ ದ ಸೈನ್ ಥೀಟಾ ಅಂಡ್ ಓಕೆ, ಸೊ ಇದನ್ನ ಡೈರೆಕ್ಟ್ ಆಗಿ ಬರಿಬೋದಲ್ಲ ಸರ್? ಇಟ್ ಇಸ್ ಅ ಯು ಸ್ಕ್ವೇರ್, ಸೊ ದಟ್ ಈಸ್ ಅ ಸೈನ್ 2 ಥೀಟಾ, ಸೊ ಡಿವೈಡೆಡ್ ಬೈ ಜಿ. ಓಕೆ, ಸೊ ದಿಸ್ ಇಸ್ ಫಾರ್ ಅ ಥೀಟಾ ಅಂಡ್ 90 ಮೈನಸ್ ಥೀಟಾ ಬರೆದ್ರೆ ಸರ್ ಆರ್ 90 ಡಿಗ್ರಿ ಮೈನಸ್ ಥೀಟಾ ಬರೆದ್ರೆ ಏನಾಗುತ್ತೆ? ಸೊ ದಟ್ ಈಸ್ ಅ ಯು ಸ್ಕ್ವೇರ್ ಅಂಡ್ ಸೈನ್, ಸೊ 2 ಥೀಟಾ ಪ್ಲೇಸ್ ಅಲ್ಲಿ ಏನು ಬರಬೇಕು? 90 ಮೈನಸ್ ಥೀಟಾ ಬರಬೇಕು. ಓಕೆ, ಸೊ 90 ಮೈನಸ್ ಥೀಟಾ, ಸೊ ಆಲ್ ಡಿವೈಡೆಡ್ ಬೈ ಜಿ. ಓಕೆ, ಏನಾಗುತ್ತೆ? ಸೊ ಆರ್ 90 ಡಿಗ್ರಿ ಮೈನಸ್ ಥೀಟಾ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್, ಸೊ ಸೈನ್, ಸೊ 2 ಇನ್ಸೈಡ್ ಬ್ರಾಕೆಟ್ ಮಾಡಿದ್ರೆ ದಟ್ ಈಸ್ ಮೈನಸ್ 2 ಥೀಟಾ. ಓಕೆ, ಸೊ ಆಲ್ ಡಿವೈಡೆಡ್ ಬೈ ದಟ್ ಈಸ್ ಜಿ. ಅಂಡ್ ಇಲ್ಲಿ ಸೊ ಆರ್ 90 ಮೈನಸ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಲ್ಲಿ? ಯು ಸ್ಕ್ವೇರ್ ಸೈನ್, ಇಲ್ಲಿ 180 ಡಿಗ್ರಿ ಇರೋದ್ರಿಂದ ಸೈನ್ ಆಸ್ ಇಟ್ ಇಸ್ ಇರುತ್ತೆ. ಓಕೆ, ಎಕ್ಸೆಪ್ಟ್ ಫಾರ್ 90 ಅಂಡ್ 270 ಮಾತ್ರ ಸೈನ್ ಇದ್ದು, ಕಾಸ್ ಇದ್ದು ಸೈನ್. ಓಕೆ, ಸೊ ಅದೇ ಟ್ಯಾನ್ ಇದ್ರೆ ಕಾಟ್ ಇದ್ರೆ ಟ್ಯಾನ್ ಆಗ್ತಾ ಇತ್ತು. ಓಕೆ, ಸೊ ಬಟ್ ಇಲ್ಲಿ ನಮ್ಗೆ ಏನ್ ಬರಿಬಹುದು ಸರ್? ಯು ಸ್ಕ್ವೇರ್ ಇಲ್ಲಿ 180 ಡಿಗ್ರಿ ಅಂತ ಆಸ್ ಇಟ್ ಇಸ್ ಬರೀರಿ. ಓಕೆ, ಸೊ ಸೈನ್, ಸೊ 2 ಥೀಟಾ, ಸೊ ಡಿವೈಡೆಡ್ ಬೈ ಜಿ. ಸೊ ಇದರ ಪ್ರಕಾರ ಹೇಳಿದ್ರೆ, ಓಕೆ, ಸೊ ಇದರ ಪ್ರಕಾರ ಹೇಳಿದ್ರೆ ಸೊ range at a theta and range at 90 minus theta, so both are equal, so only range will be equal. Okay, so for a complementary angle, okay, so for a complementary angle, okay, so complementary angle andre sum of 2 angles will be equal to, that is 90 degree ಇದ್ರೆ ಕ್ಲಿಯರ್? 90 ಡಿಗ್ರಿ ಇದ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಆರಾಮಾಗಿ ಆನ್ಸರ್ ಮಾಡ್ಬೋದು. ಯಾವ್ದಾವ್ದು ಚೇಂಜ್ ಆಗುತ್ತೆ? ಟೈಮ್ ಆಫ್ ಫ್ಲೈಟ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಚೇಂಜ್ ಆಗುತ್ತೆ, ಬಟ್ ಹಾರಿಜೆಂಟಲ್ ರೇಂಜ್ ಏನಿದೆಲ್ಲ ಇಟ್ ರಿಮೈನ್ಸ್ ಸೇಮ್. ಫಾರ್ ಅ ಕಾಂಪ್ಲಿಮೆಂಟರಿ ಆಂಗಲ್ ಓನ್ಲಿ ಹಾರಿಜೆಂಟಲ್ ರೇಂಜ್ ರಿಮೈನ್ಸ್ ಸೇಮ್, ಮಿಕ್ಕಿದ್ದೆಲ್ಲ ಎರಡು ಚೇಂಜ್ ಆಗುತ್ತೆ. ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ ಹೇಳಿ. ಎಸ್, ಫಾಸ್ಟ್. ಎಸ್, ವಿ ಡನ್ ವಿತ್ ದ ಥಿಯರಿ ಪಾರ್ಟ್. ಓಕೆ, ಒಂದ್ಸತಿ ನಿಮ್ಮ ಕಡೆಯಿಂದ ಒಂದು ಬೆಂಕಿ ಬಿರುಗಾಳಿ ಸಿಂಬಲ್ಸ್ ಬಂದ್ಬಿಡ್ಲಿ, ಬೇಗ ಫಾಸ್ಟ್. ಓಕೆ, ಸೊ ಎಂಟೈರ್ ಥಿಯರಿ ಕಂಪ್ಲೀಟ್ ಮಾಡೈತಿ ಇನ್ ಡೀಟೇಲ್ ಆಗಿ. ಸುಮ್ಮನೆ ಏನಂತಾರೆ ಸಿನಾಪ್ಸಿಸ್ ಹೇಳಿಲ್ಲ ನಾನು, ಇನ್ ಡೀಟೇಲ್ ಆಗಿ ಡಿರೈವ್ ಮಾಡಿದೆ. ಓಕೆ, ಸೊ ಇಸ್ ದೇರ್ ಎನಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್? Is there any first year students? Just raise your hand. And ಎಲ್ಲರಿಗೂ ಸಹಿತ ಯೂಸ್ ಆಗ್ತಿದೆಯಲ್ಲ? ಎಸ್, ಎಲ್ಲರಿಗೂ ಸಹಿತ ಯೂಸ್ ಆಗ್ತಿದೆಯಲ್ಲ? ಎಸ್, ಎಷ್ಟು ಜನ ಹಾನೆಸ್ಟ್ ಆಗಿ ಹೇಳ್ತಾರೆ ಎಸ್ ಸರ್ ನನಗೆ ಯೂಸ್ ಆಗ್ತಿದೆ, ಡೆಫಿನೆಟ್ ಆಗಿ ನನಗೆ ಯೂಸ್ ಆಗ್ತಿದೆ ಅನ್ನೋರು ಎಷ್ಟು ಜನ ಇದ್ರ? ಜಸ್ಟ್ ತಿಳಿಸ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ಗಿವ್ ಮಿ ಯುವರ್ 2 minutes ಆಫ್ ಅ ಟೈಮ್. ಓಕೆ, ಸೊ ವಿ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಓಕೆ, ನಾವ್ ದ ಟೈಮ್ ಈಸ್ 6:18 ಆಗಿದೆ ಅಂಡ್ 2 minutes ನಮ್ಗೆ ಟೈಮ್ ಕೊಡಿ. ಓಕೆ, ಸೊ ನಿಮ್ಮ ಅನಿಸಿಕೆ ಹೇಳಿ, ಬಿಕಾಸ್ ನಮ್ಗೆ ಗೊತ್ತಾಗ್ಬೇಕಲ್ಲ ಹೆಲ್ಪ್ ಆಗ್ತಿದೇನೆ ಇಲ್ಲ ಅಂತ. ಕರೆಕ್ಟಾ? ಸೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು, ರೈಟ್? ಸೊ ಹೇಳಿ ಬೇಗ. ಎಸ್, ಹೆಲ್ಪ್ಫುಲ್ ಆಗ್ತಿದೆನಾ? ಫಾಸ್ಟ್. ಹಾ, ಪೂಜಾ, ನಾಗರಾಜ್, ಆಕಾಶ್, ಐಶು ಅಂಡ್ ಇಷ್ಟೇ ಜನ ಇರೋದಾ? ಬೇರೆ ಯಾರಿಲ್ವಾ? Okay, so let's get started. Okay, Ramesh, it's a most helpful sir. Okay, fine. Akash use ಆಗ್ತಿದೆ. Okay, fine. Right. So ನೋಡಿ, ವೆರಿ ಫಸ್ಟ್ ಕ್ವಶನ್ ಏನು ಹೇಳ್ತಾರದು ಒಂದು ಡಿಸ್ಕ್ರಿಪ್ಟಿವ್ ತರ ಕ್ವಶನ್ ಮಾಡೋಣ. ಓಕೆನಾ? ಡಿಸ್ಕ್ರಿಪ್ಟಿವ್ ಕ್ವಶನ್ ತರ ಮಾಡೋಣ. ಓಕೆನಾ? ಚಿರು ಚಾನಲ್ ಸರ್ ಹೇಳಿ ಸರ್. ಹರ್ಷ, ಐ ಆಮ್ ಡ್ರಾಪರ್. ಓಕೆ, ವೆರಿ ಯೂಸ್ಫುಲ್. ಓಕೆ, ಐಶು, ಇಲ್ಲಿ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ ಮಾಡೋಣ, ಆಮೇಲೆ ನಾವು MCQ ಮಾಡ್ತಾ ಹೋಗೋಣ. ಸ್ವಲ್ಪ ನಿಮಗೆ ಈ ತರ ಮಾಡಿಸಿದ್ರೆ ನಿಮಗೆ ಒಂದು ಆಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನೋಡಿ, ಎ ಬಾಡಿ ಇಸ್ ಪ್ರೊಜೆಕ್ಟೆಡ್ ಫ್ರಾಮ್ ಅ ಗ್ರೌಂಡ್ ವಿತ್ ಅ ವೆಲಾಸಿಟಿ 6i + 8j ಮೀಟರ್ ಪರ್ ಸೆಕೆಂಡ್. ಫೈಂಡ್ ಔಟ್, ಇಷ್ಟು ಫೈಂಡ್ ಔಟ್ ಮಾಡಬೇಕು. ಟೈಮ್ ಆಫ್ ಫ್ಲೈಟ್ ಎಷ್ಟು, ಮ್ಯಾಕ್ಸಿಮಮ್ ಹೈಟ್ ಎಷ್ಟು, ಹಾರಿಜೆಂಟಲ್ ರೇಂಜ್ ಎಷ್ಟು, ವೆಲಾಸಿಟಿ ವೆನ್ ಅ ಬಾಡಿ ರೀಚ್ಡ್ ಆನ್ ಅ ಗ್ರೌಂಡ್ ಎಷ್ಟು. ಓಕೆ, ಸೊ ಫಸ್ಟ್ it is in terms of, okay, so it is in terms of, okay, so this is projected under projection velocity, so that is a ux I cap, so that is a uy j cap ಇದೆ, ಕರೆಕ್ಟಾ? yes sir.
And what is the value of ux? Sir, ux ಅನ್ನೋದು that is 6 meter per second. And uy ಎಷ್ಟು? Sir, it is a 8 meter per second. Correct? Yes. 6 meter per second and 8 meter per second ಇದೆ. Right? So ಇವಾಗ ನೋಡಿ ಫಸ್ಟ್ ಒನ್ ಏನು? ಸರ್ ಫಸ್ಟ್ ಒನ್ ಅಂತಂದ್ರೆ that is time of flight. ಇಲ್ಲಿ ಬರೀತೀನಿ ಓಕೆನಾ? So time of flight that is equals to, sir, it is a 2 times of uy, so divided by g. Yes, sir. And 2 as it is, what is the value of uy? Sir, it is the 8. G value ಎಷ್ಟಿದೆ? Let me consider it as a 10. Okay, so G value, that is acceleration due to gravity, 10 ಅಂತ ಕನ್ಸಿಡರ್ ಮಾಡ್ಕೋಣ. Right? So that is equals to ಎಷ್ಟಾಗುತ್ತೆ? 2 ಎಂಟ್ಲೆ 16. So divided by 10. ಅಂದ್ರೆ time of flight ಎಷ್ಟಾಗುತ್ತೆ? So that is 1.6 seconds. Okay, so that is 1.6 second is the right answer. Clarity ಸಿಗ್ತಾ? Right? And the next one ನೋಡಿ. So next one, okay, so next one ಏನು ಹೇಳ್ತದೆ? So maximum height. Okay, so maximum height ಏನು ಹೇಳಿದ್ವಿ? Sir, it is a uy square, so divided by 2g. Okay, and uy square ಎಷ್ಟಾಗುತ್ತೆ? uy ಎಷ್ಟಿದೆ? That is a 8. So that is a 8 square, so divided by 2 into 10. ಎಷ್ಟಾಗುತ್ತೆ? Sir, 8 ಎಂಟ್ಲೆ 64. Okay, so divided by 20. ಎಷ್ಟಾಗುತ್ತೆ? Sir, it is 2 ಮೂರ್ಲೆ 6. Okay, so 2 ಮೂರ್ಲೆ 6, 2 2 4. That is 3.2 meter. Okay, so ಅಲ್ಲಿ so maximum height ಎಷ್ಟಾಗುತ್ತೆ ಅಂದ್ರೆ that is a 3.2 meters. Okay, so that is 3.2 meters. Right? 1.36 ಅಲ್ಲ, 1.6 ಆಗುತ್ತೆ. 2 ಎಂಟ್ಲೆ 16 ಅಲ್ವಾ? ರಮೇಶ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 9.8 ಮಾಡಿದ್ರೆ ನೀವು 9.8 ಮಾಡಿದ್ರೆ ದಟ್ ವ್ಯಾಲ್ಯೂ ವಿಲ್ ಬಿ ಕಮ್ ಡೌನ್. ಓಕೆ, ಸೊ ನಾನು ಅಪ್ರಾಕ್ಸಿಮೇಷನ್ ಎಷ್ಟು ಕನ್ಸಿಡರ್ ಮಾಡ್ಕೊಂಡಿರೋದು? ಜಿ ವ್ಯಾಲ್ಯೂ ಆಸ್ 10 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನಾ ಸೊ ನೆಕ್ಸ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್, ಎಸ್. ಸೊ ನೆಕ್ಸ್ಟ್ ಒನ್ ನೋಡಿ. So next one, horizontal range. Okay, so horizontal range that is equals to 2 times of ux uy, so divided by g. Okay, so ux uy divided by g. So 2 as it is, ux value ಎಷ್ಟಿದೆ? Sir, it is 6, and u value ಎಷ್ಟಿದೆ? Sir, it is 8. So divided by g ಎಷ್ಟಿದೆ? 10. ಎಷ್ಟಾಗುತ್ತೆ? 2 ಎಂಟ್ಲೆ 2 6 12, 12 6 96. Okay, so 96 divided by 10 ಎಷ್ಟಾಗುತ್ತೆ? Sir, range will be 9.6. Okay, so 9.6 meters. Right? So 9.6 meters. Okay, so that is 9.6 meters. Okay, and next one. So next one ಯಾವುದು? So ನೋಡಿ, velocity when a body reaches ground, on a ground ಅಂತಂದ್ರೆ final velocity. Okay, so final velocity ಏನಾಗುತ್ತೆ? Sir, ux I cap, so plus uy, so that is a minus j cap. ಯಾಕಂದ್ರೆ downward in direction. Okay, so ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. If you remember, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ಅಷ್ಟೇ. So that is a 6 I cap, so minus 8 j cap ಇಷ್ಟೇ. ನಿಮಗೆ ಬೇಕಾಗಿದ್ದಷ್ಟೇ. ಸೊ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ದಿಸ್ ಇಸ್ ದ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಓಕೆ, ಸೊ ದೀಸ್ ಆರ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಓಕೆ, ರೈಟ್. ಸೊ ಇದು ಜಸ್ಟ್ ಏನೋ ವಾರ್ಮ್ ಅಪ್ ಮಾಡಕ್ಕೆ ನಿಮಗೆಲ್ಲ ಫಾರ್ಮುಲಾಸ್ ಎಲ್ಲ ಬರ್ಸ್ಕೊಟ್ಟಿರೋದು. ಓಕೆ, ರೈಟ್. Shall we start our numerical problems? I mean MCQs. Okay, sir. So let's get started with the very first question. A projectile is launched with an initial velocity v naught is equals to 2 meter per second I cap plus a 3 meter per second j cap at the top of a trajectory. Okay, so at the top of trajectory ಕೊಟ್ಟಿದ್ರು. ಓಕೆನಾ? ಸೊ ಎಷ್ಟು? ಟಾಪ್ ಆಫ್ ದ ಟ್ರಾಜೆಕ್ಟರಿ. ಓಕೆ, ಸೊ ಟಾಪ್ ಆಫ್ ದ ಟ್ರಾಜೆಕ್ಟರಿ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್. ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ is, that is x horizontal direction and y horizontal direction. At the top, okay, so at the top, okay, so at a maximum height. Okay, so at the top andre that is a maximum height. Okay, so that is a maximum height. So at a maximum height, okay, so at a maximum height, okay, so that is the final velocity becomes 0 and initial velocity and the final x component remains the same, that is a u cos theta. Do you remember? Yes, sir, u cos theta. Okay, so already namage component alli kottidare. So this is initial velocity anta, this is also it can considered as a ux. Okay, so this is in terms of ux I cap, so plus uy j cap. Okay, so illi namage at a maximum height andaga v by 0 ಆಗುತ್ತೆ. ನಮಗೆ ಫೈನಲ್ ಆಗಿ ಉಳಿದಷ್ಟು ಸರ್ 2 ಮಾತ್ರ ಉಳಿತು. ಓಕೆನಾ? ಸೊ 2 ಮಾತ್ರ ಉಳಿತು. ಓಕೆ, ಸೊ ದಟ್ ಇಸ್ the ux that is equals, okay, so at the top ux that is equals to vy, oh sorry, vx. Okay, so that is the vx, so that is equals to u cos theta. So ಎಷ್ಟಿದೆ ಅದರದ್ದು ವ್ಯಾಲ್ಯೂ? So it is a 2 meter per second. Okay, so this is the required solution. Okay, so this is required solution. So 2 meter per second. Okay, so that is the 2 meter per second. That is option B. Very good, very good. Super Gandra, super. Okay, very good. Now let's move on to the next question. ಏನು
an arrow is a shot into air, its a range is a 200 meters and its a time of flight 5 seconds. If the value of a g assumed to be 10 meter per second square, then horizontal component of the velocity, horizontal component ಅಂದ್ರೆ ಇಲ್ಲಿ ಕೇಳಿರೋದೇನು, ಸೊ ಹಾರಿಜೆಂಟಲ್ ಕಾಂಪೊನೆಂಟ್ ಅಂದ್ರೆ ಯು ಎಕ್ಸ್ ಬಗ್ಗೆ ಹೇಳಿರೋದು, ಓಕೆನಾ. ಸೊ ಯು ಎಕ್ಸ್ ಇದ್ರ ಬಗ್ಗೆ ಅಥವಾ ಸೊ ವಿ ಎಕ್ಸ್ ಬಗ್ಗೆ ಕೇಳಿರೋದು, ವಿ ನೋ ದಾಟ್, ಓಕೆ. ಸೊ ಕಾನ್ಸ್ಟೆಂಟ್ ಆಗಿರುತ್ತೆ, ಓಕೆನಾ, ರೈಟ್. ಸೊ ಇದರ ಪ್ರಕಾರ ಹಾರಿಜೆಂಟಲ್ ರೇಂಜ್ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ದ ಹಾರಿಜೆಂಟಲ್ ರೇಂಜ್ ಕಾನ್ಸೆಪ್ಟ್, ಓಕೆ, ಆಸ್ ಪರ್ ದ ಹಾರಿಜೆಂಟಲ್ ರೇಂಜ್ ಕಾನ್ಸೆಪ್ಟ್ ಪ್ರಕಾರ, ಸೊ ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಯು ಎಕ್ಸ್ ಇಂಟು ಟಿ, ಕರೆಕ್ಟಾ, ಯು ಎಕ್ಸ್ ಇಂಟು ಟಿ. ಅಂಡ್ ಇದರ ಪ್ರಕಾರ ಹೇಳಿದ್ರೆ ಸೊ ರೇಂಜ್ ಎಷ್ಟಿದೆ ಸರ್, ಇಟ್ ಇಸ್ 200 ಮೀಟರ್, ಓಕೆ. ಅಂಡ್ ಯು ಎಕ್ಸ್ ಫೈಂಡ್ ಮಾಡಬೇಕು ಅಂಡ್ ಟಿ ಎಷ್ಟಿದೆ 5 ಸೆಕೆಂಡ್. ಸೊ ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 4×5 = 20, ಓಕೆ. ಸೊ ದಟ್ ಈಸ್ 40 ಮೀಟರ್ ಪರ್ ಸೆಕೆಂಡ್, ಓಕೆ. ಸೊ 40 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ರೈಟ್. ಸೊ ದಟ್ ಈಸ್ 40 ಮೀಟರ್ ಪರ್ ಸೆಕೆಂಡ್ ಎಲ್ಲಿದೆ, ಸೊ ದಟ್ ಈಸ್ ಅಗೇನ್ ಆಪ್ಷನ್ ಬಿ, ಓಕೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಕಂಡ್ರ, ಸೂಪರ್. Okay, so now let's move on to the next question. Okay, so next question ನೋಡೋಣ. The velocity of a projectile at an initial point A. Okay, so that is initial point ಕೊಟ್ಟಿದ್ದಾರೆ. So that is this one. Okay, 2 I cap plus 3 J cap meter per second. It's a velocity at the point B. ಅಂದ್ರೆ so this is the landing. Okay, velocity of a projection ಇಲ್ಲಿ ಕೊಟ್ಟಿದ್ದಾರೆ. So velocity of a landing ಬರೀತಿದ್ರೆ VL is nothing but velocity of a landing. So just sign change ಆಗುತ್ತೆ ಅಷ್ಟೇ. So x component as it is, y component ಮಾತ್ರ change ಆಗುತ್ತೆ. That is so 2 I cap minus 3 J cap. Okay, so 2 I cap minus 3 J cap. Which one is the right answer? That is option C is the right answer. 2 I cap minus 3 J cap. That is option C. Super. Arun, Praveen, Ramesh, Praveen, Nagraj, Aishu, Chandana, Sudha, Vani, Pooja, Akash. Wonderful contra. Praveen. Yes, very good, very good. Right. So let's move on to the next question. The question is, question nodi. Equation of a motion of a projectile are given by, so x is equals to 3t and 2y is equals to 96t minus 98t square meter. Okay, the angle of a projection is equal to ಅಂತ ಹೇಳ್ತಿರೋದು. Angle of a projection ಅಂದ್ರೆ ಏನು? ಸೊ ನೋಡಿ, angle of a projection, okay, so angle of a projection. ಸೊ ನೋಡಿ, ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ತೇನೆ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಡಯಾಗ್ರಾಮ್ ಹಾಕಿ ತೋರಿಸ್ತೇನೆ. ಸೊ ದಿಸ್ ಇಸ್ y and this is the x. Okay, so this is the x component. ಅಂಡ್ ಇಲ್ಲಿಂದ, ಓಕೆ, ಸೊ ಇಲ್ಲಿಂದ ಒಂದು ಪ್ರೊಜೆಕ್ಟೈಲ್ ಮೋಷನ್ ಆಗುತ್ತೆ, ಓಕೆನಾ. ಸೊ ಪ್ರೊಜೆಕ್ಟೈಲ್ ಮೋಷನ್ ಆಗುತ್ತೆ ಅಂಡ್ ಈ ಪಾರ್ಟ್ ಇಂದ, ಓಕೆನಾ, ಸೊ ಈ ಪಾರ್ಟ್ ಇಂದ ಒಂದು ವೆಲಾಸಿಟಿ, ಓಕೆ. ಸೊ ದಿಸ್ ಇಸ್ ಯು ಅಂಡ್ ಇದು ಏನಾಗುತ್ತೆ, ಈ ತರ ಹೋಗಿ ಸೊ ಮತ್ತೆ ಈ ತರ ಬರುತ್ತೆ. ಸೊ ರೈಟ್, ಇದನ್ನ ಕಾಂಪೊನೆಂಟ್ಸ್ ತಗೊಂಡ್ರೆ, ಓಕೆ. ಸೊ ಕಾಂಪೊನೆಂಟ್ಸ್ ತಗೊಂಡ್ರೆ ಏನಾಗುತ್ತೆ ಸರ್, ಕಾಂಪೊನೆಂಟ್ಸ್ ಆರ್, ಸೊ ದಿಸ್ ಇಸ್ ಎಕ್ಸ್ ಕಾಂಪೊನೆಂಟ್ and this is the y component. Okay, so this is x component and this is y component. ನಾನು ಏನು ಮಾಡ್ತೀನಿ ಇದನ್ನ, ಸೊ ಸ್ವಲ್ಪ ಇದನ್ನ ಮೂವ್ ಮಾಡ್ಬೋದು, ಬಿಕಾಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ, ಇದನ್ನ ಮೂವ್ ಮಾಡ್ಬೋದು ಅಂಡ್ ಇದನ್ನು ಸಹಿತ ಮೂವ್ ಮಾಡ್ಬೋದು. ಓಕೆ, ಸೊ ಯಾವ್ದನ್ನ, ಇದನ್ನು ಸಹಿತ ಮೂವ್ ಮಾಡ್ಬೋದು ಈ ತರ, ಓಕೆನಾ. ಅಂಡ್ ಇದು ಸಹಿತ, ಓಕೆ, ಯಾವ ತರ ಮೂವ್ ಮಾಡ್ಬೋದು, ಈ ತರ. ಎಸ್, ಇಲ್ಲಿ ನೋಡಿ, ಸೊ ಆಂಗಲ್ ಆಫ್ ಪ್ರೊಜೆಕ್ಷನ್ ಇಲ್ಲಿ ಬರುತ್ತೆ ಇಲ್ಲಿ. ಸೊ ದಟ್ ಮೀನ್ಸ್ ನಮಗೆ ಸೊ ಯು ಎಕ್ಸ್ ಅಂಡ್ ಯು ವೈ ವ್ಯಾಲ್ಯೂ ಬೇಕು, ಯು ಎಕ್ಸ್ ಅಂಡ್ ಯು ವ್ಯಾಲ್ಯೂ ಬೇಕು. ಅಂಡ್ ಇಲ್ಲಿ ವೆಲಾಸಿಟಿ ಫೈಂಡ್ ಮಾಡ್ಬೇಕಂದ್ರೆ ಪೊಸಿಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಾಕು. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಸರ್, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 36t ಅಂಡ್ ಇಲ್ಲಿ ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಸರ್, ಇಟ್ ಇಸ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಸೊ ಇದನ್ನ ಫೈನಲ್ ಆಗಿ ಬರೆದ್ರೆ ಎಷ್ಟಾಗುತ್ತೆ 36. ಸೊ ದಟ್ ಈಸ್ ದ ಮೀಟರ್ ಪರ್ ಸೆಕೆಂಡ್, ಓಕೆ. ಅಂಡ್ ಇಲ್ಲಿ ನೆಕ್ಸ್ಟ್ ಒನ್ ಯಾವುದು, ಡಿವೈಡೆಡ್ ಬೈ 2 ಮಾಡಿ. ಓಕೆ, ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ ಸರ್, y ಇಸ್ ಈಕ್ವಲ್ಸ್ ಟು 2 4 8 2 8 16. ಓಕೆ, ಎಸ್ 48t ಮೈನಸ್ 2 4 8 2 9 18. ಓಕೆ, ಸೊ ದಿಸ್ ಇಸ್ ದ ಟಿ ಸ್ಕ್ವೇರ್. ಅಂಡ್ ಇಲ್ಲಿ ನಮಗೆ ಯು ವೈ ಬೇಕಾಗಿರೋದ್ರಿಂದ ಏನ್ ಮಾಡ್ಬೋದು ಸರ್, ಇಟ್ ಇಸ್ ಡಿ ವೈ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ 48 into 1 ಸೊ ಮೈನಸ್ 98 into t. ಓಕೆನಾ. ಅಂಡ್ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಆಗಿರೋದ್ರಿಂದ ಸೊ ಇನಿಷಿಯಲಿ ಟಿ ಇಸ್ ಈಕ್ವಲ್ಸ್ ಟು 0 ಇರುತ್ತೆ. ಸೊ ಫೈನಲ್ ಆಗಿ ಯು ವೈ ದಟ್ ಈಸ್ ಈಕ್ವಲ್ಸ್ ಟು 48 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಟಿ ಇಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಉಳಿಯೋದಷ್ಟು ಸರ್, ಇಟ್ ಇಸ್ 48. ಓಕೆ, ಸೊ ದೀಸ್ ಆರ್ ದ ಇನಿಷಿಯಲ್ ವೆಲಾಸಿಟೀಸ್. ಓಕೆ, ಸೊ ದೀಸ್ ಆರ್ ದ ಇನಿಷಿಯಲ್ ವೆಲಾಸಿಟೀಸ್. ನಮಗೆ ಟ್ಯಾನ್ ಟೀಟಾ ಬರುತ್ತೆ. ಸೊ ಟ್ಯಾನ್ ಟೀಟಾ ಏನಿರುತ್ತೆ ಸರ್, ಫಾರ್ ಆಂಗಲ್ ಸರ್, ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು ಸೊ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಯಾವ್ದು ಬರುತ್ತೆ ಸರ್, ಯು ವೈ. ಸೊ ಬೇಸ್ ಯಾವ್ದು ಬರುತ್ತೆ ಸರ್, ಯು ಎಕ್ಸ್. ಸೊ ಯು ವೈ ಎಷ್ಟಿದೆ ಸರ್, 48.
ಯು ಎಕ್ಸ್ ಎಷ್ಟಿದೆ ಸರ್? ಇಟ್ ಇಸ್ 36. ಓಕೆ, ಎಸ್ ಸರ್. ಸೊ ಎಷ್ಟಾಗುತ್ತೆ? 12 4 48, 12 3 36. ಓಕೆ, ಸೊ ಇಲ್ಲಿ ಸೊ ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು 4/3 ಇದೆ. ಓಕೆನಾ? ಸೊ 4/3 ಇದೆ. ಬಟ್ ನಮಗೆ ಈ ಆಪ್ಷನ್ಸ್ ಅಲ್ಲಿ ನೋಡಿ ನಮಗೆ ಸೈನ್ ಅಲ್ಲಿದೆ. ಸೊ ಲೆಟ್ಸ್ ಕನ್ವರ್ಟ್ ದಟ್ ಇಂಟು ಸೈನ್. ಓಕೆ, ಸೊ ಸೈನ್ ಆದ್ರೆ ಇಲ್ಲಿ ಎಷ್ಟಿದೆ ಇದು? ಸೊ ಇದರ ಪ್ರಕಾರ ಮಾತಾಡಿದ್ರು. ಓಕೆನಾ? ಇವಾಗ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋಣ. ಸೊ ಇದರ ಪ್ರಕಾರ ಟೀಟಾ ಅನ್ಕೋಣ. ಓಕೆನಾ? ಸೊ ದಿಸ್ ಇಸ್ ಟೀಟಾ and this is perpendicular, this is the base and this is the hypotenuse. So perpendicular ಎಷ್ಟಿದೆ ಸರ್? perpendicular that is the 4. ಸೊ ಬೇಸ್ ಎಷ್ಟಿದೆ? ಬೇಸ್ ದಟ್ ಇಸ್ ದ 3. ಇಲ್ಲಿ ಎಷ್ಟಾಗುತ್ತೆ ಸರ್? 4 4 16, 3 3 9, ದಿಸ್ ಬಿಕಮ್ಸ್ 5. ಓಕೆ, ಸೊ 5 ಆಗುತ್ತೆ. ಇವಾಗ ನಮಗೆ ಬೇಕಾಗಿರೋದು ಸೈನ್. ಸೊ ದೇರ್ ಫೋರ್ ಸೈನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಪರ್ಪೆಂಡಿಕ್ಯುಲರ್ ಎಷ್ಟು ಸರ್? 4. ಹೈಪೋಟೆನಸ್ ಟು 5. ಸೊ ದೇರ್ ಫೋರ್ ಟೀಟಾ ಇಸ್ ಈಕ್ವಲ್ಸ್ ಟು sin inverse of 4/5 ಆಗುತ್ತೆ. ಓಕೆ, ಸೊ sin inverse of 4/5. ಸೊ sin inverse of 4/5 that is option C. Okay, so option C is the right answer. Okay, Srijan Kamath, sir, capacitance chapter when will you do? Please reply. So after 1 month start ಆಗುತ್ತೆ. After 1 month. Clarity ಸಿಗ್ತಾ? Very good. Now let's move on to the next question. A ball is projected with a velocity 10 meter per second at an angle of 60 degree with a vertical direction. It's a speed of, okay, speed at highest point of its trajectory. ಇಲ್ಲಿ 2 points ನ ನೋಟ್ ಡೌನ್ ಮಾಡ್ಕೋಬೇಕು. ಏನು? at the highest point ಏನಾಗಿರುತ್ತೆ? ಓನ್ಲಿ ಸೊ x ಕಾಂಪೊನೆಂಟ್ಸ್ ಮಾತ್ರ ಇರುತ್ತೆ. ದಟ್ ಇಸ್ u cos theta ಇರುತ್ತೆ. ಓಕೆ, ಸೊ u cos theta. ಅಂಡ್ ಇಲ್ಲಿ ನಮಗೆ ಕೊಟ್ಟಿರೋದು 60 ಡಿಗ್ರಿ ವಿತ್ ವರ್ಟಿಕಲ್ ಡೈರೆಕ್ಷನ್. ಅಂದ್ರೆ ಅವ್ರು ಏನ್ ಹೇಳ್ತಿರೋದು ಗೊತ್ತಾ? ಅವ್ರು ಕೊಟ್ಟಿರೋದು ಈ ಆಂಗಲ್. ಓಕೆ, ಸೊ ಅವ್ರು ಕೊಟ್ಟಿರೋದು ಈ ಆಂಗಲ್ ಎಷ್ಟು? 60 ಡಿಗ್ರಿ ಕೊಟ್ಟಿದ್ದಾರೆ. ಅಂಡ್ ಮಿಕ್ಕಿದ ಎಷ್ಟು ಉಳಿತೆ ಹೇಳಿ ನೋಡ. ಇಲ್ಲಿ 60 ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ 60 ಡಿಗ್ರಿ ಕೊಟ್ಟಿದ್ದಾರೆ. ದೆನ್ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಎಷ್ಟು ಉಳಿತೆ ಹೇಳಿ? ಎಷ್ಟು ಉಳಿತೆ ಹೇಳಿ ನೋಡ. 60 ಡಿಗ್ರಿ ಆದ್ರೆ ಇಲ್ಲಿ ಎಷ್ಟು ಉಳಿತೆ? ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಎಷ್ಟಾಗುತ್ತೆ ಹೇಳಿ? ಕಲಕೇಶ್ ಕಮಟಗಿ ಸರ್, ಮಿಡ್ ಟರ್ಮ್ ಇಂಪಾರ್ಟೆಂಟ್ ಹೇಳಿ. ಇಂಪಾರ್ಟೆಂಟ್ ನಿಮಗೆ 14th ಇಂದ ಸ್ಟಾರ್ಟ್ ಆಗುತ್ತೆ. 14th ಇಂದ ಸ್ಟಾರ್ಟ್ ಆದ್ಮೇಲೆ ಯು ಕ್ಯಾನ್ ಅಟೆಂಡ್ ದೋಸ್ ಸೆಷನ್ಸ್ ಅಂಡ್ ಯು ವಿಲ್ ಗೆಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಲ್ಸೋ. ಓಕೆ, ಸೊ 30. ವೆರಿ ಗುಡ್. ಸೊ 30 ಆಗುತ್ತಲ್ವಾ? ಎಸ್. ಸೊ ಇಲ್ಲಿ ನಮಗೆ 30 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ವಿತ್ ಹಾರಿಜೆಂಟಲ್. ಓಕೆ, ಸೊ ವಿತ್ ಹಾರಿಜೆಂಟಲ್. ಓಕೆ, ಸೊ ವಿತ್ ಹಾರಿಜೆಂಟಲ್ ಡೈರೆಕ್ಷನ್. ಓಕೆ, ಸೊ ವಿತ್ ಹಾರಿಜೆಂಟಲ್ ಡೈರೆಕ್ಷನ್ ಎಷ್ಟಾಗುತ್ತೆ? ಸೊ 30 ಡಿಗ್ರಿ. ಸೊ ವಿತ್ ಹಾರಿಜೆಂಟಲ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ನಮಗೆ ಈ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಯು ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 10 ಇಂಟು ಸೊ ಕಾಸ್ 30 ಡಿಗ್ರಿ. ಓಕೆ, ಸೊ ಎಷ್ಟಾಗುತ್ತೆ ಕಾಸ್ 30 ಡಿಗ್ರಿ ಅಂದ್ರೆ ಸರ್ ಇಟ್ ಇಸ್ √3/2. ಸೊ ಫೈನಲ್ ಆಗಿ ಎಷ್ಟಾಗುತ್ತೆ ಸರ್? ದಟ್ ಇಸ್ 5√3 ಸೊ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಿಸ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. 5√3 ಸೊ ಮೀಟರ್ ಪರ್ ಸೆಕೆಂಡ್. ಕ್ಲಾರಿಟಿ ಸಿಗ್ತಾ? ಎಸ್. ನಾನು ಹೆಂಗೆ ಹೇಳಕ್ಕಾಗುತ್ತೋ? ನಾನು ಬಯೋ ಟೀಚರ್ ಅಲ್ಲ, ಫಿಸಿಕ್ಸ್ ಟೀಚರ್ ನಾನು. ಓಕೆ, ಸೊ ಶಾಲಿನಿ ಮೇಡಮ್ಗೆ ಅಥವಾ ಚೈತ್ರ ಮೇಡಮ್ಗೆ ಅಥವಾ ರಘು ಸರ್ಗೆ ಅಥವಾ ಇನ್ನೊಬ್ರು ವಿಂದಾ ಮೇಡಮ್ಗೆ ಕೇಳ್ಬೋದು. ಓಕೆ, ಸೊ 4 ಜನ ಇದ್ದಾರೆ. ಅವ್ರಿಗೆ ಯಾರಿಗಾದ್ರೂ ಕೇಳಿ. ಓಕೆನಾ? ಕ್ಲಿಯರಾ? ಎಸ್, ದಟ್ ಇಸ್ 5√3 ಮೀಟರ್ ಪರ್ ಸೆಕೆಂಡ್. ದಟ್ ಇಸ್ ಆಪ್ಷನ್ ಬಿ, 5√3. Now next question ನೋಡಿ. So next question, a ball is thrown at an angle 30 degree to the horizontal. It falls on the ground at a distance of 90 meter. If the ball is thrown with the same initial velocity at an angle 60 degree to the vertical, it will fall on the ground. ಇಲ್ಲಿ ನೋಡಿ sum of 2 angles. Okay, so sum of 2 angles ಏನಾಗುತ್ತೆ? Sum of 2 angles. Okay, so sum of 2 angles ಏನ್ ಆಗುತ್ತೆ? That is 30 and 60. ಏನಾಗುತ್ತೆ ನಮ್ಮ ಪ್ರಕಾರ? So range is the same alwa. Sin that is r theta and r 90 minus theta. Okay, so r 90 minus theta and r theta ಎಷ್ಟು ಕೊಟ್ಟಿದ್ದಾರೆ? So that is r 30 ಗೆ. Okay, so r 30 that is equals to r. So 90 minus 30 ಎಷ್ಟಾಗುತ್ತೆ ಇದು ಸರ್? ಸರ್ it is r 30. So that is equals to r 60 ಆಗುತ್ತೆ. Okay, so r 60 ಎಷ್ಟಾಗುತ್ತೆ? So r 30 value is 90 meter. Okay, so both are same, therefore it is a 90 meter ಆಗುತ್ತೆ. So 90 meter. Okay, so that is the 90 meter. Okay, so same answer. That is option C. Option C is the right answer. Right? So ನೋಡಿ, important points ಅಂತ ಅದಕ್ಕೆ ಬರ್ಸಿರೋದು.
ನಮಗೆ ಥಿಯರಿಟಿಕಲ್ ಸಹಿತ ಕ್ವಶನ್ ಕೇಳ್ತಾರೆ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಓಕೆನಾ? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Two particles are projected with the same initial velocity at an angle 30 degree and 60 degree with a horizontal. 30 degree and 60 degree. ಎಷ್ಟಿದೆ ಇಲ್ಲಿ? So 30 degree and 60 degree. Sum of two angles. Okay, sum of two angles. That is r theta. So minus r. So 90 degree minus theta. ಎಷ್ಟಾಗುತ್ತೆ? So range will be same ಅಲ್ವಾ? So range will be same. That is the theta and r 30 degree. Okay, so 90 minus 60 ಅಂದ್ರೂ ಸಹಿತ ಅದು ಅಷ್ಟೇ ಆಗುತ್ತಲ್ವಾ? So 30 degree. Okay, so 30 degree ಆಗುತ್ತೆ. So that is 90 minus 60. 30 ಅಲ್ವಾ? So this is 60 ಆಗುತ್ತೆ ಇಲ್ಲಿ. So 90 minus theta ಎಷ್ಟಾಗುತ್ತೆ? 30 ಅಲ್ವಾ? So this is 60 degree. So range remains same. Okay, so range remains same. Their height will be equal? No. Their range will be equal? Yes. Their time of flight? No. The ranges will be different? No. That is option. So that is option B is the right answer. Okay, option B is the right answer. Very good, very good, very good. ನೋಡಿ, just you have concentrated on my points. Okay, ನಾನು ಹೇಳಬೇಕಾದ್ರೆ ನೀವು ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿ ಕೊಟ್ಟು ಕೇಳಿದ್ರ, ಅದಕ್ಕೆ ಪಟ 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 ಅಂತೇಳಿ ಆನ್ಸರ್ ಮಾಡ್ತಿರೋದು. ಈಗ ನೀವು ಸಪೋಸ್ ಕೇಳಿಲ್ಲ ಅಂದ್ರೆ ಏನಾಗ್ತಿತ್ತು? ನಿಮಗೆ ಐಡಿಯಾ ಇರ್ತಿರಲ್ಲ, ಸುಮ್ಮನೆ ತಲೆ ಕೆರ್ಕೊಂಡು ಕೂಡ್ತಾ ಇದ್ರಿ ಅಲ್ವಾ? ಎಸ್, ಆಗುತ್ತೆ ಸೃಜನ್, ಯು ಕ್ಯಾನ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Yes, you ನೋಡಿ, two bodies of a same mass are projected with the same velocity at an angle 30 and 60 respectively. The ratio of a horizontal range. ಇಲ್ಲೂ ಸಹಿತ ಅಷ್ಟೇ ಕೇಳಿರೋದು. ಓಕೆ, ಸೊ ಹಾರಿಜೆಂಟಲ್ ರೇಂಜ್ ಕೇಳಿರೋದು. ಸೊ ಹಾರಿಜೆಂಟಲ್ ಸೇಮ್ 30 and 60 degree ಏನಾಗುತ್ತೆ? ಸೊ ಕಾಂಪ್ಲಿಮೆಂಟರಿ ಆಂಗಲ್. ಫಾರ್ ಎ ಕಾಂಪ್ಲಿಮೆಂಟರಿ ಆಂಗಲ್ ರೇಂಜಸ್ ವಿಲ್ ಬಿ ಸೇಮ್. ದಟ್ ಮೀನ್ಸ್ 1:1. ಓಕೆ, ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಯಾವುದು ಸರ್? ಇಟ್ ಇಸ್ r theta ಸೊ ಮೈನಸ್ r ಸೊ 90 degree minus theta ಮಾಡ್ಕೋಬಹುದು. ಓಕೆ, ಸೊ ದಟ್ ಈಸ್ 1:1. Okay, so that is the 1:1. That is option A. Option A. Sir, JEE advanced questions? No. I don't ತಗೊಳ್ತಿಲ್ಲ. J advanced questions ಎಲ್ಲ ತಗೊಳ್ತಿಲ್ಲ. 1:1. Very good. Now let's move on to the next questions. So next question, yes. For an angle of a projection 20 degree, range of a projectile is r. For the same range, another angle of a projection should be. ನಮಗೆ ಗೊತ್ತಿದೆ ಏನು? Sir, it is r theta that is equals to r so 90 degree minus theta. Okay, so already ಕೊಟ್ಟಿದ್ದಾರೆ. So r 20 degree. Okay, so r 20 degree and ಇದೆಷ್ಟಾಗುತ್ತೆ? r 90 minus 20 degree ಏನಾಗುತ್ತೆ ಸರ್? ಸೊ r 20 degree that is equals to r 70 degree ಆಗುತ್ತೆ. ಆಲ್ರೆಡಿ ನಮಗೆ 20 degree ಇದೆ. ಓಕೆನಾ? ಆಲ್ರೆಡಿ 20 degree ಇದೆ. ಮಿಕ್ಕಿದ್ದೆಷ್ಟು? ದಟ್ ಇಸ್ ದ 70. ಸೊ ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆ, ಸೊ ಇಲ್ಲಿ 20 and 70 ಏನಾಗುತ್ತೆ? 20 plus 70 90 degree ಆಗುತ್ತೆ. ಆವಾಗ ನಮಗೆ ರೇಂಜ್ ಅನ್ನೋದು ಸೇಮ್ ಆಗುತ್ತೆ. ರೈಟಾ? ಸೊ ಈಸಿನಾ? ಪಟ 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 ಅಂತ ಆನ್ಸರ್ ಮಾಡ್ತಾರೆ. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಎ 4 balls A, B, C and D are projected with the same speed but angles of 15 degree, 30 degree, 45 degree and 60 degree with a horizontal respectively. The two balls which will fall on the same place. Same place andre what they mean? Same place andre what they mean? Range. Okay, so same place andre same range anta. So same range ಆಗಿರಬೇಕಂದ್ರೆ the complementary angle ಇರಬೇಕು. Sum of two angles must be 9 degree. First ನೋಡೋಣ. So A and B. A and B andre that is so 15 plus 30. So that is a 45 degree and this is not equal to 90 degree. Therefore it is wrong. Okay. And the next one ನೋಡೋಣ. So next one A and D. A ಎಷ್ಟು? Sir 15 and D ಎಷ್ಟು? Sir it is a 60 degree and this is a 75 degree. So this is not equal to 90 degree. Therefore it is also wrong. And the next one B and D. Okay, so B and D. B ಎಷ್ಟಿದೆ? Sir it is a 30 degree and D ಎಷ್ಟಿದೆ? Sir it is a 60 degree. So that means it is equals to 90 degree. So 90 degree same. So therefore it is a possible. Okay, so same range ಗೆ possible ಇದೆ. And the last one. Okay, so last one ಏನಿದೆ? Sir A and C. Okay, A value ಎಷ್ಟಿದೆ? Sir it is a 15. So plus C value ಎಷ್ಟಿದೆ? Sir it is a 45. ಎಷ್ಟಾಗುತ್ತೆ? 40, 50, 60 degree. Okay, so 60 degree. So not equal to 90 degree. Therefore it is also not possible. Therefore right answer ಯಾವ್ದಾಗುತ್ತೆ ನಮಗೆ? Sir, right answer will be C option. Okay, so B and D. Okay, so that is option C. Easy na? Yes sir. Now let's move on to the next question. The horizontal range is a 4 times the maximum height reached by the projectile. The angle of a projection. Okay, ಇಲ್ಲಿ relation between range and horizontal. Okay, so horizontal range and maximum height relation ಗೊತ್ತಿದೆನಾ? Sir, it is a r tan theta. Okay, so do you remember? Sir, it is the r tan theta that is equals to 4 times of h. That is the relation between
ರೇಂಜ್ ಆಸ್ ವೆಲ್ ಆಸ್ ಅ ಹಾರಿಜೆಂಟಲ್ ರೇಂಜ್ ಆಸ್ ವೆಲ್ ಆಸ್ ಅ ಮ್ಯಾಕ್ಸಿಮಮ್ ಹೈಟ್. ಇದರ ಪ್ರಕಾರ ಹೇಳಿದ್ರೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿರೋದು, ಸೊ ಹಾರಿಜೆಂಟಲ್ ರೇಂಜ್ ಇಲ್ಲಿ ಅವರೇ ಡೇಟಾ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಸೊ ರೇಂಜ್ ಈಸ್ ಈಕ್ವಲ್ಸ್ ಟು 4 times ಆಫ್ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಕೊಟ್ಟಿದ್ದಾರೆ. ಅಂಡ್ ಸಬ್ಸ್ಟಿಟ್ಯೂಟ್ ಹಿಯರ್. ಓಕೆ, ಸೊ 4h tan theta. ಓಕೆ, ಸೊ 4h tan theta that is equals to 4h. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ 4h get cancel and tan theta that is equals to 1. ಓಕೆ, ಸೊ tan theta that is equals to 1 ಅಂದ್ರೆ theta is equals to 45 degree. ಓಕೆ, ರೈಟ್. ಸೊ ಯಾವ ಆಂಗಲ್ಗೆ ನಮಗೆ tan ವ್ಯಾಲ್ಯೂ 1 ಆಗುತ್ತೆ, ದಟ್ ಇಸ್ 45 ಡಿಗ್ರಿಗೆ. therefore that is option D is the right answer. ಓಕೆ, option D is the right answer. Clear? 45 degree. Very good. So that is option D is the right answer. Okay, now let's move on to the next question. If R is the maximum horizontal range of a particle, then the greatest height gained by it. Okay, so illi namage same relation. Okay, so horizontal range and greatest height, that is nothing but maximum height. What is the relation just before solve madidvi? R tan theta, so that is equals to 4 times of h. So ಇಲ್ಲಿ ಹೇಳ್ತಿರೋದು maximum horizontal range. Okay, maximum horizontal range, so that is R maximum that is equals to u square divided by g. Okay, so ಇದು ಯಾವಾಗ ಬರುತ್ತೆ ಸರ್, it is a theta is equals to 45 ಡಿಗ್ರಿಗೆ ಬರುತ್ತೆ. and ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Okay, so theta R is equals to R into so tan 45. Okay, so tan 45 that is equals to 4 times of h, and tan 45 we know that that is equals to 1 into 4h. ನಮಗೆ ಬೇಕಾಗಿರೋದೇನು, maximum height ಎಷ್ಟು, so maximum height that is equals to R by 4. Okay, so R divided by 4, R divided by 4 ಎಲ್ಲಿ ಬರುತ್ತೆ, that is option D. Okay, so option D is the right answer. ರಮೇಶ್ ಅಂತೂ ಫುಲ್ಲು ಜೋಶಲ್ಲ, ನಾಟ್ ಓನ್ಲಿ ರಮೇಶ್, ಆಲ್ ದ ಸ್ಟೂಡೆಂಟ್ಸ್, ಐ ಆಮ್ ರಿಯಲಿ ಹ್ಯಾಪಿ. ಓಕೆ, ಸೊ ಎಲ್ಲರೂ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಓಕೆ, ಐ ಫೀಲ್ ಯು ಗೈಸ್ ಆರ್ ಎಂಜಾಯಿಂಗ್ ದ ಕ್ಲಾಸ್ ಅಲ್ವಾ. ನಾನು ಹೇಳ್ತಾನಿಲ್ಲ ಆನ್ಸರ್ ಮಾಡಿ ಅಂತ ಹೇಳ್ತಾನಿಲ್ಲ, ಪಟ 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 ಅಂತ ಆನ್ಸರ್ ಮಾಡ್ತಾನೆ ಇದ್ದೀರಾ, ರೈಟ್? ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳುತ್ತೆ, ದ ಇಕ್ವೇಶನ್ ಆಫ್ ಅ ಪ್ರೊಜೆಕ್ಟೈಲ್ ಈಸ್ y is equals to √3 x minus gx square divided by 2. ದ ಆಂಗಲ್ ಆಫ್ ಅ ಪ್ರೊಜೆಕ್ಷನ್ ಅಂತ ಹೇಳ್ತಿರೋದು. And compare this equation. Okay, so with the original equation compare mana. Okay, so that is a tan theta into x, so minus, so that is a gx square divided by, so 2 times of u square cos theta. Okay, so cos square theta, correct? And compare ಮಾಡಿ ಎರಡು equation ಗೆ in place of a theta. Okay, so in place of a theta ಏನಿದೆ, √3 ಇದೆ. so tan, so theta that is equals to √3. Okay, ಸೊ ಯಾವ ಆಂಗಲ್ಗೆ √3 ಬರುತ್ತೆ ಸರ್, tan theta that is equals to, so tan 60 ಡಿಗ್ರಿ. ಓಕೆನಾ, ಸೊ tan 60 ಡಿಗ್ರಿಗೆ ಬರುತ್ತೆ. that means theta is equals, okay, theta is equals to 60 degree. just a comparison. Okay, so that is 60 degree, that is option B. correct? Yes, option B. very good, very good, very good. Wonderful. Very good. Okay, so now we done with up to 40 slides. Okay, so ನೋಡಿ ಎಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದೀರಾ. Are you guys enjoying? Just mention in the chat box. ಬೇಗ how do you feel before this session and after attending this session? What is the difference you can feel? ಹೇಳಿ ನೋಡೋಣ, ಸ್ವಲ್ಪ ನಿಮ್ಮ ಟೈಮ್ ತಗೊಳ್ಳಿ, ಒಂದು 30 ಸೆಕೆಂಡ್ ಟೈಮ್ ತಗೊಂಡು ಹೇಳಿ ಬೇಗ. Yes, before attending this session and after attending this session ಹೇಗೆ ಅನಿಸ್ತಿದೆ ನಿಮಗೆ? ಫಾಸ್ಟ್. ವೆರಿ ಗುಡ್. ಪ್ರವೀಣ್, ಪೂಜಾ, ಕನ್ನಡ ಮನಸ್ಸುಗಳು, ಶಾಲಿನಿ, yes, very good. something to explore. ರಮೇಶ್, yes, very good, super. yes, ಯಶವಂತ, ಹರ್ಷ, full on Josh. very good. easy na? wonderful. Okay, now let's move on to the next question. Okay, so next question ನೋಡಿ, the equation of a projectile is y is equals to 16x minus x square divided by 4 ಅಂತಿದೆ. ಸೊ ಸೇಮ್ ವೇ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ, ಸೊ ಸೇಮ್ ವೇ ಏನು, so equation of a projectile, path of a trajectory of a projectile, so that is, so tan theta. Okay, so tan theta, so into x minus gx square. Okay, so gx square divided by, so 2 times of u square cos square theta. correct? yes sir. ಇಲ್ಲಿ ನಮಗೆ ಈ ಫಾರ್ಮಲ್ ಇಲ್ಲ, cos square theta ದವ್ಲು ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಥಿಯರಿಟಿಕಲ್ ಕಾನ್ಸೆಪ್ಟ್ ನ ಹೇಳ್ತೀನಿ. ಓಕೆನಾ, ಸೊ ಸ್ವಲ್ಪ ಥಿಯರಿಟಿಕಲ್ ಕಾನ್ಸೆಪ್ಟ್ ನ ಹೇಳ್ತೀನಿ. ಏನು, ಸೊ ನಾನೇನ್ ಮಾಡ್ತೀನಿ, ಈ ಟ್ಯಾನ್ ಟೀಟನ ಆಚೆ ತಗೊಳ್ತೀನಿ. ಓಕೆನಾ, ಸೊ ಟ್ಯಾನ್ ಟೀಟನ ಆಚೆ ತಗೊಳ್ತೀನಿ. ಓಕೆ, ಸೊ ಟ್ಯಾನ್ ಟೀಟಾ ಇಂಟು ಎಕ್ಸ್ ನ ಆಚೆ ತಗೊಳ್ತೀನಿ. ಸೊ ಇಲ್ಲಿ ಮಿಕ್ಕಿದ್ದಷ್ಟು ಸರ್ ಇಟ್ ಇಲ್ 1, ಅಂಡ್ ಮಿಕ್ಕಿದ್ದು ಸರ್ ಜಿ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಹೋಲ್ ಡಿವೈಡೆಡ್ ಬೈ, ಸೊ 2u ಸ್ಕ್ವೇರ್, ಸೊ ಕಾಸ್ ಸ್ಕ್ವೇರ್ ಟೀಟಾ ಆಸ್ ಇಟ್ ಇಸ್, ಸೊ ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ ಟೀಟಾ ಎಕ್ಸ್ ನ ಆಚೆ ತಗೊಂಡಿದ್ವಲ್ಲ. ಎಸ್ ಸರ್,
ಸೊ ಟ್ಯಾನ್ ಟೀಟಾ ಇಂಟು ಎಕ್ಸ್ ನ ಬರ್ಕೋಬಹುದು. ಓಕೆ, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೊ ದಿಸ್ ಎಕ್ಸ್ ಅಂಡ್ ಇಲ್ಲಿ ಒಂದು ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಓಕೆನಾ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸೊ y ಇಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ ಇಂಟು ಎಕ್ಸ್, ಸೊ ಬ್ರಾಕೆಟ್ ಆಫ್ 1 ಮೈನಸ್, ಸೊ ಇಲ್ಲಿ ಎಕ್ಸ್ ಆಸ್ ಇಟ್ ಈಸ್ ಇರ್ತೀನಿ, ಸೊ ಡಿವೈಡೆಡ್ ಬೈ ಇಲ್ಲಿ ಯಾವ ತರ ಬರೀಬಹುದು ಸರ್, ಇಟ್ ಇಸ್ ಅ 2u ಸ್ಕ್ವೇರ್, ಸೊ ಕಾಸ್ ಸ್ಕ್ವೇರ್ ಟೀಟಾ, ಸೊ ಡಿವೈಡೆಡ್ ಬೈ ಜಿ. ಇಲ್ಲಿ ಮೇಲೆ ಇದನ್ನ ಡಿನಾಮಿನೇಟರ್ ತಗೊಂಡ್ಬಂದ್ರೆ ಅಷ್ಟೇ ಡಿಫ್ರೆನ್ಸ್, ಏನು ಇಲ್ಲ. ಓಕೆನಾ, ಸೊ ಟ್ಯಾನ್ ಟೀಟಾ ಯಾವ ತರ ಬರೀಬಹುದು ಸರ್, ಇಟ್ ಇಸ್ ಅ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ, ರೈಟ್? ಎಸ್ ಸರ್. ಅಂಡ್ ಅಗೇನ್ ಇಲ್ಲಿ ನೋಡಿ, ಸೊ ಈ ಕಾಸ್ ಟೀಟಾ ಒಂದು ಮತ್ತೆ ಇಲ್ಲಿ ಕಾಸ್ ಟೀಟಾ ಒಂದು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಸೊ ದಟ್ ಇಸ್ ಅ ಟ್ಯಾನ್ ಟೀಟಾ ಇಂಟು ಎಕ್ಸ್. ಓಕೆ, ಸೊ ದಟ್ ಇಸ್ ಟ್ಯಾನ್ ಟೀಟಾ ಇಂಟು ಎಕ್ಸ್, ಸೊ ಬ್ರಾಕೆಟ್ ಆಫ್ 1 ಮೈನಸ್, ಸೊ ಜಿ ಡಿವೈಡೆಡ್ ಬೈ ಮಿಕ್ಕಿದ್ದೇನು ಸರ್, ಇಟ್ ಇಸ್ ಅ 2 ಟೈಮ್ಸ್ ಆಫ್, ಓಕೆ, ಸೊ 2 ಟೈಮ್ಸ್ ಆಫ್ ಯು ಸ್ಕ್ವೇರ್, ಮಿಕ್ಕಿದ್ದೇನು ಸರ್, ಇಟ್ ಇಸ್ ಅ ಸೈನ್ ಟೀಟಾ ಇಂಟು ಕಾಸ್ ಟೀಟಾ, ಸೊ ಡಿವೈಡೆಡ್ ಬೈ, ಸೊ ಜಿ, ಕರೆಕ್ಟಾ? ಸೊ ಡಿವೈಡೆಡ್ ಬೈ ಜಿ. ಇಲ್ಲಿ ನೀವು ಈ ಫಾರ್ಮುಲಾ ಎಲ್ಲೋ ನೋಡ್ದಂಗಿದಿಲ್ಲ, ಸೊ 2u ಸ್ಕ್ವೇರ್ ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡೆಡ್ ಬೈ ಜಿ ಎಲ್ಲೇ ನೋಡಿದಿರಾ ಸರ್? ಸೊ ದಟ್ ಈಸ್, ಸೊ y is equals to tan theta, okay, so tan theta into x, so that is equals to 1 minus x divided by range. Okay, so this is a formula for range. Okay, so this is one more form and this is first form. Okay, so this is a form 1. Okay, so this is a form 1 and this is a form 2. Okay, so form 2. And ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಓಕೆ, ಸೊ ಇದನ್ನ ನೆಕ್ಸ್ಟ್ ಸ್ಲೈಡಿಗೆ ಕಾಪಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡಿಗೆ ಕಾಪಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆನಾ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟ್ಯಾನ್, ಓಕೆ, ಸೊ ಈ 16x ನ ಆಚೆ ತಗೋತೀನಿ. ಸೊ ಮಿಕ್ಕಿದೆಷ್ಟು ಸರ್, ಇಟ್ ಇಸ್ 1, ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ 4 ಇಂಟು 16x ಆಗುತ್ತೆ, ರೈಟ್? ಎಸ್ ಸರ್. ಇಲ್ಲಿ ನೋಡಿ, ಈ ಎಕ್ಸ್ ಅಂಡ್ ಈ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಮಿಕ್ಕಿದೆಷ್ಟು ಸರ್, ಇಟ್ ಇಸ್ ಅ 16x, ಸೊ ಬ್ರಾಕೆಟ್ ಆಫ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 16 64 ಆಗುತ್ತೆ. ಓಕೆ, ಸೊ ಕಂಪೇರ್ ಮಾಡಿ. In place of a tan theta, that is a 16. In place of a x, that is x. 1 place al 1 ide, x place al x ide. And what is the value of a range? Horizontal range, that is the 64 meters. Okay, so that is the 64 meters. Okay, so that is option C. Very good, very good, very good. Super, super. Now let's move on to the next question. For a ground to ground projectile motion, equation of a path is y is equals to 12x minus 3 divided by 4x square, given g is equals to 10 meter per second square. What is the range of a projectile? Same, convert ಮಾಡಿ. So convert ಮಾಡಕ್ಕೆ ಏನು ಮಾಡ್ತೀರಾ ಸರ್? y is equals to, ಸರ್ it is a 12x ನ ಆಚೆ ತಗೊಳ್ಳಿ, ಏನಾಗುತ್ತೆ ಸರ್? 1 ಆಗುತ್ತೆ. ಸೊ 3x square, ಸೊ divided by 4 into ಇಲ್ಲಿ ಆಚೆ ತಗೊಂಡಿಂದ 12x ನ ಡಿವೈಡ್ ಮಾಡಿ. ಓಕೆ, ಇಲ್ಲಿ ನೋಡಿ, ಸೊ ಒಂದು x ಗೆ ಒಂದು x ಗೆ ಕ್ಯಾನ್ಸಲ್, 3 1 3 3 4 12. ಓಕೆ, ಸೊ ಮಿಕ್ಕಿದ್ದು ಎಷ್ಟಾಗುತ್ತೆ ಸರ್? y is equals to 12x, so bracket of 1 minus, so x ಉಳಿತು, so divided by 4 4 16. ಓಕೆ, and compare ಮಾಡ್ಕೊಂಡ್ರೆ, ಓಕೆ, ಸೊ ಕಂಪೇರ್ ಮಾಡ್ಕೊಳ್ಳಿ. ವಾಟ್ ಇಸ್ ದಟ್ ಸರ್? tan theta. ಓಕೆ, ಸೊ tan theta into x, so 1 minus x divided by r. ಇಲ್ಲಿ ರೇಂಜ್ ವ್ಯಾಲ್ಯೂ ಎಷ್ಟಿದೆ ಸರ್? ರೇಂಜ್ ವ್ಯಾಲ್ಯೂ ದಟ್ ಇಸ್ ದ 16 ಮೀಟರ್. ಓಕೆ, ಸೊ ರೇಂಜ್ ವ್ಯಾಲ್ಯೂ ದಟ್ ಇಸ್ ದ 16 ಮೀಟರ್ ಆಯ್ತು. ಓಕೆ, ಸೊ ರೇಂಜ್ ವ್ಯಾಲ್ಯೂ ದಟ್ ಇಸ್ 16 ಮೀಟರ್, ದಟ್ ಇಸ್ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಕರೆಕ್ಟಾ? 36 ಆಗಲ್ಲ, ಹಿತಾ ಬಿ ಆರ್ 36 ಆಗಲ್ಲ, ದಟ್ ಇಸ್ ಆಪ್ಷನ್ ಸಿ. ಎಷ್ಟಾಗುತ್ತೆ ನೋಡಿ, 3 1 3 3 4 12 4 4 16. ಓಕೆ, 16 ಆಗುತ್ತೆ. ಓಕೆ, ಕ್ಲಿಯರಾ? ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A bullet is fired from a gun at a speed of 280 meter per second in the direction 30 degree above the horizontal. The maximum height gained by the bullet. So ಈ ಕ್ವೆಶ್ಚನ್ ಅಂತೂ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇದೆ. ಸೊ ದಟ್ ಇಸ್ h is equals to, so uy square divided by 2g. So right, yes sir. And ಇದನ್ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ u square sin square theta, so divided by 2 into g. Substitute the values. ಎಷ್ಟಾಗುತ್ತೆ? u square that is a 280, so whole square, and sin ಎಷ್ಟಿದೆ? sin 30. ಓಕೆ, ಸೊ sin square 30. ಓಕೆ, ಸೊ ದಿಸ್ ಇಸ್ sin square theta ಅಂತ ಬರೀತೀನಿ. ಓಕೆ, sin square ಎಷ್ಟಿದ್ದು 30 ಡಿಗ್ರಿ. ಓಕೆ, ಸೊ sin square 30 ಡಿಗ್ರಿ, ಸೊ ಡಿವೈಡೆಡ್ ಬೈ
ಸೊ 2 into 10 ಓಕೆ ಸೊ ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀರಾ 9.8 ಕೊಟ್ಟಿದ್ದಾರೆ ಓಕೆ ಸೊ ದಿಸ್ ಇಸ್ ದ 9.8 ಓಕೆ ಎಸ್ ಸರ್ ಸೊ h is equals to ಎಷ್ಟಾಗುತ್ತೆ ನೋಡುವ h is equals ಓಕೆ ಸೊ h is equals to 280 into 280 okay so 280 into 280 okay into sin square okay so ಇಷ್ಟು ಬರೋಣ okay so ಮೇಲ್ಗಡೆ ಎಷ್ಟು ಉಳಿತೆ so it is a 78 so 400 okay so divided by so 2 into 9.8 into so ಇಲ್ಲಿ sin 30 ಎಷ್ಟು ಇದೆ sir that is a 0.5 ಅಂದ್ರೆ 1/2 1/2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ that is a 1/4 ಆಗುತ್ತೆ okay so this is a 1/4 that is equals to so divided by 1 so divided by so 2 divided by 9.8 okay so divided by 4 ಎಷ್ಟಾಯ್ತು this is the 1000 okay so this is the 1000 and ಇಲ್ಲಿ so ನಮಗೆ ಏನು ಬರಬೇಕಾಗಿತ್ತು so that is the maximum height that is equals to 1000 meter okay so 1000 meter ಅಂತ ಬರಿಬಹುದು ಅಥವಾ h is equals to 1 kilometer ಅಂತ ಬರಿಬಹುದು ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ 1000 ಅಂತಿದೆ therefore option D is the right answer okay option D is the right answer very good very good very good very good okay so now let's move on to the next question okay so next question a ball is projected from a point A with a velocity 20 meter per second at an angle 60 degree to the horizontal direction at the highest point okay highest point ಅಲ್ಲಿ ಕೇಳ್ತಿರೋದು okay highest point ಅಲ್ಲಿ ಏನಾಗಿರುತ್ತೆ only x component velocity ಇರುತ್ತೆ as shown in the figure the velocity v of the following ball is okay so ಇಲ್ಲಿ at a maximum height okay so at a maximum height okay so that is a maximum height okay so maximum height ಅಲ್ಲಿ only so x component velocity okay so that is a ux and a uy so remains the same that is a u cos theta okay so u cos theta ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಏನಾಗುತ್ತೆ ಸರ್ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ಅಲ್ಲಿ ಸರ್ u ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ a 20 and cos ಎಷ್ಟಿದೆ ಸರ್ ಇಟ್ ಇಸ್ a cos 60 degree and cos 60 degree is nothing but 1/2 so that is nothing but 10 okay so that is the 10 meter per second okay so that is 10 meter per second so that is option D is the right answer correct yes very good very good very good very good now let's move on to the next question okay so a cricket ball is thrown by a player at a speed of 20 meter per second in a direction 30 degree above the horizontal and the maximum height attained by the ball during its motion ಅಂತ ಕೇಳ್ತಾರೆ okay so during its motion ಎಷ್ಟು so maximum height is same formula so that is u square y so divided by 2g okay so u square ಯಾವ ತರ ಬರೀತೀರಾ sir it is a u square so that is a sin square theta so divided by 2g and substitute the values u square ಎಷ್ಟಿದೆ sir it is a 20 square and this is sin 30 degree okay so sin 30 degree square and divided by 2 into ಇಲ್ಲಿ ಏನು ಕೊಟ್ಟಿಲ್ಲ so 10 okay so h is equals to okay so h is equals to okay so that is h is equals to ಎಷ್ಟಾಗುತ್ತೆ ನೋಡಿ okay so h is equals to 20 into 20 so 20 into 20 divided by okay so divided by 2 okay so divided by 10 and divided by 4 ಎಷ್ಟಾಯ್ತು ಇದು 5 okay so 5 so meters ಆಗುತ್ತೆ okay so this is the 5 meter so maximum height okay sin 30 that is a 1/2 ಸ್ಕ್ವೇರ್ ಎಷ್ಟಾಗುತ್ತೆ 1/4 ಆಗುತ್ತೆ okay so ಇಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ತೀನಿ so this is 7 and followed by 2 4 zeros and 2 into and 10 into 4 okay so ಇಲ್ಲಿ ನೋಡಬಹುದು so 1 0 get cancel 4 get cancel that is a 10 divided by 2 so that is equals to 5 okay so 5 meters ಆಗುತ್ತೆ okay so that is the maximum height that is the 5 meter per second got it yes so next question ನೋಡೋಣ a bullet are fired horizontally and simultaneously towards each other from the rooftops of two buildings okay two buildings ಇದೆ being 100 meter apart and being of the same height 200 meter with the same velocity 25 meter per second when and where will the two bullets collide okay so opposite direction ಅಂತ ಹೇಳಿದ್ರೆ so opposite direction bullet are fired horizontally and simultaneously towards each other ಅಂತಂದ್ರೆ ನಾವು ರಿಲೇಟಿವ್ ವೆಲಾಸಿಟಿನ ಯೂಸ್ ಮಾಡ್ಕೋಬೇಕು ಓಕೆನಾ ಸೊ ರಿಲೇಟಿವ್ ವೆಲಾಸಿಟಿನ ಯೂಸ್ ಮಾಡ್ಕೋಬೇಕು ರೈಟ್ ಸೊ ರಿಲೇಟಿವ್ ವೆಲಾಸಿಟಿನ ಯೂಸ್ ಮಾಡ್ಕೊಂಡ್ರೆ ಟೈಮ್ನ ಫೈಂಡ್ ಮಾಡ್ಬೇಕಂದ್ರೆ ಓಕೆ ಸೊ ಫಾರ್ ಅ ಟೈಮ್ ಓಕೆ ಸೊ ಟೈಮ್ನ ಯೂಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ತೀರಾ ಸರ್ ರಿಲೇಟಿವ್ ವೆಲಾಸಿಟಿ ಓಕೆ ಸೊ ರಿಲೇಟಿವ್ ವೆಲಾಸಿಟಿ ಸೊ ಡಿವೈಡೆಡ್ ಬೈ ಓಕೆ ವೆಲಾಸಿಟಿ ಓಕೆ length divided by okay so length divided by so relative velocity okay so relative velocity
ಸೊ ಲೆಂತ್ ಎಷ್ಟಿದೆ ಬಿಟ್ವೀನ್ ಟೂ ಬಿಲ್ಡಿಂಗ್ಸ್? ಲೆಂತ್ ಬಿಟ್ವೀನ್ ಟೂ ಬಿಲ್ಡಿಂಗ್ಸ್ ಎಷ್ಟಿದೆ ಸರ್? ಇಟ್ ಇಸ್ 100. ಓಕೆ, ಸೊ 100. ಸೊ ಡಿವೈಡೆಡ್ ಬೈ ರಿಲೇಟಿವ್ ವೆಲಾಸಿಟಿ ಎಷ್ಟಾಗುತ್ತೆ ಸರ್? ಈಚ್ ಆರ್ 25, 25. ಓಕೆ, ಸೊ 25, 25. ಅಪೋಸಿಟ್ ಆದ್ರೆ 25, 25 ಅಂಡ್ ಸೇಮ್ ಡೈರೆಕ್ಷನ್ ಆದ್ರೆ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಅಪೋಸಿಟ್ ಡೈರೆಕ್ಷನ್ ಆದ್ರೆ ಪ್ಲಸ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಪ್ಲಸ್ ಆಗುತ್ತೆ, ಸೇಮ್ ಡೈರೆಕ್ಷನ್ ಆದ್ರೆ ಮೈನಸ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ನೀವು ಬರೆಯೋದಾದ್ರೆ ಸೊ 100 ಡಿವೈಡೆಡ್ ಬೈ 50. ಸೊ ದಟ್ ಮೀನ್ಸ್ ಸೊ t is equals to 2 seconds. ಓಕೆ, ಸೊ ಟೈಮ್ ಅಂತೂ ಗೊತ್ತಾಯ್ತು. at a 2 second they'll collide. ಓಕೆ, at a 2 second they'll collide. ಇಲ್ಲಿ 2 seconds ಅಂತಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಡಿ ಅಂಡ್ ಆಪ್ಷನ್ ಸಿ ಎಲಿಮಿನೇಟ್ ಆದವು. ಅಂಡ್ ದ ನೆಕ್ಸ್ಟ್ ಒನ್, ಆಸ್ ದೇ ಆರ್ ಮೂವಿಂಗ್ ಶಾರ್ಟ್ ಫ್ರಮ್ ಅ ಸರ್ಟನ್ ಹೈಟ್, ಸ್ವಲ್ಪ ಟ್ರಾವೆಲ್ ಆದ್ಮೇಲೆ ಏನಾಗುತ್ತೆ? ಫ್ರೀ ಫಾಲ್ ಆಗುತ್ತೆ. ಕರೆಕ್ಟಾ? ಸೊ ಫ್ರೀ ಫಾಲ್ ಆದ್ರೆ ಏನಾಗುತ್ತೆ? ಇನಿಷಿಯಲ್ ವೆಲಾಸಿಟಿ 0. ಸೊ ಫಾರ್ ಅ ಫ್ರೀ ಫಾಲ್, ಓಕೆ, ಸೊ ಫಾರ್ ಅ ಫ್ರೀ ಫಾಲ್, so from the building, okay, so for a free fall, okay, so for a free fall, okay, so for a free fall, okay, so initial velocity is equals to 0. So use second equation of motion, that is ut, so plus so half at square. Okay, yes sir. So s is equals to andre yes displacement ಎಷ್ಟಾಗುತ್ತೆ ಅಂತ, u is equals to 0 into t ಎಷ್ಟು? so 2 second, ಇದು 2 second, so plus half ಇದು minus g ಆಗುತ್ತೆ because it is downward in direction. ಸೊ ಇದು 2 ಸ್ಕ್ವೇರ್ ಆಗುತ್ತೆ. ಅಂಡ್ ಎಸ್ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಯೋಚನೆ ಮಾಡಿ ಆನ್ಸರ್ ಮಾಡಿ. ಅಂಡ್ ಇಲ್ಲಿ 0 ಆಗುತ್ತೆ ಅಂಡ್ ಇದು ಎಷ್ಟಾಗುತ್ತೆ? ಮೈನಸ್. ಸೊ 10 ಡಿವೈಡೆಡ್ ಬೈ 2 ಇಂಟು 2 2 4 ಎಷ್ಟಾಗುತ್ತೆ? 2 1 2 2 2 4 ಎಷ್ಟಾಯ್ತು? 20. ಸೊ ಮೈನಸ್ 20 ಮೀಟರ್ ಆಯ್ತು. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು? ಸೊ ಮೈನಸ್ 20 ಮೀಟರ್. ಏನ್ ಮಾಡ್ತಾರೆ? 20 ಮೀಟರ್ ಇದೆ ಅಂತೇಳಿ ಆಪ್ಷನ್ ಬಿ ಅಂತ ಹಾಕ್ಬಿಡ್ತಾರೆ. ನೋ, ನಾಟ್ ಆಪ್ಷನ್ ಬಿ, ಆಪ್ಷನ್ ಎ ಆಗುತ್ತೆ. ಯಾಕೆ? ಸೊ ಟೋಟಲ್ ಹೈಟ್ ಆಫ್ ದ ಬಿಲ್ಡಿಂಗ್. ಓಕೆ, ಸೊ ಟೋಟಲ್ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿದೆ? ಸೊ ಯಾವ ಹೈಟ್ ಅಲ್ಲಿ ಬರ್ತಾರೆ? ಸೊ ಹೈಟ್ ಅಲ್ಲಿ ಕೊಲೈಡ್ ಆಗುತ್ತೆ. ಸೊ ಟೋಟಲ್ ಹೈಟ್ ಆಫ್ ದ ಬಿಲ್ಡಿಂಗ್ ದಟ್ ಇಸ್ 200. ಓಕೆ, ಸೊ 200 ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ? ದಟ್ ಇಸ್ 20. ಓಕೆ, ಸೊ ದಟ್ ಇಸ್ 180. ಸೊ 180 ಮೀಟರ್ ಅಲ್ಲಿ ಕೊಲೈಡ್ ಆಗುತ್ತೆ. ಓಕೆ, ಸೊ ದಟ್ ಇಸ್ 180 ಮೀಟರ್. ಸೊ ದಟ್ ಈಸ್ ಆಪ್ಷನ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್ ಅಲ್ವಾ? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ನೀಟ್ 2012 ಅಲ್ಲಿ ಕೇಳಿರ್ಬೋದು. ಏನು? ದ ಹಾರಿಜೆಂಟಲ್ ರೇಂಜ್ ಅಂಡ್ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಆರ್ ಈಕ್ವಲ್. ಸೊ ನಾವು ಒಂದು ಡೆರಿವೇಶನ್, ಲಾಸ್ಟ್ ಡೆರಿವೇಶನ್ ಮಾಡಿದ್ವಿ. ಏನು? ಸೊ ಕೇಸ್ 5 ಅಲ್ಲಿ ಸೊ ಆರ್ ಅಂಡ್ ಎಚ್ ಸೇಮ್ ಇದ್ದಾಗ ದ ಆಂಗಲ್ ಆಫ್ ಅ ಪ್ರೊಜೆಕ್ಷನ್, ಡೂ ರಿಮೆಂಬರ್? ಸೊ ನಮಗೆ ಏನ್ ಬಂದಿತ್ತು ಸರ್? ಟ್ಯಾನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು 4 ಬಂದಿದೆ ಇಲ್ಲ? ಸೊ ಫಾರ್ ಆರ್ ಇಸ್ ಈಕ್ವಲ್ಸ್ ಟು ಎಚ್. ಸೊ ಇದು ಯಾವುದಕ್ಕೆ? ಸೊ ಆರ್ ಇಸ್ ಈಕ್ವಲ್ಸ್ ಟು ಎಚ್ ಗೆ ಈ ಫಾರ್ಮುಲಾ ಬಂದಿತ್ತು. ಅಂಡ್ ಅವರು ಆಂಗಲ್ ಆಫ್ ಪ್ರೊಜೆಕ್ಷನ್ ಕೇಳ್ತಾರೆ. therefore tan inverse of 4. ಓಕೆ, ಸೊ ದಟ್ ಇಸ್ a tan inverse of 4 ಅಂತ ಬರೀಬಹುದು. ಓಕೆ, ಸೊ tan inverse of 4 ಸಿಕ್ತಾ? ಎಸ್, ಯಾವ್ದು ಬರುತ್ತೆ? ಸೊ ದಟ್ ಈಸ್ ಆಪ್ಷನ್ ಬಿ. ಸೊ ದಟ್ ಈಸ್ ಆಪ್ಷನ್ ಬಿ. ನೋಡಿ, ನಾವು ಯಾವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬರ್ಸ್ತೀವಿ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು. ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. ಥೇರಿ ಬಿಡಪ್ಪ, ಥೇರಿ ಏನ್ ಓದ್ತೀಯಾ, ನಮಗೆ ಫಿಸಿಕ್ಸ್ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತಂತ. ಸೊ ನಿಮಗೆ ಥೇರಿ, ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕಲ್ತ್ರೆ ಡೆರಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸೇವ್ ದ ಲಾಟ್ ಆಫ್ ಟೈಮ್ ಅಲ್ವಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಏನಿದೆ? ಎ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ 2 i cap plus 3 j cap and acceleration 0.3 i cap plus 0.2 j cap. The magnitude of velocity after 10 seconds ಅಂತ ಹೇಳ್ತಿರೋದು. ಸೊ ನಾವು ಇಲ್ಲಿ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಯಾವ ಇಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡಬೇಕು? ದ ಫಸ್ಟ್ ಒನ್. ಓಕೆ, ದ ವೆರಿ ಫಸ್ಟ್ ಇಕ್ವೇಶನ್ ಯೂಸ್ ಮಾಡಬೇಕು. ದಟ್ ಇಸ್ ಸೊ v is equals to u plus at. ಕರೆಕ್ಟಾ? ಸೊ ಇಲ್ಲಿ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಆಕ್ಸಲರೇಷನ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಇದರ ಪ್ರಕಾರ ಸೊ ಫೈನಲ್ ವೆಲಾಸಿಟಿ, ಸೊ ಇನಿಷಿಯಲ್ ವೆಲಾಸಿಟಿ, ಸೊ ಪ್ಲಸ್ ಆಕ್ಸಲರೇಷನ್ ಇಂಟು ಟೈಮ್, ರೈಟ್? ಎಸ್ ಸರ್. ಸೊ ಫೈನಲ್ ವೆಲಾಸಿಟಿ, ಸೊ ದಟ್ ಈಸ್ ಈಕ್ವಲ್ಸ್ ಯು ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 2 i cap ಸೊ ಪ್ಲಸ್ 3 j cap ಸೊ ಪ್ಲಸ್ ಆಕ್ಸಲರೇಷನ್ ಎಷ್ಟಿದೆ ಸರ್? ಇಟ್ ಇಸ್ 0.3 i cap ಪ್ಲಸ್ 0.2 j cap ಇಂಟು 10. ಓಕೆ, ಸೊ ಇಂಟು 10 ಇದೆ. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 i cap ಪ್ಲಸ್ 3 j cap. ಓಕೆ, ಸೊ ಪ್ಲಸ್ ಸೊ 3 i cap ಸೊ ಪ್ಲಸ್ ಓಕೆ, ಸೊ ಪ್ಲಸ್ 2 j cap. ಸೊ ಆಫ್ಟರ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ ಇಲ್ಲಿ ಸರ್? ವಿ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು 5 i cap ಸೊ ಪ್ಲಸ್ 5 j cap ಆಗುತ್ತೆ. ಅಂಡ್ ಇಲ್ಲಿ ನಮಗೆ ಸ್ಪೀಡ್ ಕೇಳಿದ್ರೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ ಕೋಫಿಷಿಯಂಟ್ ಆಫ್ i cap ಸ್ಕ್ವೇರ್ ದಟ್ ಈಸ್ 5 ಸ್ಕ್ವೇರ್, ಕೋಫಿಷಿಯಂಟ್ ಆಫ್ j ಸ್ಕ್ವೇರ್ ದಟ್ ಈಸ್ ಆಲ್ಸೋ 5 ಸ್ಕ್ವೇರ್. ಎಷ್ಟಾಯ್ತು ಸರ್? ಇಟ್ ಇಸ್ 25 ಪ್ಲಸ್ 25. ಸೊ ದಟ್ ಈಸ್ 2 ಟೈಮ್ಸ್ ಆಫ್ 25. ಕರೆಕ್ಟಾ? ಸೊ 2 ಟೈಮ್ಸ್ ಆಫ್ 25. ಆ 25 ನ ಆಚೆ ತಗೊಂಡ್ಬಿಡಿ. ದಟ್ ಈಸ್ 5 ರೂಟ್ 2.
ಓಕೆ ಸೊ ಮ್ಯಾಗ್ನಿಟ್ಯೂಡ್ ನ ಬರ್ಕೊಂಡ್ರೆ ಓಕೆ ಸೊ ಮ್ಯಾಗ್ನಿಟ್ಯೂಡ್ ನ ಬರ್ಕೊಂಡ್ರೆ ಸೊ ದಟ್ ಈಸ್ ಅ 5√2 ಮೀಟರ್ ಪರ್ ಸೆಕೆಂಡ್ ಓಕೆ ಸೊ 5√2 ಮೀಟರ್ ಪರ್ ಸೆಕೆಂಡ್ 5√2 ಮೀಟರ್ ಪರ್ ಸೆಕೆಂಡ್ ಓಕೆ ಸೊ ಇಲ್ಲಿ ಯಾವುದೇ ತರ ಯೂನಿಟ್ಸ್ ಇಲ್ಲ therefore you can erase this one okay so you can erase this one 5√2 units okay so that is option B is the right answer okay now let's move on to the next one. A missile is fired for a maximum range with the initial velocity 20 meter per second if g is equals to 10 meter per second square. The range of a missile maximum okay so maximum ಯಾವ angle ಆಗುತ್ತೆ ಸರ್ tan 45 ಗೆ ಆಗುತ್ತೆ so that is r maximum okay so r maximum that is equals to so u square divided by g so initial velocity ಎಷ್ಟಿದೆ ಸರ್ it is a 20 square so divided by 10 ಎಷ್ಟಾಯ್ತು ಸರ್ 4 and followed by 2 zeros okay yes 10 get cancelled that is a 40 and the range maximum range okay so maximum range is equals to so 40 meter okay so maximum range that is equals to 40 meter okay right option B very good option B is the right answer. Now let's move on to the next question. Yes sir Neet 2011 ಅಲ್ಲಿ a projectile is fired at an angle 45 degree with the horizontal the elevation angle of a projectile at its highest point as seen from the point of a projection ಅಂತ ಕೇಳ್ತಿರೋದು ಓಕೆ ಸೊ ಇದನ್ನ ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಓಕೆನಾ ಎಸ್ ಸರ್ ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಓಕೆ ಎಸ್ ಸರ್ ರೈಟ್ ಎಸ್ ಸರ್ ಅಂಡ್ ಇಲ್ಲಿಂದ ಒಂದು ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡಿದೀವಿ ಅಂದ್ರೆ ಶೂಟ್ ಮಾಡಿದೀವಿ ಸೊ ಶೂಟ್ ಮಾಡಿದ್ಮೇಲೆ ಅದು ಟ್ರಾವೆಲ್ ಆಗ್ತಿದೆ ಕರೆಕ್ಟಾ ಸೊ ಟ್ರಾವೆಲ್ ಆಗುತ್ತೆ so let's say this is the projection angle okay so that is the theta and iದೇನಾಗುತ್ತೆ ಇದು ಟ್ರಾವೆಲ್ ಆಗುತ್ತೆ ಯಾವ ತರ ಸರ್ ಈ ತರ ಟ್ರಾವೆಲ್ ಆಗುತ್ತೆ ಓಕೆ ಸೊ ಈ ತರ ಟ್ರಾವೆಲ್ ಆಗುತ್ತೆ ಓಕೆ ಸೊ ಈ ತರ ಟ್ರಾವೆಲ್ ಆಗುತ್ತೆ ಅಂಡ್ ಅವ್ರು ಹೇಳ್ತಾರೆ ಅದನ್ನ ಗೊತ್ತಾ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪಾಯಿಂಟ್ ಆಸ್ ಸೀನ್ ಅಂತ ಹೇಳ್ತಿರೋದು ಇದು ಇನ್ಕ್ರೀಸ್ ಆಗ್ತಾ 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 ಏನಾಗುತ್ತೆ ಸೊ ಇನ್ನೊಂದು ಡಾಟೆಡ್ ಲೈನ್ ಅಲ್ಲಿ ಕನ್ಸಿಡರ್ ಮಾಡ್ಕೋತೀನಿ ಓಕೆ ಸೊ ಡಾಟೆಡ್ ಲೈನ್ ಅಲ್ಲಿ ಸೊ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ಇದಾಗುತ್ತೆ ಓಕೆ ಇದು ವರ್ಟಿಕಲ್ ಕಾಂಪೊನೆಂಟ್ ತಗೊಂಡ್ರೆ ಓಕೆ ಸೊ ಇದು ವರ್ಟಿಕಲ್ ಕಾಂಪೊನೆಂಟ್ ತಗೊಂಡ್ರೆ ಎಷ್ಟಾಗುತ್ತೆ ನೋಡಿ ಸೊ ವರ್ಟಿಕಲ್ ಕಾಂಪೊನೆಂಟ್ ಅಂಡ್ ದಿಸ್ ಇಸ್ ದ ಹಾರಿಜೆಂಟಲ್ ಕಾಂಪೊನೆಂಟ್ ಇವಾಗ ಇದರದ್ದು ಆಂಗಲ್ ಎಷ್ಟು ಸೊ ಫ್ರಮ್ ದ ಪ್ರೊಜೆಕ್ಷನ್ ದಟ್ ಇಸ್ ದ 5 ಓಕೆ ಸೊ 5 ಇವ್ ನೋಡಿ ನಾರ್ಮಲ್ ಆಗಿ ಈ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ಏನು ಹೈಯೆಸ್ಟ್ ಪಾಯಿಂಟ್ ಅಂತಂದ್ರೆ ದಟ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ರೈಟಾ ಅಂಡ್ ಹಾರಿಜೆಂಟಲ್ ರೇಂಜ್ ದಟ್ ಇಸ್ ದ ಆರ್ ಅಂತ ಬರೀಬಹುದು ಓಕೆ ಸೊ ದಟ್ ಇಸ್ ದ ಆರ್ ರೈಟಾ ಸೊ ಇಲ್ಲಿ ಫುಲ್ ಬಂದಿಲ್ಲ ದಟ್ ಇಸ್ r/2 ಸೊ ಇಲ್ಲಿಂದ ಇಲ್ಲಿಗೆ ಆದ್ರೆ ದಟ್ ಇಸ್ ಆರ್ ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಅಂದ್ರೆ ದಟ್ ಇಸ್ r/2 ಮಿಕ್ಕಿದ್ದು ಸರ್ ಇಟ್ ಇಸ್ ಆಲ್ಸೋ r/2 ಸೊ ಡನ್ ಇವಾಗ ನಮಗೇನ್ ಬೇಕು ಸರ್ ಟ್ಯಾನ್ ಟೀಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಬಿಕಾಸ್ ಎಲ್ಲನೂ ಸಹಿತ ಟ್ಯಾನ್ ಇದೆ ಸೊ ಟ್ಯಾನ್ ಟೀಟಾ ಓಕೆ ಸೊ ಟ್ಯಾನ್ 5 ಆಗುತ್ತೆ ಟ್ಯಾನ್ ಟೀಟಾ ಬರಲ್ಲ ಸೊ ಟ್ಯಾನ್ 5 ಸೊ ಫಸ್ಟ್ ನಮಗೆ ಸರ್ ಎಚ್ ನ ಬರ್ಕೋಣ ಎಚ್ ಅಂದ್ರೆ ಏನು ಸರ್ ಇಟ್ ಇಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಸೊ ಡಿವೈಡೆಡ್ ಬೈ 2g ಓಕೆ ಅಂಡ್ ರೇಂಜ್ ಬಗ್ಗೆ ಹೇಳಿದ್ರೆ ದಟ್ ಇಸ್ ಯು ಸ್ಕ್ವೇರ್ ಓಕೆ ಸೊ 2u ಸ್ಕ್ವೇರ್ okay so that is a 2u square so sin theta into cos theta so divided by g right ಇಲ್ಲಿ ನೀವು ಇದನ್ನ ಯಾವ ತರ ಕನ್ಸಿಡರ್ ಮಾಡ್ಕೋಬಹುದು ಅಂತಂದ್ರೆ ಇಟ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ ಸೊ ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ತರ ಕಾಣಿಸ್ತದೆ ಕರೆಕ್ಟಾ ಸೊ ದಿಸ್ ಇಸ್ ಆಂಗಲ್ ಅಂಡ್ ಇಲ್ಲಿ ಪರ್ಪೆಂಡಿಕ್ಯುಲರ್ ದಿಸ್ ಇಸ್ ದ ಬೇಸ್ ಓಕೆ ಇದರ ಪ್ರಕಾರ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ tan 5 ಓಕೆ ಸೊ tan 5 ನಾಟ್ ಎ theta ಸೊ tan 5 ನ ನೋಡಿದ್ರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ so perpendicular divided by base okay so perpendicular ಏನಿದೆ that is a maximum height so base ಎಷ್ಟಿದೆ sir that is a range okay yes sir so tan 5 that is equals to okay so tan 5 that is equals to range maximum height ಎಷ್ಟಿದೆ sir it is a u square so sin square theta so divided by 2g okay so divided by 2g and ಇದು range ಬಗ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಉಲ್ಟಾ ತಗೊಳ್ಳಿ okay so g so divided by so 2 times of u square so sin theta into cos theta okay so 2 times of sin theta and cos theta done so ಇದರಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ ಓಕೆ ಸೊ ಇಲ್ಲಿ ಸೊ g and g get cancel u square and u square get cancel and sin theta ಒಂದು sin theta get cancel ಮಿಕ್ಕಿದ್ದೆಷ್ಟು ಸರ್ tan 5 okay so this is a tan 5 that is equals to so 2 into 2 that is 1/4 and ಇಲ್ಲಿ ಎಷ್ಟಾಗುತ್ತೆ sin 2u square ಆಗುತ್ತಾ ಓಕೆ ಸೊ ಇಷ್ಟ ಆಯ್ತು ಅಂಡ್ ಇಲ್ಲಿ ನಮಗೆ sin theta and cos theta ಇಲ್ಲಿ ಎಷ್ಟಾಗುತ್ತೆ tan ಸೊ tan theta ಆಗುತ್ತೆ ಸೊ tan theta ಎಷ್ಟಿದೆ ಇಲ್ಲಿ 45 ಡಿಗ್ರಿ ಓಕೆ ಸೊ 45 ಡಿಗ್ರಿ ದಟ್ ಮೀನ್ಸ್ ಇಟ್ ಇಸ್ 1/4 ಓಕೆ ಸೊ ದಿಸ್ ಇಸ್ ದ 1/4 ಓಕೆ ಸೊ ಫೈನಲ್ ಆಗಿ ಎಷ್ಟು ಬರ್ಬೋದು ಇಲ್ಲಿ
45 ಇಲ್ಲಿ r/2 ಅಲ್ವಾ? ಎಸ್. ಇಲ್ಲಿ ನಮಗೆ ಬಂದಿರೋದು ಇದು r/2. ಓಕೆ, ಸೊ ದಿಸ್ ಇಸ್ r/2. ಇಲ್ಲಿ r/2 ಬರಬೇಕು. ಇಲ್ಲಿ ಮೇಲೆ ಹೋದ್ರೆ 2 ಆಗುತ್ತೆ. ಓಕೆ, ಸೊ ಡಿವೈಡೆಡ್ ಬೈ 2 ಅಂದ್ರೆ ಇಲ್ಲಿ 2 ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಇಂಟು. ಓಕೆ, ಸೊ ಇಂಟು 2 ಎಷ್ಟಾಗುತ್ತೆ? ದಟ್ ಇಸ್ 1/2. ಓಕೆ, ಸೊ ಫೈನಲ್ ಆಗಿ ಸೊ 5 ಇಸ್ ಈಕ್ವಲ್ಸ್ ಟು ಸೊ tan ಇನ್ವರ್ಸ್ ಆಫ್. ಓಕೆ, ಸೊ tan ಇನ್ವರ್ಸ್ ಆಫ್ ಸೊ 1/2 ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ tan ಇನ್ವರ್ಸ್ ಆಫ್ 1/2. ಸರ್ ಇದು ಯಾಕೆ ಬೈ 2 ಬರ್ದಿರಾ? ಬಿಕಾಸ್ ಇಟ್ ಇಸ್ ಹಾಫ್ ಆಫ್ ದ range alva, so half of the range, that is option B. Okay, so this is option B. Clear? Yes. Now let's move on to the next question. A particle, okay, so it is same as velocity case. Okay, so ಇದು ಏನು ಸಾಲ್ವ್ ಮಾಡಿದ್ವಿ ನೋಡಿ, ಎಲ್ಲೋಯ್ತು ಅದು? ಇಲ್ಲಿ ಸಾಲ್ವ್ ಮಾಡಿದ್ವಲ್ಲ, ಸಿಮಿಲರ್ ಟು ದಿಸ್ ಕ್ವಶನ್. ಓಕೆ, ಸೊ ಸಿಮಿಲರ್ ಟು ದಿಸ್ ಕ್ವಶನ್, ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಕನ್ಸಿಡರ್ ದಿಸ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ದಿಸ್ ಇಸ್ ದ ಹೋಮ್ವರ್ಕ್ ಕ್ವಶನ್. ನೆಕ್ಸ್ಟ್ ಒನ್, the speed of a projectile at its maximum height is half of its initial velocity. The angle of a projection. Okay, so angle of projection ಕೇಳಿದ್ರೆ, and sometimes ನೀವು ಕ್ವಶನ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಓದಬೇಕು. It's a maximum height. Okay, it's a maximum height ಅಂದ್ರೆ only so ux will be there, so that is ux and vx same, x component velocity same ಆಗುತ್ತೆ. So u cos theta, ಕರೆಕ್ಟಾ? So u cos theta. And ಇಲ್ಲಿ half of its initial velocity ಅಂತ ಹೇಳ್ತಿರೋದು. Half of its initial velocity ಅಂದ್ರೆ u divided by 2, so that is u cos theta ಆಗುತ್ತೆ. Okay, so u cos theta, u get cancel ಆಗುತ್ತೆ, and 1/2, so that is equals to cos theta. Okay, and cos theta that is equals to half ಯಾವುದಕ್ಕೆ ಆಗುತ್ತೆ? So cos half ಅಂದ್ರೆ cos 60 ಡಿಗ್ರಿಗೆ ಆಗುತ್ತೆ. ಓಕೆನಾ? So cos 60 ಡಿಗ್ರಿ ಆಗುತ್ತೆ, and theta is equals to 60 degree. Okay, so that is cos 60 degree, that is option A. Option A is the right answer. Okay. Clear? Right? Yes, sir. And the next question. Yes, idu momentum ಬಗ್ಗೆ just concentration ಮಾಡಿ. Momentum ಅಂದ್ರೆ it is only along. Okay, ಇದನ್ನ ಸಾಲ್ವ್ ಮಾಡಲ್ಲ, ನೀವು ಸಾಲ್ವ್ ಮಾಡ್ತೀರಾ ಹೇಳಿ. You will solve it or you want me to solve it? ಹೇಳಿ ಬೇಗ ಬೇಗ. You will solve it or you want me to solve it? ಹೇಳಿ. ನೀವು ಸಾಲ್ವ್ ಮಾಡ್ತೀರಾ, ನಾನು ಸಾಲ್ವ್ ಮಾಡ್ಲಾ? ಸಾಲ್ವ್ ಮಾಡ್ತೀರಾ, ನಾನು ಸಾಲ್ವ್ ಮಾಡ್ಲಾ? ಬೇಗ ಹೇಳಬೇಕು. ಎಲ್ ಸಾಲ್ವ್ ಇಟ್ ಆರ್ ಯು ವಾಂಟ್ ಮಿ ಟು ಸಾಲ್ವ್ ಇಟ್? ಓಕೆ, ಸೊ ಏನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಆನ್ಸರ್ಸ್ ಅಂತೂ ಆಪ್ಷನ್ ಸಿ ಬರುತ್ತೆ. ಓಕೆನಾ? ಆಪ್ಷನ್ ಸಿ ಬರುತ್ತೆ. ಸೊ ದಿಸ್ ಇಸ್ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಓಕೆ, ಸೊ ನಿಮ್ಗೆ ಆನ್ಸರ್ಸ್ ಹೇಳ್ಬಿಟ್ಟಿದ್ದೀನಿ. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್. ಎಸ್, ಫಾರ್ ಎ ಪ್ರೊಜೆಕ್ಟೈಲ್. ಓಕೆ, ಫಾರ್ ಎ ಪ್ರೊಜೆಕ್ಟೈಲ್ projected at an angle 45 degree minus theta and 45 degree plus theta, the horizontal ranges described in the projectile are in the ratio. So simple agi, so this is the A ಅನ್ಕೋಣ, so this is the B ಅನ್ಕೋಣ. So what is the total angle ನೋಡ? Okay, so 90 degree ಬಂತಂದ್ರೆ range will be same. Okay, so 45 minus theta, so plus, so 45, so plus theta, so minus theta plus theta get cancelled, 45 plus 45 90, therefore ranges will be same. So range will be same ಅಂತಂದ್ರೆ ಏನಾಗುತ್ತೆ? So 1:1. Okay, so ranges same ಅಂದ್ರೆ 1:1 ಆಗುತ್ತೆ. ಕ್ಲಿಯರಾ? ಎಸ್, ಕ್ಲಾರಿಟಿ ಸಿಗ್ತಾ? ರೈಟಾ? ಎಸ್. Now let's move on to the next question. Yes, so that's it. Okay, so this is all about motion in a plane. How was the session? Please let me know. Okay, I hope ಇವತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಇಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ಇದೇ ತರ ಕ್ವಶನ್ಸ್ಗಳು ಅಪಿಯರ್ ಆಗ್ತಾ ಇರೋದು. ಓಕೆನಾ? ಎಸ್, ಸ್ವಲ್ಪ ವ್ಯಾಲ್ಯೂಸ್ ಆ ಕಡೆ ಈ ಕಡೆ ಚೇಂಜ್ ಆಗುತ್ತೆ, ಬಟ್ ಸೇಮ್ ಕಾನ್ಸೆಪ್ಟ್ ಸೇಮ್ ಮೆಥಡ್ಸ್ ನಲ್ಲಿ ಫಾಲೋ ಮಾಡಿ. ಓಕೆ, ಎಸ್, ಹೌ ವಾಸ್ ದ ಸೆಷನ್? ಎಸ್, ಕಮಾನ್. ಶಾಲಿನಿ, ಬ್ಯಾಕ್ ಸ್ಲೈಡ್ ಕ್ವಶನ್ ಸಾಲ್ವ್ ಮಾಡಿ ಸರ್. ಓಕೆ, ಐ ಡೂ ಇಟ್. ಎಲ್ಲೈತದು? ಇದು. So a particle of a mass is projected with a velocity v, making an angle 45 degree with the horizontal. When a particle lands on a level ground, the magnitude of velocity, okay, velocity, change in velocity. Okay, ನೋಡಿ ಇವಾಗ ನಾರ್ಮಲ್ ಆಗಿ, so this is y component and this is x component. ನಮಗೆ ಇನಿಷಿಯಲ್ ಪ್ರೊಜೆಕ್ಷನ್ ಇದು. ಓಕೆನಾ? ಸೊ ಇನಿಷಿಯಲ್ ಇದು ಅಂಡ್ ಫೈನಲ್ ಇದು. ಓಕೆ, ಸೊ 45 ಡಿಗ್ರಿ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ರು ಸಹಿತ ಸೊ ನಮಗೆ 45 ಡಿಗ್ರಿ ಅಂತ ಅನ್ಕೊಂಡ್ರು. ಓಕೆ, ಸೊ 45 ಡಿಗ್ರಿ
ಅಂಡ್ ಇಲ್ಲಿ ನಮಗೆ ವರ್ಟಿಕಲ್ ಕಾಂಪೊನೆಂಟ್ಸ್ ಚೇಂಜ್ ಆಗಲ್ಲ. ಓಕೆ, ಸೊ ವರ್ಟಿಕಲ್ ಕಾಂಪೊನೆಂಟ್ ಸರ್ ಯು ಎಕ್ಸ್ ಏನು ಚೇಂಜ್ ಆಗಲ್ಲ. ಓಕೆ, ಸೊ ಮೊಮೆಂಟಮ್ ಅಂದ್ರೆ ಏನು ಸರ್? ಇಟ್ ಇಸ್ ಎಂ ಇಂಟು ವಿ. ಓಕೆ, ನಮಗೆ ಇಲ್ಲಿ ಕೇಳ್ತಿರೋದು ಮ್ಯಾಗ್ನಿಟ್ಯೂಡ್ ಚೇಂಜ್ ಇನ್ ಮೊಮೆಂಟಮ್ ಅಂತ ಕೇಳ್ತಿರೋದು. ಸೊ ಡೆಲ್ಟಾ ಪಿ ಎಕ್ಸ್ ಏನಾಗುತ್ತೆ ದಟ್ ಈಸ್ ಈಕ್ವಲ್ಸ್ ಟು 0. ಯಾಕೆ ಸರ್? ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ದರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ ಅಂತ. ನಮಗೆ ಬೇಕಾಗಿರೋದು ಸೊ ಡೆಲ್ಟಾ ಪಿ ವೈ. ಓಕೆ, ಸೊ ಡೆಲ್ಟಾ ಪಿ ವೈ ಅಲಾಂಗ್ ವೈ ಆಕ್ಸಿಸ್ ನೋಡೋಣ. ಓಕೆ, ಸೊ ಅಲಾಂಗ್ ವೈ ಆಕ್ಸಿಸ್ ಫಸ್ಟ್ ಇನಿಷಿಯಲ್ ಕೇಸ್ ಅಂಡ್ ದಿಸ್ ಇಸ್ ದ ಫೈನಲ್ ಕೇಸ್. ಓಕೆ, P1 minus P2 ಡನ್. ಎಸ್ ಸರ್, ನಮಗೆ ಸೊ ವೆಲಾಸಿಟಿ ಯಾವ ತರ ಫೈಂಡ್ ಮಾಡ್ತೀರಾ ಸರ್? ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಇನಿಷಿಯಲ್ ವೆಲಾಸಿಟಿ. ಸೊ ಯು ಎಕ್ಸ್ ಐ ಕ್ಯಾಪ್ ಪ್ಲಸ್ ಯು ವೈ ಜೆ ಕ್ಯಾಪ್. ಓಕೆ, ಸೊ ಯು ಎಕ್ಸ್ ಐ ಕ್ಯಾಪ್ ಪ್ಲಸ್ ಯು ವೈ ಜೆ ಕ್ಯಾಪ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಸೊ ಐ ಕ್ಯಾಪ್ ಪ್ಲಸ್ ಯು ಸೈನ್ ಥೀಟಾ ಜೆ ಕ್ಯಾಪ್. ಓಕೆ, ಸೊ 45 ಅಂತ ಆಡ್ ಮಾಡಿದ್ರು ಸಹಿತ ನಿಮ್ಗೆ ಎಷ್ಟಾಗುತ್ತೆ? ಸೊ ಲೆಟ್ಸ್ ಕನ್ಸಿಡರ್ ಲೈಕ್ ದಿಸ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮಗೆ? ನಮಗೆ ಎಕ್ಸ್ ಕಾಂಪೊನೆಂಟ್ಸ್ ಬೇಕಾಗಿಲ್ಲ, ದೇರ್ ಫಾರ್ ವಿ ನೀಡ್ ಓನ್ಲಿ ವೈ ಕಾಂಪೊನೆಂಟ್. ಓಕೆ, ಸೊ ವೈ ಕಾಂಪೊನೆಂಟ್ ಏನ್ ಸಿಗುತ್ತೆ ನಮಗೆ ಸರ್? ಯು ವೈ ದಟ್ ಈಸ್ ಈಕ್ವಲ್ಸ್ ಟು ಓಕೆ, ಸೊ ಯು ವೈ ದಟ್ ಈಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ. ಓಕೆ, ಸೊ ಯು ಸೈನ್ ಥೀಟಾ ಅಂಡ್ ವಿ ವೈ ಏನಾಗುತ್ತೆ? ಸೊ ಫೈನಲ್ ಆಗಿ ಸರ್ ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ, ಸೊ ವಿ ಸೊ ದಟ್ ಈಸ್ ಸ್ವಲ್ಪ ಸೈನ್ ಚೇಂಜ್ ಆಗುತ್ತೆ. ಓಕೆ, ಸೊ ಯು ಕಾಸ್ ಥೀಟಾ ಐ ಕ್ಯಾಪ್ ಸೊ ಮೈನಸ್ ಯು ಸೈನ್ ಥೀಟಾ ಜೆ ಕ್ಯಾಪ್ ಆಗುತ್ತೆ. ಓಕೆ, ಸೊ ಯು ಸೈನ್ ಥೀಟಾ ಜೆ ಕ್ಯಾಪ್ ರೈಟ್. ಸೊ ಇದರಲ್ಲಿ ನಮಗೂ ಸಹಿತ ಎಕ್ಸ್ ಕಾಂಪೊನೆಂಟ್ ಬೇಕಾಗಿಲ್ಲ, ವೈ ಕಾಂಪೊನೆಂಟ್ ಮಾತ್ರ ಬೇಕು. ಸೊ ವೈ ಕಾಂಪೊನೆಂಟ್ ಎಷ್ಟು ಸರ್? ಇಟ್ ಇಸ್ ಅ ಮೈನಸ್. ಓಕೆ, ಸೊ ಮೈನಸ್ ಯು ಸೈನ್ ಥೀಟಾ ಆಗುತ್ತೆ. ಓಕೆ, ಸೊ ಮೈನಸ್ ಯು ಸೈನ್ ಥೀಟಾ ಜೆ ಕ್ಯಾಪ್. ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಬೇಡ, ಸೊ ಸಾರಿ ಜೆ ಕ್ಯಾಪ್ ಬೇಡ, ನಮಗೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಬೇಕು. ಯಾಕೆ ಸರ್? ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳ್ತಿರೋದು. ಓಕೆನಾ? ಇದರ ಪ್ರಕಾರ ಸೊ ಫಸ್ಟ್ ಇನಿಷಿಯಲ್ ಸೊ ಎಂ ಯು ಒನ್. ಓಕೆ, ಸೊ ಮಾಸ್ ಅಂತೂ ಸೇಮ್ ಇರುತ್ತೆ. ಓಕೆ, ಪಾರ್ಟಿಕಲ್ ಆಫ್ ಮಾಸ್ ಸೇಮ್ ಇರುತ್ತೆ. ಸೊ ಇದರ ಪ್ರಕಾರ ಬರೆದ್ರೆ ಏನ್ ಬರೀತೀರಾ ಸರ್? ಇಟ್ ಇಸ್ ಎಂ ಇಂಟು ಯು ವ್ಯಾಲ್ಯೂ ಏನಿದೆ ಸರ್? ಯು ಸೈನ್ ಥೀಟಾ. ಎಸ್ ಸರ್. ಅಂಡ್ ಪಿ ಟು ಸರ್, ಪಿ ಟು ದಟ್ ಈಸ್ ಈಕ್ವಲ್ಸ್ ಟು ಎಂ ಯು ಟು ಏನಿದೆ ಸರ್? ಇಟ್ ಇಸ್ ಎಂ. ಓಕೆ, ಸೊ ದಿಸ್ ಇಸ್ ಎಂ ಇಂಟು ಸೊ ಮೈನಸ್ ಯು ಸೈನ್ ಥೀಟಾ. ಓಕೆ, ಎಸ್ ಸರ್. ಅಂಡ್ ಚೇಂಜ್ ಇನ್ ಮೊಮೆಂಟಮ್ ಅಂತ ಬರೆದ್ರೆ ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಸೊ P1 minus P2 ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ mu sin theta ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಅಲ್ಲಿ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಸೊ mu sin theta. ಓಕೆ, ಸೊ mu sin theta ಎಷ್ಟಾಗುತ್ತೆ ಅಲ್ಲಿ ಸರ್? ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು ಸೊ 2 times ಆಫ್ mu. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಏನು ಕೊಟ್ಟಿದ್ದಾರೆ? ವಿತ್ ಇನಿಷಿಯಲ್ ವೆಲಾಸಿಟಿ v ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ಪ್ರಕಾರ v ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಬರಿತಾ ಇದ್ದೀನಿ u ಈಸ್ ನಥಿಂಗ್ ಬಟ್ v ಅಂತ. ಓಕೆ, ಎಸ್, ಅದ್ರ ಎಂ ವಿ ಎಲ್ಲ ಬರೆದಿದ್ದಾರೆ. ಅಂಡ್ ಸೈನ್ ಥೀಟಾ ಅಂಡ್ 2mv ಸೊ ದಟ್ ಈಸ್ ಈಕ್ವಲ್ಸ್ ಟು ಸೈನ್ ಸೊ 45 ಡಿಗ್ರಿ. ಕರೆಕ್ಟಾ? ಸೈನ್ 45 ನಾ? 45 ಡಿಗ್ರಿ ಇದೆ. ಸೊ ದೇರ್ ಫೋರ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು ಸೊ 2mv ಸೈನ್ 45 ದಟ್ ಈಸ್ 1/√2 ಅಂಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು √2 ಸೊ m ಇಂಟು ವಿ ಅಂತ ಆಗುತ್ತೆ. ಓಕೆ, ಸೊ √2 m ಇಂಟು ವಿ. ಸೊ √2 m into v. Okay, so √2 m into v. Right, so that is option C. Okay, so √2 m into v. Shalin, is it clear? Yes. Clear? Yes. So ಇಲ್ಲಿ clear ಆಯ್ತು, ಎಲ್ಲನೂ ಸಹಿತ ಸಾಲ್ವ್ ಮಾಡಿದ್ವಿ. Yes, ಇವಾಗೆ ಹೇಳಿ, how is your Josh? How is your Josh throughout the class? ಹೇಗಿತ್ತು ಹೇಳಿ ಬೇಗ. Come on. ಹಾ, ಫುಲ್ ಆಕಾಶ್, ಫುಲ್ ಬೆಂಕಿ, ಫೈರ್. ಎಸ್. ವೆರಿ ಗುಡ್. ಅಂಡ್ ನೆಕ್ಸ್ಟ್ ನಿಮಗೆ ನಮ್ದು ಮಂಡೇ ಮ್ಯಾರಥಾನ್ ಇರುತ್ತೆ, ಸೆಕೆಂಡ್ PUC. ಇಫ್ ಯು ವಾಂಟ್ ಟು ಅಟೆಂಡ್ ಯು ಪ್ಲೀಸ್ ಅಟೆಂಡ್. ಓಕೆ, ಅಂಡ್ ಕಂಪ್ಲೀಟ್ ವೀಕ್ ಆದ್ಮೇಲೆ ನಿಮ್ಗೆ ಮತ್ತೆ ನೀಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ಮಿಡ್ ಟರ್ಮ್ ಇರುತ್ತೆ. ಸೊ ಮಿಡ್ ಟರ್ಮ್ ಮ್ಯಾರಥಾನ್ಗಳು ನಡೆಯುತ್ತೆ, ನೀಟ್ ನಡೆಯಲ್ಲ ಫಾರ್ 1 week. ಓಕೆ, yes, very good. Thank you so much. Thank you. Okay, so let's move on to the so next part, that is the midterm part. Okay, so ನಾವು ಮಂಡೇ ಡಿಸ್ಕಸ್ ಮಾಡೋಣ. ಓಕೆನಾ? ಚಂದನ, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಲೀಡರ್ ಬೋರ್ಡ್ ಇಲ್ಲ, ಅದು ವರ್ಕ್ ಆಗ್ತಿಲ್ಲ. ಓಕೆನಾ? ಯಾವುದು ಯೂನಿಟಿ ಅನ್ನೋ ಆಪ್ ಇರುತ್ತೆ, ಯೂನಿಟಿ ಅನ್ನೋ ಆಪ್ ವರ್ಕ್ ಆಗ್ತಿಲ್ಲ. ಹಾ, ರೈಟ್, ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ಏನ್ ಮಾಡಬೇಕು ಅಂತಂದ್ರೆ ಓಕೆ,
ಬಸವರಾಜು ಏನಾಯ್ತು? ಯಾಕೆ ಹೇಳಿ ಹೇಳಿ, ಯಾಕೆ ಬಸವರಾಜ್ ಏನಾಯ್ತು? ಓಕೆ, ಸೊ ನಾವು ನೆಕ್ಸ್ಟ್ ಮಂಡೇ ಮೀಟ್ ಆಗೋಣ. ಓಕೆ, ಸೊ ಏನಾದ್ರೂ ಹೇಳಂಗಿತ್ತಂದ್ರೆ ಹೇಳಿ ಬೇಗ ಬೇಗ. ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಯು ಕ್ಯಾನ್ ಪ್ಲೀಸ್ ಲೆಟ್ ಮೀ ನೋ. ಓಕೆ ದೆನ್, ಸೊ ಮತ್ತೆ ನಾವು ಮಂಡೇ ಭೇಟಿ ಆಗೋಣ. ಓಕೆನಾ? ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.